ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ. ಲೇ ಹೊಟ್ಟೆ ತಿಂಡಿ ತಾಮರೆ. ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ. ಏನ್ ಮಾಡ್ತಾನೆ ದಂಡಪಿಂಡ? ಬರ್ತಾ ಇದ್ದಾನೆ ನೋಡಿ. ರಾಜ್ಕುಮಾರ. ಅಮ್ಮ ತಿಂಡಿ ಏನಮ್ಮ? ಕಾಣ್ತಾ ಇಲ್ಲನಪ್ಪ, ದೋಸೆ ತಿಂತಿದ್ದೀನಿ, ತಿನ್ನೋಗು. ತಿನ್ನು ನೀನು. ನಮ್ಮಮ್ಮ ನನಗೆ ಅಂತ ಏನೋ ಸ್ಪೆಷಲ್ ಮಾಡಿರ್ತಾರೆ. ಹ್ಞೂ ಕಣಪ್ಪ, ನೀ ಕೆಲ್ಸಕ್ಕೆ ಹೋಗಿ ಸಂಬಳ ತಂದು ನನ್ನ ಕೈಗೆ ಕೊಡ್ತಿಲ್ಲ, ಆವಾಗ ಮಾಡ್ಕೊಡ್ತೀನಿ ಸ್ಪೆಷಲ್. ಅವ್ನ ಕೆಲಸ ಅಂದ್ರೆ ಮನ್ಸಿಗೆ ಬೇಜಾರು ಮಾಡ್ಕೊಂತಾನೆ. ಯಾಕೆ ಬೇಜಾರು ಮಾಡ್ತಿದ್ಯಾ? ಹೌದೇನೋ ಪ್ರಕಾಶ, ಕೆಲ್ಸಕ್ಕೆ ಹೋಗು ಅಂದ್ರೆ ನಿನ್ಗೆ ಬೇಜಾರಾಗುತ್ತಾ? ನನಗೆ ಬೇಜಾರಾಯ್ತಾ ಇರೋದು ನೀವಿಬ್ರು ಹಿಂಗ್ ಚುಚ್ಚು ಮಾತಾಡೋದಕ್ಕೆ. ಕೆಲ್ಸಕ್ಕೆ ಹೋಗ್ಬೇಕು ಅಂತಲ್ಲ, ಅದನ್ನ ಕಳ್ಸ್ಕೊತೀಯಾ? ನನ್ಗೆ ಅರ್ಜೆಸ್ಟ್ ಆಗಂತ ಕೆಲಸ ಸಿಕ್ಲಿ ಹೋಯ್ತೀನಿ. ಪಕ್ಕದ ಮನೆ ಚೇಟು ಕೆಲ್ಸಕ್ಕೆ ಹೋಗಿ ಅವ್ರ ಅಮ್ಮಂಗೆ ಚಿನ್ನದ ಸರ ಮಾಡಿಸ್ಕೊಂಡು ತಂದು ಕೊಟ್ಟವನೇ ಕಣೋ. ಲೇ ಅವ್ರ ಅಪ್ಪಂಗೆ ಐಫೋನ್ ಕೊಡ್ಸವನಂತೆ. ನನ್ಗನ್ಸುತ್ತೆ ಆ ಚೇತು ಯಾಕೆ ನನ್ನ ಮಗ ಆಗ್ಬಾರ್ದಾಗಿತ್ತು ಅಂತ. ನನ್ನ ಮನ್ಸಲ್ಲಿ ಇರೋದನ್ನೇ ಹೇಳ್ಬಿಟ್ರಿ ಕಣ್ರಿ. ನಿಮ್ಮಿಬ್ರಿಗೂ ಆ ಐಫೋನ್ ಚಿನ್ನದ ಸರದ ಮೇಲೆ ಇರೋ ಪ್ರೀತಿ ಆ ಚೇತು ಮೇಲೂ ಇಲ್ಲ, ನನ್ನ ಮೇಲೂ ಇಲ್ಲ ಅಂತ ಗೊತ್ತು. ಅದೇ ನನ್ ಬೇಜಾರು. ಇದೇ ಬೇಜಾರಾಗೆ ತಿಂಡಿ ಗಿಂಡಿ ತಿಂದಿರ ಹೋಗ್ಬಿಟ್ಟಿಯಪ್ಪ. ಇದೇನ್ ಐಡಿಯಾ ಕೊಡ್ತಿದ್ಯಾ ಅಥವಾ ರಿಕ್ವೆಸ್ಟ್ ಮಾಡ್ತಿದ್ಯಾ? ನಿಮ್ಮ ಅಪ್ಪಂದು ಒನ್ಲಿ ಆರ್ಡರ್, ನೋ ರಿಕ್ವೆಸ್ಟ್. ಏಯ್ ಅವ್ನ ಭಾಗದವ್ ಇನ್ನ 4 ದೋಸೆ ತಂದ್ಬಿಡೋಗ, ಅವತ್ತು ತಿಂದ್ಬಿಡ್ತೀನಿ. ಏನಾರು ಮಾಡ್ಕೊಳ್ಳಿ, ಫೋಟೋ ಹೊಡ್ಸ್ಕೊಂಡು ಅಲ್ಲಿ ಇಲ್ಲಿ ಎಲ್ಲಾರು ತಿನ್ಕೊಂಡು. ಹಲೋ ಸರ್, ಲೊಕೇಶನ್ ಅಲ್ಲಿ ಇದ್ದೀನಿ ಸರ್. ನಿಮ್ಗೆ ಅಲ್ಲಿ ಒಂದು ಲೈಫ್ ಕೇರ್ ಮೆಡಿಕಲ್ ಅಂತ ಕಾಣಿಸ್ತಿದೆಯಾ ಸರ್? ಹಾ ಸರ್, ಕಾಣಿಸ್ತಿದೆ. ಗುಡ್ 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 ಗುಡ್. ಹಾಗಾದ್ರೆ ಬೇಗ ಅಲ್ಲಿಂದ ಒಂದು ಕಾಂಗ್ನಮ್ ತಂದ್ಬಿಡ್ರಿ ಸರ್. ಸರ್ ಅದೇನ್ ನೀವೇ ಕೇಳಬಾರ್ದಾ? ಅದೆಲ್ಲ ಕೇಳಿದ್ರೆ ನಾಚಿಕೆ ಆಗುತ್ತೆ ಸರ್. ಪ್ಲೀಸ್ ಪ್ಲೀಸ್ ಬೇಗ ಬಂದ್ಬಿಡ್ರಿ, ಅವ್ರು ಬರೋ ಟೈಮ್ ಆಗೋಯ್ತು. ಸರಿ, ಈಗೊಂದು ಕಾಲ್ ಮಾಡ್ಬಿಡ. ಕೇಳಕ್ಕೆ ಎಷ್ಟು ನಾಚ್ಕೊಳ್ಳೋನು, ಅದು ಹೆಂಗ್ ಯೂಸ್ ಮಾಡ್ತಾನೋ. ಸರ್ ಒಂದು ಕಾಂಡಮ್ ಕೊಡಿ. ಸರ್ ಈ ಟ್ಯಾಬ್ಲೆಟ್ಸ್ ಕೇಳಿದೆ, ಬಂದಿಲ್ಲ, ಕೊಡಿ. ಈ ವಾಯ್ಸ್ ಎಲ್ಲೋ ಕೇಳ್ದಂಗೈತಲ್ಲ. ಮುಖ ಏನು ನೋಡ್ತೀರಾ? ತಗೊಳ್ಳಿ ಸರ್, ಒಂದು ಬಾಕ್ಸ್ ತೊಗೊಳ್ಳಿ, ಕಡಿಮೆ ಆಗಿ ಕೊಡ್ತೀನಿ. ನೀನು ಅಳ್ಳಾಡ್ಸ್ಕೊಂಡು ಓದ್ತಿದ್ದು ನೋಡಿ ನಾವು ಕೋತದೆ ಅನ್ಕೊಂಡಿದ್ರೆ ನೀನು ಸರಿಯಾಗಿ. ನೀನ್ ಯಾಕೋ ನನ್ನ ಹೊಟ್ಟೆಲಿ ಹುಡ್ದೆ? ಆ ಚೇತುನಾದ್ರೂ ನನ್ನ ಹೊಟ್ಟೆಲಿ ಹುಟ್ಬಾರ್ದ? ನೀವ್ ಅನ್ಕೊಂಡಿರಂಗ್ ನಾನೇನ್ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇದೀನಿ ಅಷ್ಟೇ. ಲೇ ನೀನೇನೋ ನಮ್ಗೆ ಅರ್ಥ ಮಾಡ್ಸೋದು. ಇದೇ ತರ ಇನ್ನೊಂದ್ಸರಿ ಮಾಡ್ದೆ ಅಂದ್ರೆ ಆ ಚೇತು ಅಂತ ದತ್ತು ತಗೊಂಡ್ಬಿಡ್ತೀವಿ ಅಷ್ಟೇ. ಬನ್ರಿ ನೋಡಪ್ಪ, ಹಿಂಗೆಲ್ಲ ಬೈದ್ವು ಅಂತ 3 ದಿನ ಊಟ ಬಿಟ್ಬಿಡ್ಬೇಡ. ಇದನ್ನ ನೀವು ಸುಮ್ನೆ ಹೇಳ್ತಾ ಇದೀರಾ ಅಥವಾ ಮನ್ಸಿಂದ ಹೇಳ್ತಾ ಇದೀರಾ? ಏಯ್ ನಮಗೆ ಒಳಗೊಂದು ಹೊರಗೊಂದು ಮಾತಾಡಕ್ ಬರಲ್ಲ ಕಣ. ಏಯ್ ಬಾರೆ ಚೇತು ಮಾತಾಡ್ಸ್ಕೊಂಡ್ ಬರೋಣ. ಅವ್ನು ಯಾರು ಚೇತು ಅಲ್ಲ, ನನ್ ಪಾಲಿನ ಚೀತು. ಎಂತೆಂತ ಹುಡುಗಿರೆಲ್ಲ ಬರ್ತಾರೆ ಈ ಪಾರ್ಕಲ್ಲಿ. ಇನ್ನು ಲೈಫ್ ಲಾಂಗ್ ಬೆಳಗ್ಗೆ ಹೊತ್ತು ಇಲ್ಲೇ ಮೊನ್ನೆ ಹೆಣ್ಣೋಡಕ್ ಹೋಗಿದ್ದಲ್ಲ, ಏನಾಯ್ತು? ಕೊಡೋದಿಲ್ಲ ಅಂದ್ರು ಕಣ. ಅಲ್ಲ ಕಣೋ, ಅಷ್ಟೊಳ್ಳೆ ಕೆಲ್ಸದಲ್ಲಿ ಇದೆಯಾ, ತಿಂಗ್ಳಿಗೆ 1 ಲಕ್ಷ ದುಡಿದ್ರು ಹುಡುಗಿ ಕೊಡಲ್ಲ ಅನ್ಬಿಟ್ರ? ಮಗ ಈಗಿನ ಕಾಲದಲ್ಲಿ ಅವಮಾನ ಆಗೋದಂದ್ರೆ ಎಲ್ಲೇಳು? ಎಲ್ಲಿ? ಅದು ಹೆಣ್ಣೋಡು ಕೊಯ್ತೀವಲ್ಲ ಅವಾಗ ಆಗೋದು ಅವಮಾನ ಅಂದ್ರೆ. ಯಾವ್ಯಾವ ತರ ಯಾವ್ಯಾವ ಡಿಸೈನ್ ಅವಮಾನ ಮಾಡ್ತಾರೆ ಗೊತ್ತೇನ? ಬದ್ಮಕ್ಳು ಮನೆಗೆ ಹೋದ್ರೆ ಈ ಹಾಳಾದ ವಯಸ್ಸಾದ ಮುದ್ಕಿರು ನಮ್ಮ ಮೇಲಿಂದ ಕೇಳಕ್ಕೆ CT ಸ್ಕ್ಯಾನ್ ಮಾಡ್ದಂಗೆ ಮಾಡ್ತಾರೆ. ಯಾವ ಕೆಲಸ ಮಾಡ್ತದೆ ಅಂತ ಕೇಳಿದೆ, ಗೌರ್ಮೆಂಟ್ ಕೆಲಸನ ಅಂತಾರೆ. ನಾನಿಲ್ಲ ಅಂತ ಹೇಳೋಷ್ಟಲ್ಲಿ ನಂಗೆ ಅರ್ಧ ಕನ್ಫರ್ಮ್ ಆಗ್ಬಿಟ್ಟಿರ್ತದೆ, ನನ್ಗೆ ಹೆಣ್ಣು ಸಿಗಲ್ಲ ಅಂತ. ಹುಡುಗಿನ ಮಾತಾಡಿಸ್ಲಿಲ್ವೇನಾ? ಅಯ್ಯೋ ಮಾತಾಡಿಸ್ತೇನೆ ಮಗ. ಅವ್ರ ಡಿಮ್ಯಾಂಡ್ 1 2. ಅಯ್ಯೋ ಹಚ್ಕೊತಾಳೆ. ನನ್ಗೆ ಮದುವೆ ಆಗೋಕೆ ಇಷ್ಟನಾ? ಅಯ್ಯೋ ಇಷ್ಟ ಅಂತ. ಮತ್ತೆ ಯಾಕೇನು ಮಾತಾಡ್ತಾನೆ ಇಲ್ಲ? ಏನಾದರೂ ಮಾತಾಡಿಯಲ್ಲ? ನಂದು ಮಾತು ಕಮ್ಮಿ, ಆದರೆ ಡಿಮ್ಯಾಂಡ್ ಜಾಸ್ತಿ. ಪರವಾಗಿಲ್ಲ ಹೇಳಿ, ನಾನು ಡಿಮ್ಯಾಂಡ್ ಚೆನ್ನಾಗೇ ಕೇಳ್ತೀನಿ, ಹೇಳಿ. ನನಗೆ ಈ ನಾರ್ಮಲ್ ಪ್ರೀ ವೆಡ್ಡಿಂಗ್ ಎಲ್ಲ ಬೇಡ. ಆಯ್ತು, ಬೇಡ, ನಾರ್ಮಲ್ ಬೇಡ. ಏನಾದರೂ ಡಿಫ್ರೆಂಟ್ ಆಗಿರಬೇಕು. ಡಿಫ್ರೆಂಟಾಗಿ ಮಾಡುವ. ಮಾಡಿದ್ರೆ ಟ್ರೆಂಡ್ ಆಗಬೇಕು. ಟ್ರೆಂಡ್ ಮಾಡುವ. ಮಾಡೋಣಲ್ಲ? ಮಾಡೋಣ ಅಲ್ವಾ? ಮಾಡೋಣ ಅಲ್ವಾ? ಮಾಡುವ. ಹಾಂ
ಛತ್ರಕ್ಕೆ ಗಂಡನ ಕಿಡ್ನಾಪ್ ಮಾಡ್ಕೊಂಡು ಬರೋ ಥರ ಆ ಥರ ಎಲ್ಲ ಬೇಡ. ಬೇಡ್ವಾ ಇಲ್ಲ ಬೇಡ. ಹಾ, ನೀವು ಕುರಿ ಥರ ಹಾರ ಹಾಕೊಂಡು ತಿಳ್ಕೊಂಡು ಬನ್ನಿ, ನಾನು ಮಚ್ಚಿಡ್ಕೊಂಡು ಮದುವೆ ಹುಡುಗಿ ಡ್ರೆಸ್ಸಲ್ಲಿ ಬರ್ತೀನಿ. ಕುರಿ ಹಿಂಗೆ ಮಾಡಿದ್ರೆ ಟ್ರೆಂಡ್ ಆಗುತ್ತೆ. ಇದೆಲ್ಲ ಟ್ರೆಂಡಾ? ಲವ್ ನಿನ್ನ ಮದುವೆ ಆಗಕ್ಕಿಂತ ಮುಂಚೆನೆ ಕುರಿ ಮಾಡ್ತಾವಳೆ. ಟ್ರೆಂಡು ಅಂತ ಈಗ್ಲಿಂದಾನೆ ಬೆಂಡ್ ಮಾಡ್ತಾವಳೆ. ಆಮೇಲೆ ಏನಾಯ್ತು ಗೊತ್ತೇ? ಏನಾಯ್ತು? ನಿಮ್ಮನ್ನ ಮದುವೆ ಆದ್ಮೇಲೆ ನಾನು ನನ್ನ ಫ್ರೆಂಡ್ಸ್ ಜೊತೆಲಿ ಇದ್ದಂಗೆ ಇರಬೇಕು. ಹಂಗಾದ್ರೆ ಫ್ರೆಂಡ್ ಜೊತೆನೆ ಇರ್ಬೋದಲ್ಲ, ನಿನ್ ಯಾಕೆ ಮದ್ವೆ ಆಗ್ಬೇಕು? ವಾರಕ್ಕೆ 3 ದಿನ ನಾನು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕು. ಅಲ್ಲ ಹೋಗ್ಲೇಬೇಕು. ಆದರೆ ನಿಮ್ಮ ಅಪ್ಪ ಅಮ್ಮ ಮಾತ್ರ ನಮ್ಮ ಮನೆಗೆ ಬರಬಾರ್ದು. ನಮ್ಮ ಅಪ್ಪ ಅಮ್ಮ ಬರಬಾರ್ದಾ? ಮದುವೆ ಆದಮೇಲೆ ನಾನು ನಿಮ್ಮನ್ನು ಮನೆ ದೇವರು ಅಂತ ಕರಿತೀನಿ. ಆದರೆ ಆ ಮನೆ ನನ್ನ ಹೆಸರಲ್ಲಿರಬೇಕು. ಕಂಡೀಷನ್ ಎಲ್ಲ ಓಕೆ ಆದರೆ ಬಂದು ಹಗ್ ಮಾಡ್ಬೋದು. ಇವಳು ಹಗ್ ಮಾಡ್ಕೊಳ್ಬದ್ಲು ಹ್ಯಾಂಗ್ ಮಾಡ್ಕೊಳ್ಳೋದು ಒಳ್ಳೇದು. ಅಬ್ಬಾ ಪ್ರಕಾಶ, ಇದನ್ನೆಲ್ಲ ನೋಡ್ತಿದ್ರೆ ನೀನೇ ಗ್ರೇಟ್ ಅನ್ಸ್ತದೆ ಕಣಪ್ಪ. ಯಾಕೋ? ನೋಡು, ನನಗೊಂದು ಕೆಲಸ ಅದೇ, ಕೈ ತುಂಬ ಸಂಬಳ ಅದೇ, ಆದರೂ ಮದುವೆ ಆಗೋಕ್ಕೊಂದು ಹುಡುಗಿ ಇಲ್ಲ. ಪ್ರಕಾಶ, ಈಗ ಕೆಲಸನೇ ಇಲ್ಲ, ಆದರೂ ಯಾವುದೋ ಒಂದು ಹುಡುಗಿನ ಪಟಾಯಿಸ್ಕೊಂಡು ಲವ್ ಮಾಡ್ತಾ ಇದ್ದಿ. ಇವತ್ತೋ ನಾಳೆನೋ ಮದುವೆ ಆಯ್ತೀಯೇ, ಆದರೆ ನಮ್ಗೆ ಹೆಣ್ಣು ಸಿಗ್ತಾಯಿಲ್ಲ ಅನ್ನೋದೇ ಒಂದು ಪ್ರಾಬ್ಲಮ್ಮು. ಲವ್, ನಿನ್ಗೆ ಹುಡುಗಿ ಸಿಕ್ಕಿಲ್ಲ ಅನ್ನೋದು ಅಷ್ಟೇ ಪ್ರಾಬ್ಲಮ್ಮು. ಅದೇ ಹುಡುಗಿ ಸಿಕ್ಕಿದ್ಮೇಲೆ ಹುಡುಗಿನೇ ದೊಡ್ಡ ಪ್ರಾಬ್ಲಮ್ಮು. ಹುಡುಗಿರ್ನ ಅರ್ಥ ಮಾಡ್ಕೊಂಡು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಕಣೋ. ಏನೋ ಹಂಗಂದ್ರೆ ಲವ್ ಮಾಡ್ಬೇಕಾದ್ರೆ ಜಾಸ್ತಿ ಮಾತಾಡ್ಬೇಕು ಅಂತಾರೆ, ಅದೇ ಮದ್ವೆ ಆದ್ಮೇಲೆ ಕಮ್ಮಿ ಮಾತಾಡ್ಬೇಕು ಅಂತಾರೆ. ಲವ್ ಮಾಡ್ಬೇಕಾದ್ರೆ ದುಡ್ಡು ಅವರೇ ಖರ್ಚು ಮಾಡಿಸ್ತಾರೆ, ಅದೇ ಮದ್ವೆ ಆದ್ಮೇಲೆ ದುಡ್ಡು ಖರ್ಚು ಮಾಡಿದ್ರೇನೆ ಬೈತಾರೆ. ಮದ್ವೆಗಿಂತ ಮುಂಚೆ ನೈಟ್ ಔಟು ಅಂತಾರೆ, ಮದ್ವೆ ಆದ್ಮೇಲೆ ಯಾಕೆ ಲೇಟು ಅಂತ ಅಂತಾರೆ. ಈ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟೈತೆ ಕಣೋ. ಅದ್ರಲ್ಲೂ ನಮ್ಮವಳು ಅವಳಲ್ಲ, ಮಾತ್ಗೂ ಬೈತಾಳೆ, ಕುಂತ್ರು ಬೈತಾಳೆ, ನಿಂತ್ರು ಬೈತಾಳೆ, ಏನ್ ಮಾಡಿದ್ರು ಬೈತಾಳೆ, ಬೈತಾನೆ ಇರ್ತಾಳೆ ಕಣೋ. ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣೋ. ಪ್ರಿಯಾ ಯಾವಾಗ ಬಂದಮ್ಮ? ಯಾವ ಪ್ರಿಯಾನೋ? ನಿನ್ ಲವರು? ಅಯ್ಯೋ ಕಿತ್ತೋಗಿರೋ ನನ್ನ ಮಗನೇ, ಕರಿನಾಯಿ ನನ್ನ ಮಗನೇ, ನಿನ್ನ ಮುಖ ಹಂದಿ ತಿನ್ನ ಮರದಿಂದ ಬಿದ್ದಿರೋ ಹಳಸಿನ ಹಣ್ಣು ಥರ ಇದ್ದಿ. ನಾನು ಯಾವಾಗಲೂ ಬೈತೀನಿ. ಅಣ್ಣ ನೀವೇ ಹೇಳಿ, ನಾನು ನೋಡಿದ್ರೆ ಬೈಯೋ ಥರ ಕಾಣಿಸ್ತೀನಾ? ನೀನು ಇಷ್ಟೊತ್ತವರೆಗೂ ಬೈದಿಲ್ವಾ? ಅಯ್ಯೋ, ನಾನೆಲ್ಲ ಬೈದೆ ಅನ್ಕೊಂಬಿಟ್ಟೆ ಕಣಮ್ಮ. ಏನು ಬೈಯಕ್ಕೆ ಬರ್ತಾನೆ ಈ ರೇಂಜಲ್ಲಿ ಬೈದವಳೆ. ನೀನೇನಾರ ಬೈಕ್ ಬಂದಿದ್ರೆ ಯಾವ ರೇಂಜಲ್ಲಿ ಬೈತಿರ್ಬೇಡ, ನೀನು ಹೇಳು. ಇವತ್ತೇ ಕಣೋ ಬೈತಾ ಇರೋದು. ನೆನ್ನೆ ಮೊನ್ನೆ ಎಲ್ಲ ಹೊಡಿತಾ ಇದ್ಲು. ಅಣ್ಣ, ನನ್ನ ಲವ್ ಮಾಡೋ ಮುಂಚೆ ಏನ್ ಹೇಳಿ ನಮ್ಸಿ ಲವ್ ಮಾಡಿದ್ರು ಅಂತ ಕೇಳಿ. ರೀ ಐ ಲವ್ ಯು ರೀ. ನಿನ್ ಕೆಲ್ಸ ಎಲ್ಲ ಕಾರ್ಯ ಎಲ್ಲ, ಏನ್ ಲವ್ ಮಾಡ್ತೀಯಾ? ಲವ್ ಮಾಡಕ್ ಬೇಕಾಗಿರೋದು ಕೆಲಸ ಅಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೃದಯ. ದುಡ್ಡನ್ನ ಕಳ್ಳ ಬೇಕಾದ್ರೂ ಸಂಪಾದನೆ ಮಾಡ್ತಾನೆ, ಆದ್ರೆ ಅವನ ಕೈಲಿ ಆನೆಸ್ಟ್ ಆಗಿ ಪ್ರೀತಿ ಮಾಡಕ್ ಸಾಧ್ಯನಾ ಹೇಳು? ಇಲ್ಲ. ಕೆಲಸ ಮಾಡೋರು ದಿನದಲ್ಲಿ 10 ಗಂಟೆ ಕೆಲಸ ಮಾಡಿ 8 ಗಂಟೆ ನಿದ್ದೆ ಮಾಡಿ ಫ್ಯಾಮಿಲಿ ಅದು ಇದು ಅಂತ 3 ಅವರ್ ಕಳೆದ್ರು, ಇನ್ ಮಿಕ್ಕಿದ 3 ಅವರ್ ಮಾತ್ರ ನಿನ್ನ ಲವ್ ಮಾಡಕ್ ಸಾಧ್ಯ. ಆದ್ರೆ ನಾನ್ ಬೇಕಾದ್ರೆ ದಿನದ 24 ಗಂಟೆನೂ ನಿನಗೇ ಅಂತ ಮೀಸಲಿಡ್ತೀನಿ. ನೀನ್ ಕಾಲ್ ಮಾಡಿ ಕಾಲ್ ಕಟ್ ಆಗೋದ್ರೊಳಗಡೆ ನಿನ್ ಮುಂದೆ ಬಂದು ನಿಂತಿರ್ತೀನಿ. ನೀನೆಲ್ಲಾದ್ರೂ ಹೋಗ್ಬೇಕಾದ್ರೆ ನಿನ್ ಗಾಡಿಗೆ ಸಾರಥಿಯಾಗಿ ನಿನ್ ಬಾಡಿಗೆ ಬಾಡಿ ಗಾರ್ಡ್ ಆಗಿರ್ತೀನಿ. ಬೆಂಗಳೂರಲ್ಲಿ ರೋಡ್ಗಿಂತ ಪಾಟ್ ಹೋಲ್ಗಳೇ ಜಾಸ್ತಿ, ಅದಕ್ಕೆ ಎಲ್ಲಿ ನಿನ್ ಬಟ್ಟೆ ಗಲೀಜಾಗೋಗುತ್ತೆ ಅಂತ ನಿನ್ನ ಹೊತ್ಕೊಂಡೇ ಹೋಗ್ತೀನಿ. ಸಂಜೆ ಮಳೆಗೆ ಎಲ್ಲಿ ನಿನಗೆ ನೆಗಡಿ ಶೀತ ಆಗೋಗುತ್ತೆ ಅಂತ ನಿನ್ನ ಜಾಕೆಟಲ್ಲೇ ಬಚ್ಚಿಡ್ತೀನಿ. ರಾತ್ರಿ 12 ಆಗ್ಲಿ 1 ಆಗ್ಲಿ ನಿನ್ನ ಬೆಂಗಳೂರು ಪೂರ್ತಿ ಸುತ್ತಾಡಿಸಿ ಸೇಫಾಗಿ ಕರ್ಕೊಂಬಂದು ಮನೆ ಹತ್ರ ಬಿಡ್ತೀನಿ. ಬೇಕಿದ್ರೆ ಬೆಳಿಗ್ಗೆ ಬೇಗ ಬರಕ್ ಸರಿ ಹೋಗ್ಲಿ ಅಂತ ಅಲ್ಲೇ ಎಲ್ಲಾದ್ರೂ ರೋಡಲ್ಲೋ ಪಾರ್ಕಲ್ಲೋ ಬಸ್ ಸ್ಟ್ಯಾಂಡಲ್ಲೋ ಮಲಗಿದ್ದು ಬೇಗ ಎದ್ದು ಬಂದು ನಿನ್ ಕಣ್ಮುಂದೆ ನಿಂತಿರ್ತೀನಿ. ಮತ್ತೆ ಕೆಲಸ ಅಂತಿದ್ಯಲ್ಲ, ಒಂದ್ ಕೆಲಸ ಅಂತ ಮಾಡಿದ್ರೆ ನಿನ್ ಇಷ್ಟೊಂದೆಲ್ಲ ಲವ್ ಮಾಡಕ್ಕಾಗತ್ತಾ? ಇಲ್ಲ. ಯೋಚನೆ ಮಾಡೇಳು, ನಿನ್ಗೆ ಕೆಲಸ ಮಾಡೋನ್ ಬೇಕಾ ಅಥವಾ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋನ್ ಬೇಕಾ? ನಂಗೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದೇನೆ ಬೇಕು. ಐ ಲವ್ ಯು. ಹಂಗಿದ್ರೆ ಅವತ್ ನೀನ್ ಹೇಳಿದ್ದೆಲ್ಲ ಸುಳ್ಳಾ? ಅದು ಇಲ್ಲ ಇದು ಇಲ್ಲ. ಲೆಟ್ಸ್ ಬ್ರೇಕ್ ಅಪ್. ನೀವು ಹುಡುಗಿರ್ ಇರೋದೆ ಅಂತ ಮಾತಾಡಕ್ಕೆ. ನೋಡು, ಮಧ್ಯಾಹ್ನ ಸೂರ್ಯನ ನೋಡಿ ಸೂರ್ಯ ಸುಡ್ತಾನೆ ಅಂತ ದೂರ ಹೋಗ್ಬೇಡ.
ಸಂಜೆ ತಂಪಾಗೋ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಡ್ತೀಯ. ಪ್ರೀತಿಗೋಸ್ಕರ ಹುಡುಗರು ಮಾಡೋ ಕಮಿಟ್ಮೆಂಟ್ ಅಲ್ಲಿ ನೀವು ಹುಡುಗಿರು ಒಂದು 10% ಆದ್ರೂ ಮಾಡಿದೀರಾ? ಯಾವ್ದಾದ್ರು ಇದ್ರೆ ಎಕ್ಸಾಂಪಲ್ ಕೊಡು ನೋಡೋಣ. ನಾವು ಹುಡುಗರು ತಾವು ಪ್ರೀತಿ ಮಾಡೋ ಹುಡುಗಿನ ಹಾರ್ಟಲ್ಲಿ ಇಟ್ಕೊಂಡು Z+ ಸೆಕ್ಯೂರಿಟಿಗಿಂತ ಹೆಚ್ಚಾಗಿ ಸೆಕ್ಯೂರಿಟಿ ಕೊಡ್ತೀವಲ್ಲ, ಅದಕ್ಕೆ ಸಣ್ಣ ಸಣ್ಣ ವಿಷಯಕ್ಕೂ ನೀವು ಬ್ರೇಕಪ್ ಹೇಳ್ಬೇಕಾಗಿರೋದೆ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಇದನ್ನ ಕೇಳಿ ನೀನು ಬ್ರೇಕಪ್ ಹೇಳ್ತೀಯ ನೋಡೋಣ. ಬ್ಲಡ್ಡಲ್ಲಿ ರೆಡ್ ಕಮ್ಮಿ ಆಗ್ಬೋದು, ಹಾಲಲ್ಲಿ ತಿಕ್ ಕಮ್ಮಿ ಆಗ್ಬೋದು, ಎಣ್ಣೆಲಿ ಕಿಕ್ ಕಮ್ಮಿ ಆಗ್ಬೋದು, ಆದರೆ ನಿನ್ನ ಮೇಲಿರೋ ಪ್ರೀತಿ ನನಗೆ ಯಾವತ್ತೂ ಕಮ್ಮಿ ಆಗಲ್ಲ. ಐ ಲವ್ ಯು. ನನ್ಗೆ ಗೊತ್ತು ಈ ತರ ಮಾತೆಲ್ಲ ನಿನ್ ಬಾಯಲ್ಲಿ ಬರಲ್ಲ ಅಂತ. ಬರಲ್ಲ. ಅದಕ್ಕೆ ನೀವೇ ಕಾರಣ. ನಾನೇನ್ ಮಾಡ್ದೆ? ನೀನ್ ಲವ್ ಮಾಡಕ್ಕೆ ಮದ್ವೆ ಆಗಕ್ಕೆ ಹುಡುಗಿ ಸಿಕ್ಕಿಲ್ಲ ಅಂತ ಹೇಳಿ ನನ್ನ ಹುಡುಗನ್ ತಲೆ ಕೆಡಿಸ್ತಾ ಇದ್ಯಾ? ನಿಮ್ ಹುಡುಗಿ ಏನೇನು ಹೇಳ್ತಾವಳೆ, ನಾನಲ್ಲ ಅಂತ ಹೇಳು. ಹೌದು ಹೌದು ಅಂತ ನೀನು ಹೇಳ್ತೀಯಲ್ಲ. ಹುಡುಗಿರ್ನ ಮ್ಯಾನೇಜ್ ಮಾಡೋದು ಒಂದು ಕಲೆಕಲ್ಲ, ನೀನು ಸ್ವಲ್ಪ ಸುಮ್ಮನಿರು. ಬೇಬಿ, ನಾವಿಬ್ರು ಬ್ರೇಕಪ್ ಮಾಡ್ಕೊಳ್ಳೋದಲ್ಲ, ನೀವಿಬ್ರು ಮಾಡ್ಕೋಬೇಕು. ಇವ್ರ ಜೊತೆ ಇದ್ರೆ ಇವನ್ ಬುದ್ಧಿನ ಕಲ್ತ್ಬಿಡ್ತೀವಿ. ಬಾ ಹೋಗೋಣ. ಪ್ರಕಾಶ, ನಾನೇ ವಿನ್. ಅಪ್ಪ ಶುಗರ್ ಮಾತ್ರ ತಗೊಂಡ? ಅಮ್ಮ ನೀನ್ BP ಮಾತ್ರ ತಗೊಂಡ? ನೋಡಿದ್ರ ನಮ್ಮ ಮಗನಿಗೆ ನಮ್ಮಿಬ್ರ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಕಾಳಜಿನೂ ಇಲ್ಲ ಗಿಳ್ಜಿನೂ ಇಲ್ಲ. ಇವಾಗ ನಾನು ಹೇಳೋ ವಿಷಯ ಕೇಳಿ, ನಿನಗೆ ಹಾರ್ಟ್ ಅಟ್ಯಾಕು, ನಮ್ಮ ಅಮ್ಮಗೆ BP ಜಾಸ್ತಿ ಆಗಿ ಗಾಬರಿ ಆಗಬಾರ್ದು ಅಂತ. ನಿಮ್ಮ ಅಮ್ಮನ ಮದುವೆ ಆಗೋದಾಗೆ ನಾನು ಗಾಬರಿ ಆಗಲಿಲ್ಲ, ಇವಾಗ ತಿನ್ನೇನಲ್ಲಿ. ಅದು ನಾನು ಲವ್ ಮಾಡ್ತಾ ಇದ್ದೀನಿ. ಮದ್ವೆ ಅಂತ ಆದ್ರೆ ಅವಳನ್ನೇ. ಯಾವಳಪ್ಪ ಅವಳು? ಬೆಪ್ತ ಕಡೆ ಸ್ವಾತಿ ಅಂತ, ನನ್ನ ಪಾಲಿನ ಮುತ್ತು. ಈಗ ನಿನಗೆ ಬಂತು ಆಪತ್ತು. ಏಯ್, ಇದನ್ನ ಕಾಮಿಡಿ ಅಂತ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಟ್ರಾಜಿಡಿ ಆಗಿ ಹೋಗ್ತೀಯ. ಹಂಗಂತ ಪ್ರೀತಿಸೋ ತಪ್ಪ? ಪ್ರೀತಿಸೋ ತಪ್ಪಲ್ಲ ಕಣ, ಎತ್ತವ್ರ ಮುಂದೆ ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತಲ್ಲ, ಅದು ತಪ್ಪು. ಅಮ್ಮ ಏನಮ್ಮ, ಹೆತ್ತವ್ರ ಮುಂದೆನೆ ಪ್ರೀತಿ ಮಾಡ್ತಿದ್ದೀನಿ ಅನ್ನಷ್ಟು ಕೊಲೆಸ್ಟ್ರಾಲ್ ಬೆಳೆದು ಬಿಟ್ಟಿದ್ಯಾ ನಿನಗೆ? ಎತ್ತಿ ಎಗರ್ಸು ಒದ್ದೆ ಅಂದ್ರೆ 1 ಕಿಲೋಮೀಟರ್ ಆಚೆ ಬಿದ್ದಿರ್ಬೇಕು. ಓದಿದ್ಯಾ ಒಂಚೂರು ಜೋರಾಗಿ ಓದಿ. ಯಾಕೆ? ನನ್ನ ಹುಡುಗಿ ಮನೆ ಇರೋದು 1.5 ಕಿಲೋಮೀಟರ್ ದೂರದಲ್ಲಿ. ನೋಡಿ, ನೀವೇನಂದ್ರು ಅಷ್ಟೇ, ನನ್ನ ಮದುವೆ ಅಂತ ಆದ್ರೆ ನನ್ನ ಚೈಲ್ಡ್ಹುಡ್ ಕ್ಲಾಸ್ಮೇಟ್ ಸ್ವಾತಿನೇ. ಆ ಹುಡುಗಿ ಹತ್ರ ಏನಾಯ್ತು ಅಂತೇನೋ? ಮನೆ ಇಲ್ಲ, ಆಸ್ತಿ ಇಲ್ಲ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀವೇ ಹೇಳ್ತಿದ್ರಿ, ಆ ಹುಡುಗಿ ಸ್ವಾತಿ ನೋಡಿ ಕಲಿ, ಏನಯ್ಯ ಏನು ವಿನಯ ಅಂತ. ಅದಕ್ಕೆ ನಿಮ್ಗೆ ಅವಳು ಕಂಡ್ರೆ ಇಷ್ಟ ಅಂತ ಪಟಾಯಿಸ್ಕೊಂಡು ಲವ್ ಮಾಡ್ಬಿಟ್ಟೆ. ನಿಮ್ಮ ಆಸೆ ನೆರವೇರಿಸೋ ತಪ್ಪ? ನೋಡೋ, ನೀನ್ ಚಿಕ್ಕವನ್ ಇರ್ಬೇಕಾದ್ರೇನೆ ನಮ್ಮ ಅಣ್ಣನ ಮಗಳನ್ನ ನಿನಗ್ ತಂದ್ಕೊಡೋದು ಅಂತ ಮಾತುಕತೆ ಆಗಿದೆ. ಮಾತುಕತೆ ಅದು ಕತೆ, ಇದು ಜೀವನ. ಅಂದ್ರೆ ನನಗೆ ಬುದ್ಧಿ ಇಲ್ದೇ ಇರ್ಬೇಕಾದ್ರೆ ಮಾತು ಕೊಟ್ಬಿಟ್ರೆ ಅದಕ್ಕೆ ನಾನು ಹೊಣೆ. ನಮ್ಮ ಅಣ್ಣನ್ ಕೊಟ್ರ ಮಾತು, ನನ್ನ ಹುಡುಗಿ ಕೊಟ್ಟಿರೋ ಮಾತು. ನೋಡಿ, ನಾನು ನಮ್ಮ ಹುಡುಗಿ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ನೀವು ನನ್ನ ಪ್ರೀತಿಗೆ ಏನಾದ್ರು ಅಡ್ಡ ಬಂದ್ರೆ ಮಗನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಾಗುತ್ತೆ. ನೋಡಿ ಅವನಿಗೆ ಡೈಫರ್ ಆಗಿ ಬರ್ಸಿದ್ಕೆ ಇವತ್ತು ನಮ್ಮ ಮುಂದೆ ಹೊಡೆದಿರ್ಸ್ಕೊಂಡವನೆ. ಇಷ್ಟೆಲ್ಲ ಆಯ್ತು ಅಂದ್ರೆ ಇವಾಗ ನಿಮ್ಮ ಅಪ್ಪ ಅಮ್ಮ ಹೇಳ್ದೆ ನಿಮ್ಮ ಮಾವನ ಮಗಳನ್ನೇ ಮದ್ವೆ ಆಗ್ತೀಯಾ? ನೋಡು, ನನ್ನ ನೋಡಕ್ ಇಷ್ಟ ಇಲ್ಲ ಅಂತ ಒಂದ್ ಮಾತು ಹೇಳ್ಬಿಡು, ನಾನು ಬದುಕಿರ್ಬೇಕಾದ್ರೆ ಕಣ್ದಾನ ಮಾಡ್ಬಿಡ್ತೀನಿ. ಆದ್ರೂ ಅದು ನೀನ್ ಸತ್ ಮೇಲೆ ತಾನೇ ತಗೊಳ್ಳೋದು. ಈ ಟೈಮಲ್ಲಿ ಲಾಜಿಕ್ ಹುಡ್ಕೋ ಬದಲು ಸತ್ತೋಗು ಅಂತ ಒಂದೇ ಒಂದು ಮಾತು ಹೇಳ್ಬಿಟ್ರೆ ಯಾವ್ದಾದ್ರು ಬಿಲ್ಡಿಂಗ್ ಮೇಲಿಂದನೋ ಫ್ಲೈಓವರ್ ಮೇಲಿಂದನೋ ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ನೀನು ನನ್ನ ಕಂಡ್ರೆ ಯಾಕಷ್ಟು ಇಷ್ಟ? ಈ ಬಿಟ್ಟೋಗೋ ಕಾರಣ ಹೇಳ್ಬೋದು, ಆದ್ರೆ ಪ್ರೀತಿ ಮಾಡೋ ಕಾರಣ ಹೇಳಕ್ಕಾಗುತ್ತಾ? ನಿಮ್ಮ ಅಪ್ಪ ಅಮ್ಮ ಏನಾದ್ರು ನಿನ್ನ ಎಮೋಷನಲ್ ಬ್ಲಾಕ್ ಮಾಡ್ಬಿಟ್ರೆ? ನಾನೇ ಬ್ಲ್ಯಾಕ್ ಇದ್ದೀನಿ, ನನ್ನನ್ನೇನು ಬ್ಲ್ಯಾಕ್ ಮಾಡ್ತಾರೆ? ಆದ್ರೂ ಅಪ್ಪ ಅಮ್ಮ ಮುಖ್ಯ ಅಲ್ವಾ? ಇವಾಗ ನೋಡು, ದಾರಿಲಿ ಯಾರೋ ವಯಸ್ಸಾದವ್ರು ಹೋಗ್ತಾ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಅಪ್ಪ ಅಮ್ಮ ಅಂತ ಕರೆದ್ರೆ ಏನಂತಾರೆ? ಖುಷಿ ಪಡ್ತಾರೆ. ಕರೆಕ್ಟ್ ತಾನೆ? ಕರೆಕ್ಟ್ ಅಲ್ವಾ? ಅದೇ ರೀತಿ ದಾರಿಲಿ ಯಾವ್ದೋ ಗೊತ್ತು ಗುರಿ ಇಲ್ದಿರೋ ಹುಡುಗಿ ಹೋಯ್ತಾ ಇರೋಳಿಗೆ ಹೋಗ್ಬಿಟ್ಟು ನೀನೇ ನನ್ನ ಲವರು ಅಂತ ಅಂದ್ರೆ ಏನಂತಾಳೆ? ಮೆಟ್ ತಗೊಂಡು ಹೊಡಿತಾರೆ. ಅದೇ ರೀತಿ ಅಪ್ಪ ಅಮ್ಮ ಅಂತ ಯಾರಿಗ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಲವರು ಅಂತ ಹೇಳಕ್ಕಾಗುತ್ತಾ? ಪ್ರೀತಿ ಮುಖ್ಯ, ಪ್ರೀತಿಸಿದವಳು ಮುಖ್ಯ. ಆದ್ರೂ ಅಪ್ಪ ಅಮ್ಮ ಮತ್ತೆ ಅಪ್ಪ ಅಮ್ಮ ಅನ್ಕೊಂಡು ನೋಡು, ಈ ಜೀವಕ್ಕೆ ಒಬ್ಬರೇ ಅಪ್ಪ ಅಮ್ಮ, ಆದ್ರೆ ಈ ಜೀವನಕ್ಕೆ ಅದು ನಾನೇ.
ಡೌಟೇ ಇಲ್ಲ. ಸರಿ, ಹಾಗಿದ್ರೆ ಇವಾಗಲೇ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಡೌಟ್ ಕ್ಲಿಯರ್ ಮಾಡ್ಕೋಬೇಕು. ಇವತ್ತು ಎರಡರಲ್ಲೊಂದು ತೀರ್ಮಾನ ಮಾಡೇ ಮಾಡ್ತೀನಿ. ಇವತ್ತು ಹೆಂಗಾರು ಮಾಡಿ ಮನೇಲಿ ಸ್ವಾತಿನ ಒಪ್ಪು. ಹೆಂಗೇನ ಸೊಸೆ ನೀನು ಮದುವೆ ಆಗಕ್ಕೆ ಊರಿಂದ ನೇರವಾಗಿ ಮುಟ್ಟ ಸೊಸೆ. ಚಿಕ್ಕ ವಯಸ್ಸಲ್ಲಲ್ವೇನೋ ಇವಳನ್ನ ನೋಡಿದ್ದು ನೀನು? ಏನಾದ್ರು ಮಾತಾಡ್ಸಮ್ಮ. ಹೇಗಿದ್ಯಾ ಮಾವ? ಚೆನ್ನಾಗಿದ್ದೀನಿ. ನನಗೇನು ಗೊತ್ತು ನೀನು ಇಷ್ಟು ಚೆನ್ನಾಗಿರ್ತೀಯ ಅಂತ. ಚೆನ್ನಾಗೇ ಇರ್ತಾನೆ, ಮದುವೆ ಮಾತಾಡು. ಯಾಕೆ ಮಾವ ನನ್ನ ಮದುವೆ ಆಗಲ್ಲ ಅಂದಂತೆ? ಮಾವ, ನಮ್ಮಪ್ಪ ಇರೋಳು ಒಬ್ಳೆ ಮಗಳಿಗೆ ಚೆನ್ನಾಗಿರ್ಲಿ ಅಂತ ಬೇಜಾನ ಆಸ್ತಿ ಮಾಡಿಟ್ಟಿದ್ದಾರೆ. ಹೌದಾ? ನೀವು ನನ್ನ ಮದುವೆ ಆದಮೇಲೆ ಎಲ್ಲ ಆಸ್ತಿನೂ ನಿಮ್ಮ ಹೆಸರಿಗೆ ಮಾಡ್ತಾರಂತೆ. ನಾನೇ ಭಾಗ್ಯವಂತ. ಮಾವ, ಈಗಲಾದರೂ ಹೇಳು ಮಾವ, ನನ್ನೇ ಮದುವೆ ಆಗ್ತೀನಿ ಅಂತ. ಮಾವ ಮಾವ, ಬೀದಿಲಿರೋ ಚಾಕ್ಲೆಟ್ ಆಸೆ ಪಡ್ತಾ ಇದ್ರೆ ಮನೇಲಿ ಬಿರಿಯಾನಿನೇ ಇಟ್ಟವ್ರಲ್ಲಪ್ಪ. ಯಾಕೆ ಏನು ಇಲ್ಲ ನೋಡಿ ಅಂತೆ ಮಾವ ನನ್ನ ಮಾತಾಡಿಸ್ದೆ ಹಾಗೆ ಹೊರಟೋದ್ರು. ಏನ್ರಿ ಮಾಡೋದು ಇವಾಗ? ನೀನೇನು ಚಿಂತೆ ಮಾಡ್ಕೊಳಕ್ ಹೋಗ್ಬೇಡಮ್ಮ. ಅವನಂದ ಮೇಲೆ ನಾನು ಹೊದ್ಬಿಟ್ಟು ನಾನು ಮದುವೆ ಮಾಡ್ಸೇ ಮಾಡ್ತೀನಿ. ಅವಳನ್ನ ಮದುವೆ ಆಗ್ಲಾ, ಇವಳನ್ನ ಮದುವೆ ಆಗ್ಲಾ, ಶಿಲ್ಪನ? ಓ ಸ್ವಾತಿ, ಏನಾದ್ರೂ ಮಾಡಿ ನ್ಯಾಯ ಕೊಡಿಸ್ಬೇಕಲ್ಲ. ನ್ಯಾಯ ಅಂದ್ರೆ ನ್ಯಾಯ, ಅವ್ರ ತಾಯಿ ಅಣೆಗೂ ನ್ಯಾಯ. ಅಲ್ಲೇ ಈ ಕಡೆ ಹಾಲು ಆ ಕಡೆ ಹಾಲ್ಕೋಲು. ಏನೋ ಮಗ ಅದೃಷ್ಟ ಅಲ್ಲೇ ನಿಂದುಲೇ. ಮಗ ಏನೋ ಮಾಡೋದೀಗ? ನೋಡ್ ಮಗ, ಪ್ರೀತಿ ಉಳಿಸ್ಕೊಂಡು ಮದುವೆ ಆಗಿ ಒಳ್ಳೆ ಜೀವನ ನಡೆಸ್ಬೇಕು ಅಂತಂದ್ರೆ ದುಡ್ಡು ಬೇಕು. ಆ ದುಡ್ಡು ನಿಮ್ಮ ಮಾವನ ಮಗಳು ಶಿಲ್ಪ ಹತ್ರ ಅದೇ. ದೇವ್ರಾಣಿ ಹೇಳ್ತೀನಿ ಕೇಳು, ನಿಮ್ಮ ಮಾವನ ಮಗಳನ್ನ ಮದುವೆ ಆದ ಒಂದು ಲೈಫು ಸೆಟ್ಲು. ಹಂಗಾದ್ ನನ್ನ 5 ವರ್ಷದ ಲವ್. 5 ವರ್ಷ ಲವ್ ಮುಖ್ಯನೋ ಇಲ್ಲ 50 ವರ್ಷ ಬದುಕೋ ಜೀವನ ಮುಖ್ಯನೋ? ಪ್ರೀತಿ ಮಾಡೋ ಹುಡುಗಿ ಜೊತೆ ಮದುವೆ ಆಗಿ ಬದುಕಿ ಬಾಳೋದೇ ಮುಖ್ಯ ಕಣೋ. ಎಲೆ ದಡ್ಡ 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 ನೀನು. ಸರಿ, ಈಗ ಆಯ್ತು, ನಿಮ್ಮ ಹುಡುಗಿ ಹೆಸ್ರೇನು? ಸ್ವಾತಿ. ನಿಮ್ಮ ಮಾವನ ಮಗಳ ಹೆಸರು? ಶಿಲ್ಪ. 2 ಅಕ್ಷರ ಕಣ ವ್ಯತ್ಯಾಸ ಅಷ್ಟೇ. ನೀನು ಅವಳು ಯಾರು ನಮ್ಮ ಲವ್ ಮಾಡ್ತಾ ಇದೆಯಲ್ಲ ಸ್ವಾತಿ, ಅವಳೇನಾದ್ರು ಮದುವೆ ಆದ್ರೆ ಹೇಳ್ತೀನಿ ಕೇಳು, ಬರ್ಕೊಟ್ಬಿಡ್ತೀನಿ. ನೀನ್ ಲೈಫಲ್ಲಿ ಖುಷಿ ಆಗಿರಲ್ಲ. ಯಾಕೋ? ನೀನು ಅವಳ ಪ್ರೀತಿ ಮಾಡೋಕೆ ಒಪ್ಕೊಂಡಾಗ್ಲೆ ಏನ್ ಮಾಡಿರ್ತೀಯ ಗೊತ್ತಾ? ಏನ್ ಮಾಡಿರ್ತೀನಿ? ಎಷ್ಟೊತ್ತಕ್ಕೆ ಮಲಿಕೋತೀಯ, ಎಷ್ಟೊತ್ತಕ್ಕೆ ಎದೊಳ್ತೀಯ, ಏನ್ ಮಾಡ್ತಿದ್ದೆ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ನಿನ್ ಫ್ರೆಂಡ್ಸ್ ಯಾರು, ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಮಾಡ್ತಾವ್ರೆ ಅಂತ ಹೇಳಿರ್ತೀಯ ತಾನೆ? ಹಾ, ಹೌದು. ಅಷ್ಟು ಸಾಕು ಕಣಲ್ಲ ನೀನ್ ಆಟ ಆಡ್ಸಕ್ಕೆ. ಹೌದಾ? ಅದೇ ನಿಮ್ಮ ಮಾವನ ಮಗಳ ಮದುವೆ ಆದ್ರೆ ಇಷ್ಟೆಲ್ಲ ತಿಳ್ಕೊಳ್ಳೋಕೆ ನನ್ನ ಗೆಸ್ ಪ್ರಕಾರ 3 ವರ್ಷನಾದ್ರೂ ಬೇಕು. ಅಷ್ಟರಲ್ಲಿ ನಿನ್ ಮಕ್ಕಳಾಗ್ಬಿಟ್ಟಿರ್ತವೆ. ಆಮೇಲೆ ಇದ್ದೇ ಇದೆಯಲ್ಲೋ, ಅವ್ರ ಸ್ಕೂಲು ಫ್ಯಾಮಿಲಿ ಅಂತ ತಲೆ ಕೆಡ್ಸ್ಕೊಂಡಿರ್ತಾರೆ. ಆಮೇಲೆ ನೀನು ರಾಜನ್ ತರ ಇರ್ಬೋದು. ಆದ್ರೂ ಹೇಳ್ತಾ ಇದ್ದೀನಿ, ನಿಮ್ಮ ಮಾವನ ಮಗಳು ಮದುವೆ ಆದೊಂದು ಲೈಫು ಸೆಟ್ಲು. ಆದ್ರೂ ನನ್ನ ಲವ್ ನಿನ್ ಲವ್ ಹೆಂಗ್ ಅರ್ಥ ಮಾಡ್ತಾರೆ ನೋಡು. ನಾಳೆ ದಿನ ನಿನ್ ಲವ್ ಮ್ಯಾರೇಜ್ ಆಗಿ ಮನೇಲಿ ಜಗಳ ಆದ್ರೆ ನಿಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ? ನೀನ್ ತಾನೇ ಅಲ್ವಪ್ಪ ಲವ್ ಮಾಡಿ ಮದುವೆ ಆಗಿದ್ದು, ಅನ್ಭವಿಸು, ನಮ್ ಕಷ್ಟ ಎಲ್ಲಾನು ನೀನೇ ನೋಡ್ಬಿಟ್ಟು ಅನ್ಭವಿಸು ಅಂತ ಇರ್ಬರೋ ಶಾಪ ಎಲ್ಲ ಹಾಕ್ತಾರೆ. ಅದೇ ನಿಮ್ಮ ಅವನ ಮಗಳು ಮದುವೆ ಆದ್ರೆ ನಾನು ನೀನೇನ್ ಹೇಳ್ಬೋದು ಗೊತ್ತೇನೋ? ಈ ಕಷ್ಟಕ್ಕೆ ನಾನು ಮದುವೆ ಆಗಲ್ಲ ಅದು ಇದು ಅಂತೆಲ್ಲ ಒಂದು ಸಿಂಗಲ್ ಡೈಲಾಗ್ ಹೊಡೆದ್ರೆ ಸಾಕು, ನೀನ್ ಇಡೀ ಫ್ಯಾಮಿಲಿ ಅಯ್ಯೋ ಮಗನೇ ತಪ್ಪಾಯ್ತು ಕಣಪ್ಪ, ನಾವೇನೋ ತಪ್ಪು ಮಾಡ್ಬಿಟ್ಟು ಅಂತ ಹೇಳಿ ಕ್ಷಮೆ ಕೇಳ್ತಾರೆ. ಫ್ಯಾಮಿಲಿ ಪರವಾಗಿ ನಿಂತ್ಕೋತಾರೆ ಕಣೋ. ಆದ್ರೂ ಹೇಳ್ತಾ ಇದ್ದೀನಿ ಕೇಳು, ನಿಮ್ಮ ಮಾವನ ಮಗಳು ಶಿಲ್ಪನ್ ಮದುವೆ ಆದೊಂದು ಲೈಫು ಸೆಟ್ಲು ಕಣ. ಮೂರ್ತಿ, ಇವಾಗ ನನಗೂ ಸ್ವಾತಿಗೂ ಬ್ರೇಕಪ್ ಮಾಡಿಸಿ ಅವಳೇ ನನ್ನ ನಂಬರ್ನ ಬ್ಲಾಕ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ನೀನೇನು ಮಾಡಬೇಡ, ಎಲ್ಲ ನಾನು ಮಾಡ್ತೀನಿ. ಯಾಕೆ 3 ದಿನದಿಂದ ಕಾಲ್ ಮಾಡಿಲ್ಲ? ಮನೇಲಿ ಅಪ್ಪ ಅಮ್ಮ ಊಟ ನಿದ್ರೆ ಸರಿಯಾಗಿ ಮಾಡ್ದೆ, ನನ್ನ ಮದ್ವೆ ಅಂತ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡಿದ್ರೆ ನಿನ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡಿರಕ್ಕಾಗುತ್ತಾ? ಮತ್ತೆ ಮದ್ವೆಗೆ ಒಪ್ಪಿಲ್ಲ ಅಂದ್ರೆ ರೋಡ್ನಲ್ಲಿ ಹೋಗೋರ್ನ ಯಾರಾದ್ರೂ ಅಪ್ಪ ಅಮ್ಮ ಅಂತೀನಿ ಅಂತಿದ್ದೆ. ರೋಡಲ್ಲಿ ಯಾರನ್ನಾದ್ರೂ ಅಪ್ಪ ಅಮ್ಮ ಅಂತ ಕರಿತೀನಿ ಅಂದಿದ್ ಮಾತ್ರಕ್ಕೆ ನಮ್ಮಪ್ಪ ಅಮ್ಮನ ರೋಡಲ್ಲಿ ಬಿಡ್ತೀನಿ ಅಂತನಾ? ಅಂದ್ರೆ ನನ್ನ ಒಪ್ಸಿ ಮನೇಲಿ ಮದ್ವೆ ಆಗ್ತೀಯಾ? ಇಲ್ಲ, ಮನೇಲಿ ಯಾರನ್ನ ಒಪ್ತಾರೋ ಅವ್ರನ್ನೇ ಮದ್ವೆ ಆಗ್ತೀನಿ. ಮತ್ತೇನು ನನ್ನ ಟ್ರೂ ಲವ್ ಅಂತಿದ್ದೆ.
ಇವಾಗ ದೇವದಾಸು ಪಾರ್ವತಿ ಸಲೀಮ್ ಅನಾರ್ಕಲಿ ಅವ್ರದ್ದು ನಮ್ಮಾಗೇನೆ ಟ್ರೂ ಲವ್. ಅವ್ರ ಮದುವೆ ಆದ್ರ? ಇಲ್ಲ. ಹಂಗೆ ನಾನು ಲವ್ ಮಾತ್ರ ಮಾಡ್ತೀನಿ, ಮದುವೆ ಆಗಲ್ಲ. ಏನ್ ನಿನ್ ಮಾತಿನ ಅರ್ಥ? ನಿನಗೆ ನನ್ನ ಮೇಲೆ ಅನುಮಾನ ಅಂತ. ಅದೇಂಗ್ ಹೇಳ್ತೀಯ? ನನ್ನ ಮೊಬೈಲ್ ಪ್ಯಾಟ್ರನ್ ಏನು? ಉಲ್ಟಾ ಎಲ್ಲೋ. ನಿಂದು? ನಿಂಗೆ ಯಾಕೆ ಬೇಕದು? ಇಷ್ಟೇ, ಎಲ್ಲ ಹುಡುಗಿರ್ ಗುಣನೂ ಇಷ್ಟೇ. ಎಲ್ಲಾ ಹುಡುಗಿರ್ ಗುಣನು ಅನ್ನಕ್ಕೆ ಎಷ್ಟು ಹುಡುಗಿರ್ನ ಮೇಂಟೈನ್ ಮಾಡಿದ್ಯಾ? ನಿನಗೆ ಯಾಕೆ ಬೇಕದು? ಅಯ್ಯೋ ಕಿತ್ತೋದ್ ನನ್ನ ಮಗನೇ, ನಿನ್ಗೋಸ್ಕರ ನಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ಟು ಓಡ್ ಬರಕ್ ರೆಡಿ ಇದ್ನಲ್ಲ. ಸದ್ಯ ದೇವ್ರ ದೊಡ್ಡನು ಕಾಪಾಡ್ಬಿಟ್ಟ ನಿನ್ನ. ಒಂದ್ ನಿಮಿಷ, ಬ್ರೇಕಪ್ ಮಾತ್ರ ಹೇಳ್ಬೇಡ. ಯಾಕೆ? ಅದನ್ನ ನಾನು ಹೇಳ್ತೀನಿ. ಹುಡುಗಿ ನನ್ನನ್ನು ಬಿಟ್ಟು ಹೋದ್ಲು ಅನ್ನೋದಕ್ಕಿಂತ ನಾನು ಹುಡುಗಿನ ಬಿಟ್ಟು ಬಂದೆ ಅನ್ನೋದ್ರಲ್ಲಿ ನನಗೆ ಥ್ರಿಲ್ ಇದೆ. ಬ್ರೇಕಪ್. ಅಯ್ಯೋ ನನ್ನ ಮಗನೇ, ಇನ್ನೊಂದ್ ಸರಿ ನನಗೇನಾದ್ರೂ ಕಾಲ್ ಗೀಲ್ ಮಾಡಿದ್ರೆ ನಿನ್ ಕಾಲ್ ಮುರಿದಾಕ್ತೀನಿ. ಇವಾಗಲೇ ನಿನ್ ನಂಬರ್ ಡಿಲೀಟ್ ಮಾಡ್ತೀನಿ. ಮಾಡ್ಕೋ ಹೋಗಲೇ. ಮೂರ್ತಿ, ಏನ್ ಐಡಿಯಾ ಕೊಟ್ಟು ಇವತ್ತೇ ಮನೆಗೆ ಹೋಗಿ ಗುಡ್ ನ್ಯೂಸ್ ಹೇಳ್ಬಿಡ್ತೀನಿ. ಅಪ್ಪ ಅಪ್ಪ ಅಮ್ಮ 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 ಅಪ್ಪ, ನಿಮ್ಮಿಬ್ರಿಗೂ ಒಂದು ಗುಡ್ ನ್ಯೂಸ್ ಐತೆ. ನಿನಗಿನ ಮೊದಲು ಗುಡ್ ನ್ಯೂಸ್ ನಾವೇ ಹೇಳ್ತೀವಿ ಕಣ. ಮೋಸ್ಟ್ಲಿ ನನ್ನ ಮದುವೆ ಡೇಟ್ ಏನಾದ್ರು ಫಿಕ್ಸ್ ಮಾಡ್ಬಿಟ್ಟವ್ರಾ? ಏನಪ್ಪ ಅದು? ಅದನ್ನ ನಾವ್ ಹೇಳಿದ್ರೆ ಚೆನ್ನಾಗಿರಲ್ಲ. ಶಿಲ್ಪ ಮೋಸ್ಟ್ಲಿ ಶಿಲ್ಪನ್ ಕೈಲಿ ಹೇಳಿಸ್ಬೋದೇನೋ. ಬಾರಮ್ಮ ಹೇಳು. ನನಗೆ ನಾಚಿಕೆ ಆಗುತ್ತೆ. ಇಲ್ಲಿ ಹೇಳಿ. ಹೇಳಮ್ಮ. ಅದು ಅದು ನಂಗೆ ಮದುವೆ ಇಷ್ಟ ಇಲ್ಲ. ಅಪ್ಪ ಅಮ್ಮ ಏನಮ್ಮ ಹೇಳ್ತಾವ್ರೆ? ಅಮ್ಮ ಏನಮ್ಮ ಇದು? ಲೋ, ಮನೆಯಲ್ಲಿ ನೀನು ಬೇಜಾರಾಗಿರೋದನ್ನ ನನ್ನ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ ಕಣ. ಬೇಜಾರುಗಳು ಏನೂ ಇಲ್ಲ. ಲೇ, ನನಗೆಲ್ಲ ಅರ್ಥ ಆಗ್ತದ ಕಣೋ. ನಿನಗೆ ಬುದ್ಧಿ ಇಲ್ದಿರೋ ವಯಸ್ಸಲ್ಲಿ ಮದುವೆ ಫಿಕ್ಸ್ ಮಾಡಿದ್ದು ನಮ್ ತಪ್ಪು ಕಣೋ. ಅಪ್ಪ ನೀನ್ ಸರಿಯಾಗಿ ಮಾಡಿದ್ಯಾ ಅಪ್ಪ. ನಾನು ಈ ಶಿಲ್ಪನ್ನೇ ಮದುವೆ ಆಯ್ತೀನಿ. ಅದು ನಿನ್ ದೊಡ್ಡ ಗುಣ ಕಣೋ. ಏನಪ್ಪ ಮಾಡ್ಲಿ ಈಗ? ಏ, ಆ ಹುಡ್ಗಿನ ಲವ್ ಮಾಡ್ತಿದ್ಯಲ್ಲ, ಆ ಹುಡ್ಗಿನ ಮದುವೆ ಆಗೋ, ನಮ್ಗೇನು ಅಭ್ಯಂತರ ಇಲ್ಲ ಅಲ್ವೇನೆ? ಮತ್ತೆ ಶಿಲ್ಪ ಇನ್ಮೇಲೆ ಇವಳು ನಿಂಗೆ ತಂಗಿ ಕಣೋ. ನಮ್ಮ ಅಣ್ಣನ ಕೊಟ್ಟ ಮಾತು ಎಲ್ಲಿ ಕೈ ತಪ್ಪೋಗುತ್ತೋ ಅನ್ಕೊಂಬಿಟ್ಟಿದ್ದೆ. ಅಷ್ಟರಲ್ಲಿ ನಿನ್ನ ಫ್ರೆಂಡ್ ಮೂರ್ತಿ ಒಳ್ಳೆ ಐಡಿಯಾ ಕೊಟ್ಟ. ಮೂರ್ತಿ? ಹೂ ಕಣ, ಇಲ್ಲೇ ಅವ್ರೆ. ಮೂರ್ತಿ ಬಾಪಕಂದ ಇವನೇನಮ್ಮ ಐಡಿಯಾ ಕೊಟ್ಟ? ಈಗ ಏನಪ್ಪ ಮಾಡೋದು ಮೂರ್ತಿ? ಅಪ್ಪಾಜಿ, ಅಪ್ಪಿ, ಮಗ ಹೋದ್ರೆ ಮತ್ತೆ ಬರ್ತಾನ? ಇಲ್ಲ, ಪ್ರೀತಿ ಮಾಡಿರೋ ಹುಡುಗಿ ಜೊತೆ ಕೊಟ್ಟು ಮದುವೆ ಮಾಡ್ಬಿಡಿ. ಹಾಗಾದ್ರೆ ಈ ಶಿಲ್ಪನ್ ಕಥೆ? ಈ ಶಿಲ್ಪಂಗೋಸ್ಕರನೇ ತಾನೇ ಈ ಕತೆ ಕಟ್ಟಿರೋದು. ಅಪ್ಪಾಜಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನನ್ನೇ ನಿಮ್ಮ 2ನೇ ಮಗ ಅಂತ ಅಂದ್ಕೊಂಡು ನಿಮ್ಮ ಶಿಲ್ಪನ್ ಕೊಟ್ಟು ನನಗೆ ಮದುವೆ ಮಾಡಿಬಿಡಿ. ಇದಕ್ಕೆ ನೀನೇನು ಹೇಳ್ತೀಯಮ್ಮ ಶಿಲ್ಪ? ಏನೇನು ಮಾತಾಡ್ತಾನಿಲ್ಲ, ಒಪ್ಕೊಳ್ಳೋದಿಲ್ವಾ? ಓಕೆ, ನಮ್ಮ ಮಗನಿಗಿಂತ ಇವನೇ ಗ್ರೇಟು ಅಲ್ವೇನ್ರಿ? ಹೌದು. ನಿನ್ನ ಮಾವನ ಮಗಳು ಮದುವೆ ಆದೊಂದು ಲೈಫು ಸೆಟ್ಲು ಕಣೋ. ನಿಮ್ಮ ಮಾವನ ಮಗಳು ಮದುವೆ ಆದೊಂದು ಲೈಫು ನಮ್ಮ ತಾಯಿಗೂ ಸೆಟ್ಲು ಕಣೋ. ಮಗ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ಕೇಳು. ನಿಮ್ಮ ಮಾವನ ಮಗಳು ಮದುವೆ ಆದೊಂದು ಲೈಫು ಸೆಟ್ಲೆ ಕಣೋ. ಬಾಮ್ಮ. ಪ್ರಕಾಶ, ಎಷ್ಟು ಮುದ್ದಾಗಿದೆ ಅಂದ್ರೆ ಇವ್ರ ಜೋಡಿ. ಪ್ರಕಾಶ ಮಗ, ಜೋಡಿ ನೋಡಿ ಎಷ್ಟು ಚೆನ್ನಾಗದಲ್ವಾ? ಓನ್ನ ನೋಡ, ನೀನು ಮದುವೆ ಆಗಿದ್ದು ಈ ಥರ ಜೋಡಿ ಆಗಕತ್ತಿರಲ್ಲ ಕಣೋ. ಇಲ್ಲ ಇಲ್ಲ ಇಲ್ಲ, ಯಾಕೆ ರಿಯಾಕ್ಷನ್ ಹಿಂಗೆ ಚೇಂಜ್ ಮಾಡ್ತಾವನೆ? ಬಾರ್ಸೋ ಪ್ರೋಗ್ರಾಮ್ ಏನು ಇಟ್ಕೊಂಡ ಹೋಗ್ಲಾ ಇರಲ್ಲ ಕರ್ಕೊಂಡೋಗ್ಲ ಜೊತೆಲಿ.
ಇವಳು ಯಾಕಪ್ಪ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾವಳೆ? ಹಲೋ, ಏನು ಮಾಡ್ತಿದ್ಯಾ? ಮಲ್ಕೊಂಡಿದ್ಯಾ? ನಾಚಿಕೆ ಆಗಲ್ವಾ ನಿನಗಿಂತ ಕೆಲಸ ಮಾಡಕ್ಕೆ? ನಾನೇನೇ ಮಾಡಿದೆ? ಅಲ್ಲ, ನಿನ್ ಲವರ್ ಇಲ್ಲಿ ನಿದ್ದೆ ಬರ್ತಿಲ್ಲ ಅಂತ ಒದ್ದಾಡ್ತಾ ಇದ್ರೆ ನೀನಲ್ಲಿ ಆರಾಮಾಗಿ ಗೊರಕೆ ಹೊಡ್ಕೊಂಡು ಮಲ್ಕೊಂಡಿದ್ಯಾ? ಇನ್ನೇನ್ ಮಾಡು ಅಂತೀಯಾ? ಏನಾದ್ರೂ ಮಾತಾಡು. ಏನ್ ಮಾತಾಡ್ಲಿ ಚಿನ್ನ? ಚಿನ್ನದ ಬಗ್ಗೆನೇ ಮಾತಾಡು. ಚಿನ್ನ ಭೂಮಿಲಿ ಸಿಗುತ್ತೆ, ಬಿಟ್ರೆ ಗಿರ್ವಿ ಅಂಗಡಿಲಿ ಸಿಗುತ್ತೆ, ಇಲ್ಲಾಂದ್ರೆ ಚಿನ್ನದ ಅಂಗಡಿಲಿ ಸಿಗುತ್ತೆ, ಇಲ್ಲಾಂದ್ರೆ ಬ್ಯಾಂಕಲ್ಲಿ ಸಿಗುತ್ತೆ. ನಂಗೆ ಗೊತ್ತಾಯ್ತು, ರಾಕಿ ಬೈ ಹತ್ರನೂ ಸಿಗತ್ತೆ. ಹೆಂಗೆ? ಈ ಪ್ರಪಂಚದಲ್ಲಿರೋ ಚಿನ್ನನೆಲ್ಲ ಅವ್ರ ಹಡಗ್ನಲ್ಲಿ ತಗೊಂಡೋಗಿದಾರಲ್ಲ, ಅದಕ್ಕೆ. ಲೇ, ನಂಗೆ ನಿದ್ದೆ ಬರ್ತೈತೆ, ಬಿಟ್ಬಿಡೆ. ಹೌದಾ? ಯಾವಾಗಲೂ ನನ್ನ ಜೊತೆನೆ ಮಾತಾಡಬೇಕು, ನಂಗೆ ಮಾತ್ರ ಟೈಮ್ ಕೊಡಬೇಕು ಅಂತ ಸ್ಮಾರ್ಟ್ ವಾಚು, ಇಯರ್ ಬಡ್ಸು ಎಲ್ಲ ಕೊಡ್ಸಿದ್ನಲ್ಲ, ಅದನ್ನ ಸುಮ್ಮನೆ ತಂದು ವಾಪಸ್ ಕೊಡು. ಲೇ ಲೇ, ಯಾಕೆ ಇವೆಲ್ಲ ವಾಪಸ್ ಕೇಳ್ತಿದ್ಯಾ? ಹಂಗಾದ್ರೆ ಮುಚ್ಕೊಂಡು ನನಗೆ ನಿದ್ದೆ ಬರೋ ತನಕ ಮಾತಾಡು. ಸರಿ, ಹಂಗಾದ್ರೆ ನಿನ್ನ ಫ್ರೆಂಡ್ ಶಾಂತಿ. ನೋಡು, ಆ ಶಾಂತಿ ಹೆಸರು ಎತ್ತಿದ್ರೆ ನಂಗೆ ವಾಂತಿ ಬರುತ್ತೆ. ಬೇರೆ ಯಾರ ಬಗ್ಗೆನಾದ್ರೂ ಮಾತಾಡು. ಸರಿ, ಸುಷ್ಮಾ. ನೋಡು, ಸುಷ್ಮನ್ ಬಗ್ಗೆ ಮಾತಾಡಲೇ ಬೇಡ. ನಂದು ಅವಳದು ಸೋಷಿಯಲ್ ಮೀಡಿಯಾದಲ್ಲಿ ಪಿಕ್ ಹಾಕಿದ್ರೆ ಬರೀ ಅವಳಿಗೇನೆ ಕಮೆಂಟ್ಸ್ ಜಾಸ್ತಿ ಬಂದಿದ್ದು. ಅವಳ ಬಗ್ಗೆ ಬಿಟ್ಟು ಬೇರೆ ಯಾರ ಬಗ್ಗೆನಾದ್ರೂ ಮಾತಾಡ್ಕೊ. ಅದಿರಲಿ, ಅವಳ ನಂಬರ್ ಇದೆಯಾ? ಓ, ಹಾಗಿದ್ರೆ ಇವಾಗಲೇ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅವಳ ನಂಬರ್ ಡಿಲೀಟ್ ಆಗೋದು ವಿಡಿಯೋ ನನಗೆ ಕಳಿಸ್ಬೇಕು ಅಷ್ಟೇ. ನಿನಗೆ ನನ್ನ ಮೇಲೆ ಜಾಸ್ತಿ ಲವ್ ಇದೆಯಾ ಅಥವಾ ಜಾಸ್ತಿ ಅನುಮಾನ ಇದೆಯಾ? ನಿನ್ನ ಮನ್ಸು ನೋಡಿದ್ರೆ ತುಂಬ ಲವ್ ಮಾಡಬೇಕು ಅನ್ಸತ್ತೆ. ಅದೇ ನಿನ್ನ ಮುಖ ನೋಡಿದ್ರೆ ಅನುಮಾನನೇ ಬರೋದು. ಸರಿ, ನಾಳೆ ನಾನು ನಿಂಗೊಂದು ಸರ್ಪ್ರೈಸ್ ಕೊಡ್ಲಾ? ಏನು ಸರ್ಪ್ರೈಸ್? ಯಾರಾದರೂ ಹೇಳ್ಬಿಟ್ಟು ಕೊಡ್ತಾರಾ? ದಡ್ಡ. ನಾಳೆ ಪಾರ್ಕಿಗೆ ಬಾ, ನಿಂಗೊಂದು ಸರ್ಪ್ರೈಸ್ ಕಾದಿದೆ. ಸರಿ, ಏನಾದರೂ ದೊಡ್ಡ ಗಿಫ್ಟ್ ಕೊಡ್ತಾಳೆ ಅನ್ಸುತ್ತೆ. ನೀನು ನಂಗೊಂದು ಸರ್ಪ್ರೈಸ್ ಕೊಡು. ಸರಿ, ಕೊಡ್ತೀನಿ. ನಿಂಗೆ ಈಸಿ ಆಗಲಿ ಅಂತ ನಾನು ನಿಂಗೊಂದು ಕ್ಲೂ ಕೊಡ್ಲಾ? ನನಗೆ ಗೋಲ್ಡನ್ ರಿಟ್ರೀವರ್ ನಾಯಿ, ಗೋಲ್ಡ್ ರಿಂಗು ಎರಡು ನನಗೆ ಗೊತ್ತಿಲ್ಲದೆ ನಮ್ಮ ಮನೆಗೆ ಬಂದ್ರೇ ದೊಡ್ಡ ಸರ್ಪ್ರೈಸ್ ಆಗೋದು. ಹೌದಾ? ಸರಿ, ನಾಳೆ ನನ್ನ ಸರ್ಪ್ರೈಸ್ಗೋಸ್ಕರ ನೀನು ಕಾಯ್ತಾ ಇರು. ನಾನು ಇವಾಗ ಮಲಗ್ತೀನಿ. ಗುಡ್ ನೈಟ್ ಚಿನ್ನ. ಗೋಲ್ಡನ್ ರಿಟ್ರೀವರು, ಗೋಲ್ಡ್ ರಿಂಗು, ಗೋಲ್ಡ್ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ವೇನೋ ಇವಳಿಗೆ. ಡೈರೆಕ್ಟಾಗಿ ಕೊಡಿಸು ಅಂತ ಅಂದೆ, ಇಂಡೈರೆಕ್ಟಾಗಿ ಕೊಡಿಸು ಅಂತ ಅವಳೆ. ಏನಪ್ಪ ಮಾಡೋದು? ಅಪ್ಪ, ಹೋಯ್ತಲ್ಲಪ್ಪ ನಮ್ಮನೆ ಮುಳುಗೋಯ್ತು. ನಾನೇನು ಬೆಂಗಳೂರಿಗೆ ಇದ್ಕೊಂಡು ಏನು ಇಲ್ಲಿ ಸಂಪಾದನೆ ಮಾಡೋಣ ಅಂತ ಬಂದರೆ ಹಿಂಗಾಗೋಯ್ತಲ್ಲಪ್ಪ. ಅಯ್ಯೋ, ಡಾಕ್ಟರ್ ಪೇಳೆ ಅಂದ್ಬಿಟ್ಟು ಹಳ್ಳಿ ಕಡೆ ಹೋಗ್ಬೇಕಾಗ್ತದೆ ಅಷ್ಟೇ ನನ್ನ ಬಾಳು. ಪುನಃ ಹಳ್ಳಿಗ ನಾನು ಬರಲ್ಲಪ್ಪ ಈ ಎಮ್ಮೆ ಮೇಯ್ಸಕ್ಕೆ. ಏನಾಯ್ತು? ನಿನ್ನೆ 20,000, ಮೊನ್ನೆ 10,000, ಆಚೆ ಮೊನ್ನೆ 500, 200 ಹಿಂಗೆ ಕಟ್ಟಾಗ್ತದೆ. ಬಾರಮ್ಮಗ ಬ್ಯಾಂಕ್ ಹತ್ರಕ್ಕೆ ಹೋಗಿ ವಿಚಾರಿಸ್ಕೊಂಬರೋಣ. ಅಯ್ಯೋ, ಇಷ್ಟೇನಾ? ನಾನು ಬೇರೆ ಏನೋ ಅಂದ್ಕೊಂಡೆ ರೀ. ನಾಷ್ಟಕ್ಕೆ ಏನು ಮಾಡಲಿ? ನಿಮ್ಮ ಅಮ್ಮನ ಕೋಣೆ ಮಾಡು. ಕಣ್ಣು ಮುಂದೆ ಹಸಿನ ಗಂಡ್ಲ ಹೊರ್ದುಕೊಂಡು ಹೋದಂಗೆ ಓದ್ತಾನೆ ಇರಬಾರ ದುಡ್ಡೆಲ್ಲನು. ನಾಷ್ಟ ಅಂತೆ ನಾಷ್ಟ. ಮಗ ಬರಲ್ಲ, ಬ್ಯಾಂಕ್ ಹತ್ರಕ್ಕೆ ಹೋಗಿ ವಿಚಾರಿಸ್ಕೊಂಬರ. ಬಾರಲ್ಲ ಅಪ್ಪ, ಅಷ್ಟಕ್ಕೆಲ್ಲ ಬ್ಯಾಂಕ್ ಹತ್ರ ಯಾಕಪ್ಪ ಹೋಯ್ತೀಯಾ? ಕೊಡು, ನಾನು ಚೆಕ್ ಮಾಡ್ತೀನಿ. ಯಾಕೆ ತೆಗ್ದಿದ್ಯಾ ಅಂತ ಹೇಳು. ಜಾಡ್ ಸೊದ್ದೆ ಅಂದ್ರೆ ಗೋಡೆ ಮೇಲೆ ನೇತಾಡ್ತದಲ್ಲ, ಅಲ್ಲಿ ಹಂಗಾಗ್ಬಿಡ್ಬೇಕು. ಲೋ, ಅದೇನು ಅಂತ ಹೇಳ್ಬಿಡು. ಇಲ್ಲ ಅಂದ್ರೆ ನಿಮ್ಮ ಅಪ್ಪಂದು ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಯಾವ್ದಮ್ಮ ಅದು ಇನ್ನೊಂದು ಮುಖ? ಅವ್ರಿಗೆ ಜಾಸ್ತಿ ಕೋಪ ಬಂದ್ರೆ ಮೂಲೆ ಕುತ್ಕೊಂಡು ಹೆಗ್ಗಸತ್ರ ಗೊಳೋ ಅಂತ ಹತ್ಬಿಡ್ತಾರೆ. ಎಲ್ಲ ಇವಾಗ ಯಾಕೆ ಹೇಳ್ತೀವಿ ಬಿಡ. ಅಪ್ಪ, ಏನಿಲ್ಲಪ್ಪ, ಬ್ಯಾಂಕ್ ಅವ್ರೆ ನಿನ್ನ ಹತ್ರ 25% ಬಡ್ಡಿಗೆ ಕಾಸು ತಗೊಂಡವ್ರೆ. ತಿಂಗಳು 15,000 ಅಕೌಂಟ್ಗೆ ಹಾಕ್ತಾರಂತೆ. ನನ್ನ ಹತ್ರನೇ ದುಡ್ಡು ತಗೋಣ ಅಂತ ದುರಿದ್ರ ಬ್ಯಾಂಕಲ್ಲಿ ನಾನು ಅಕೌಂಟ್ ಮಾಡಿದ್ದೀನ. ಹಂಗಾರೆ 20,000 ರೂಪಾಯಿ 10,000 ರೂಪಾಯಿ ಯಾಕೆ ಕಟ್ ಮಾಡ್ಕೊಬೇಕು? 2 ಲಕ್ಷ 3 ಲಕ್ಷ ಕಟ್ ಮಾಡ್ಕೊಳ್ಳಿ ಬಿಡು, ಬಡ್ಡಿ ಜಾಸ್ತಿ ಬರ್ತದಲ್ವೇನೆ. ಅಯ್ಯೋ, ಈ ಮಾತು ನಂಗೆ ಹೇಳೋದ್ರ ಬದಲು ಬ್ಯಾಂಕಲ್ಲಿ ಹೋಗಿ ಹೇಳಿ. ತಿಂಡಿ ಏನು ಮಾಡಲಿ? ತಿಂಡಿ ತಿಂಡಿ ತಿಂಡಿ
ಏ ಮಗ ಆ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅವ್ರ ಕೈಯೋ ಕಾಲ ಹಿಡಿದ್ಬಿಟ್ಟು ದುಡ್ಡು ಜಾಸ್ತಿ ಕಟ್ ಮಾಡ್ಕೊಳ್ಳಿ ಬಡ್ಡಿ ಜಾಸ್ತಿ ಬರಂಗ್ ಮಾಡಿ ಅಂತ ಹೇಳ್ಬಿಟ್ಟು ಬಂದ್ಬಿಡ ಪಾರಲ್ಲ. ಅಪ್ಪ ಅದು ಬ್ಯಾಂಕ್ ಹತ್ರ ಯಾಕಪ್ಪ ಹೋಯ್ತೀಯಾ? ನಾನೇ ಹೇಳ್ತೀನಿ, ರಾತ್ರಿ ಕಟ್ ಮಾಡ್ತಾರೆ ಬಿಡು. ಮಗ ಕಟ್ ಮಾಡಿಸ್ತಾನಂತಲ್ಲ, ಇವಾಗಾರ ಹೇಳಿ ತಿಂಡಿ ಏನ್ ಮಾಡ್ಲಿ? ಏ ಬಡ್ಡಿ ಜಾಸ್ತಿ ಬರ್ತದಲ್ಲೇ ಹಬ್ಬದೂಟನೇ ಮಾಡುವಾಗೆ. ಅಯ್ಯೋ ಮಾರಿ ಹಬ್ಬದ ಅಡ್ಗೆ ಮಾಡ್ಲಾ? ಅಪ್ಪ ಅಮ್ಮ, ಮುಂದಿನ ಜನ್ಮ ಅಂತ ಒಂದಿದ್ರೆ ನಿಮ್ ತರನೇ ತಂದೆ ತಾಯಿಯಾಗಿ ಸಿಕ್ಲಿ ದೇವ್ರೆ. ಲಾಸ್ಟ್ ಟೈಮೇ ಸ್ಮಾರ್ಟ್ ವಾಚು ಇಯರ್ ಬಡ್ಸು ಎಲ್ಲ ಕೊಡ್ಸವಳೆ ಅಂದ್ರೆ ಈ ಸಲ ಮಿನಿಮಮ್ 1 ಲಕ್ಷ ರೂಪಾಯಿ ಐಟಮ್ ಆದ್ರೂ ತಂದೆ ತತ್ತಳೆ. ಆದ್ರೂ ನಾನು ಬೇರೆ 20,000 ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಲ್ಲ, ಇರ್ಲಿ 1 ಲಕ್ಷ ರೂಪಾಯಿ ಬರುತ್ತಲ್ಲ, ಹೇಗೆ ರಿಕವರಿ ಮಾಡ್ಕೊಳ್ಳೋದೆ. ನಾನು ಏನ್ ತಂದಿರ್ಬೋದು ಅಂತ ಯೋಚನೆ ಮಾಡ್ತಿದ್ಯಾ ತಾನೇ? ಆಹಾ, ನನಗೆ ನೀನ್ ಸಿಕ್ಕಿರೋದೇ ದೊಡ್ಡ ಗಿಫ್ಟು. ನೀನ್ ನನ್ನ ಲೈಫಿಗೆ ಬಂದಿರೋದೇ ನನ್ನ ಸರ್ಪ್ರೈಸು. ಅಂಥದ್ರಲ್ಲಿ ಈ ಬ್ಯಾಗಲ್ಲಿ ತಂದಿರೋ ಕಾಸ್ಟ್ಲಿ ಗಿಫ್ಟ್ಗಳ ಬಗ್ಗೆ ಎಲ್ಲ ಚಿಂತೆ ಮಾಡ್ತೀನ ಹೇಳು? ಅಯ್ಯೋ ಅಂಥದ್ದು ಏನು ಕಾಸ್ಟ್ಲಿ ಗಿಫ್ಟ್ ತಂದಿಲ್ಲ ಚಿನ್ನ. ನಮ್ಮಿಬ್ಬರಿಗೆ ಅಂತ ಮೊಬೈಲ್ ಬ್ಯಾಕ್ ಕವರ್ ತಂದಿದ್ದೀನಿ. ನೋಡು ಸೇವ್ ಇದೆ ಅಲ್ವಾ? ನಿನಗೆ ಮಾತ್ರ ಗೋಲ್ಡನ್ ರಿಟ್ರೀವರ್ ನಾಯಿ, ಗೋಲ್ಡನ್ ರಿಂಗು. ನನಗೆ ನನ್ನ ಬ್ಯಾಗ್ ಕುರ್ಸೋಕ್ಕೆ ಮೊಬೈಲ್ ಬ್ಯಾಗ್ ಕವರಾ? ಏನ್ ಯೋಚನೆ ಮಾಡ್ತಿದ್ಯಾ ಚಿನ್ನ? ಏನಿಲ್ಲ ಚಿನ್ನ, ರಾತ್ರಿ ನನ್ಗೊಂದು ಕನ್ಸು ಬಿದ್ದಿತ್ತಾ, ಅದು ನನ್ಸಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಕನ್ಸ ಏನು? ಅದು ನಾನು ನಿನಗೋಸ್ಕರ ಒಂದು ಸಣ್ಣ ಬಿಸ್ನೆಸ್ ಮಾಡಿ ಡೇ ಬೈ ಡೇ, ದಿನದಿಂದ ದಿನಕ್ಕೆ ಆ ಸ್ಟೆಪ್ ಬೈ ಸ್ಟೆಪ್ಪು, ಮೆಟ್ಲು ಮೇಲ್ ಮೆಟ್ಲು ಕಾಲಿಗೆ ತಗೊಂಡು ನೋಡ್ಬಿಡ್ತೀನಿ. ಸೀದಾ ವಿಷಯಕ್ಕೆ ಬಾ ಇವಾಗ. ಅಂತ ಬಿಸ್ನೆಸ್ ಮಾಡಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದೆ ಗೊತ್ತಾ? ಕನ್ಸಲ್ವಾ ಬಿಡು. ನನ್ಸಾದ್ರೆ ನೀನ್ ನನ್ನೆಲ್ಲಿ ಮದ್ವೆ ಆಗ್ಬೇಕು? ಚಿನ್ನಿಮ್ಮ, ನಾನು ಬಿಸ್ನೆಸ್ ಮಾಡಿದ್ದೆ ನಿನ್ನ ಹೆಸರಲ್ಲಿ. ನೀನೊಂಥರ ಲಕ್ಕಿ ವುಮೆನ್ನು. ಹೌದಾ? ಬೆಂಗಳೂರು ತುಂಬ ಯಾವ ಕಡೆ ತಿರುಗಿ ನೋಡಿದ್ರು ಸ್ವಾತಿ ರೆಸ್ಟೋರೆಂಟು, ಸ್ವಾತಿ ಹೋಟ್ಲು, ಸ್ವಾತಿ ಬಾರು, ಸ್ವಾತಿ ಸ್ಕೂಲು, ಸ್ವಾತಿ ಕಾಲೇಜು, ಸ್ವಾತಿ ಅಪಾರ್ಟ್ಮೆಂಟು, ಸ್ವಾತಿ ಪಬ್ಬು, ಸ್ವಾತಿ 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 1 ಲಕ್ಷ ಕಾಸು ಕೊಡು ಸ್ವಾತಿ, ಬಿಸ್ನೆಸ್ ಮಾಡ್ತೀನಿ. ಅಷ್ಟೆಲ್ಲ ನನ್ನ ಹತ್ರ ಇಲ್ಲಪ್ಪ. ನಂಗೂ ಬೇಡ ನಿಂಗೂ ಬೇಡ, 75,000 ಕೊಡು. ಕೊಡಲ್ಲ ಅಂತ ಮಾತ್ರ ಹೇಳ್ಬೇಡ. ನಾಳೆಯಿಂದ ಬೆಂಗಳೂರು ತುಂಬ ಸ್ವಾತಿ ರೋಡು, ಸ್ವಾತಿ ಬೋರ್ಡು, ಸ್ವಾತಿ ಬ್ಯಾಂಕು, ಸ್ವಾತಿ ಪೆಟ್ರೋಲ್ ಬಂಕು, ಅಷ್ಟೇ ಯಾಕೆ ಸ್ವಾತಿ ಶೌಚಾಲಯ. ಸಾಕು ಫೋನ್ ಪೇ ಮಾಡಿದ್ರೆ ಆಗತ್ತಾ? ನನ್ನ ಹತ್ರನೇ 20,000 ಖರ್ಚು ಮಾಡಿಸ್ದೆ ಅಲ್ವಾ? ಹೆಂಗೆ ನಿನ್ನ ಹತ್ರನೇ 50,000 ರೂಪಾಯಿ ಎಕ್ಸ್ಟ್ರಾ ಪೀಕ್ಸಿದ್ದು. ಅವನು ಹೇಳೋದೊಂದು ಮಾಡೋದೊಂದು. ಏಯ್ ನೀ ಮಾಡೋ ಸರಿಯೇನಾ? ನಿನಗೆ ಹೇಳ್ತಾ ಇರೋದು, ನೀ ಮಾಡಿರೋ ಸರಿನೇ ಮಗ. ಈ ಹುಡುಗಿರು ನಮ್ಮ ಹುಡುಗರ ಹತ್ರ ಜಾಸ್ತಿ ಖರ್ಚು ಮಾಡಿಸಿ ಅವ್ರು ಮಾತ್ರ ಏನು ಖರ್ಚು ಮಾಡಿದೆ. ಕೊನೆಯಲ್ಲಿ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ರೆಗ್ಯುಲರ್ ಕಾಮನ್ ಡೈಲಾಗ್ ಹೊಡೆದು ಬೇರೆ ಹುಡುಗನ್ ಕಟ್ಕೊಂಡು ನಾವು ಕೊಡ್ಸಿರೋ ಬಟ್ಟೆ, ನಾವು ಕೊಡ್ಸಿರೋ ಗಿಫ್ಟು, ನಾವು ಕೊಡ್ಸಿರೋ ರಿಂಗ್ ಹಾಕೊಂಡು ರೀಲ್ಸ್ ಮಾಡೋದನ್ನ ಬಾರಲ್ಲಿ ಕುತ್ಕೊಂಡು ಗೊಳೋ ಅಂತ ಕಣ್ಣೀರ್ ಹಾಕೊಂಡು ನೋಡ್ತಾ ಇರ್ತಾರಲ್ಲ, ಅಂಥವ್ರನ್ನೋ ಕೇಳು ನಾನು ಮಾಡಿದ್ದೆ ಸರಿ ಅಂತಾರೆ. ಅಲ್ಲಿ ಗಂಟು ಹೋಗೋಕ್ಕಾಗಲ್ಲ ಈಗ. ಸರಿ ಬಿಡಪ್ಪ, ಆಯ್ತು. ಏನು ಹಿಂಗೆ ಮಾತು ಕೊಡೋಕಾಯ್ತದ ಅಲ್ಲಿ? ಸರಿ, ಮನೆ ಬತ್ತು, ನಾನು ಬರ್ತೀನಿ. ಲೇ ಎಲ್ಲೊಟ್ಟು ಬಾರೋ, ಮನೆ ಹತ್ರ ಹೋಗೋಣ. ನಮ್ಮಪ್ಪ ನಿನ್ನನ್ನು ಕೇಳ್ತಾ ಇದ್ರು. ಪರವಾಗಿಲ್ಲ ಕಣ, ನಾನು ನೋಡ್ತೀನಿ, ನೆಕ್ಸ್ಟ್ ಟೈಮ್ ಬರ್ತೀನಿ. ಲೇ ಅಯ್ಯೋ, ನೀನು ಬರಲಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಪಾಪ. ಆ ಹುಡುಗ ಎಲ್ಲಿ ಮನೆ ಹತ್ರ ಬರಲಿಲ್ಲ ಅಂತ ಕೇಳ್ತಿದ್ರು. ಬಾರೋ, ಅವರು ಖುಷಿ ಆಯ್ತಾರೆ. ಒಂದೇ ಒಂದ್ಸಲಿ ನೋಡ್ಕೊಂಬರೋಣ. ನನ್ನ ಬಗ್ಗೆ ನಿಮ್ಮಪ್ಪ ಕೇಳಿದ್ರೆ ಕಣೋ, ಏನಂದ್ರೆ ಅದು ನನಗೆ ಒಂಥರ ಖುಷಿ ಆಯ್ತದೆ. ನಮ್ಮಪ್ಪ ದೇವ್ರಂತ. ಅಂಕಲ್ ನಮಸ್ಕಾರ. ಕುಕ್ಕುರ್ಬೇಡಿ. ಏನು ರಿಯಾಕ್ಷನ್? ಅಂಕಲ್ ಆಂಟಿ ಕುತ್ಕೋಬೇಡ ಅಲ್ಲಿ. ಅದನ್ನ ದೊಡ್ಡವ್ರು ಕೂತ್ಕೊಳಕ್ಕೆ ತಂದಿಟ್ಟಿರೋದು, ನೀನ್ ಕೂತ್ಕೊಳಕಲ್ಲ. ನಿನಗೆ ಬೇರೆ ತರ್ತೀನಿ. ಬೇರೆ ತಂದ್ಕೊಡ್ತಾರಂತೀರೋ. ಬಾಬರಿ ತಂದೇನೆ. ತರ್ತೀನಿ ರೀ, ಹುಡುಕ್ಬಾರ್ದಾ? ತರ್ತಾ ಇದೀನಿ. ತಂದಲ್ಲಿ ಬಿಗ್ಸಾಕ್ ಕುಕ್ಕುರ್ಸ್ತಾರೆ. ತಗ. ಮನೆ ಕಟ್ಸ್ಬಿಟ್ಟು ಬಕೆಟ್ ಇಡ್ಸ್ಬಿಟ್ಟಲ್ಲ. ಏಯ್ ಉಲ್ಟಾ ಕಂಗ್ ಕುಕ್ಕುರ್ಸ. ಎಷ್ಟು ವರ್ಷದಿಂದ ಫ್ರೆಂಡ್ಶಿಪ್ ಅಪ್ಪ ನಿಮ್ಮಿಬ್ಬರದು? ಕಾಲೇಜಿಂದ. ಕೇಳಿಸ್ಕೊಂಡ್ರೇನ್ರಿ? ನನ್ನ ಮಗ ಸ್ಕೂಲ್ಗೆ ಹೋಗುವಾಗ ಏನಾಗ್ತೀಯಪ್ಪ ಕಂದ ಅಂತ ಕೇಳಿದ್ರೆ, ಅಮ್ಮ ನಾನು ಇಂಜಿನಿಯರ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಪೈಲಟ್ ಆಗ್ತೀನಿ ಅಂತಿದ್ದ. ಈ ಹಾಳಾದವನ ಜೊತೆ ಸೇರಿಕೊಂಡು ಇವಾಗ ರ್ಯಾಮ್ಲಿಂಗ್ ಅಂತೆ, ಏನು ಇನ್ನೇನದು ಬೆಟ್ಟಿಂಗು ವೀಲಿಂಗ್ ಅಂತೆ, ಬೆಡ್ಡಿಂಗ್ ಅಂತೆ ಎಲ್ಲ ಕಲ್ತ್ಕೊಂಡು ಹಾಳಾಗೋಗ್ಬಿಟ್ರೆ ಈ ಹಾಳಾದವನಿಂದ. ಏಯ್, ನನ್ನ ಮಗ ಇಂಜಿನಿಯರಿಂಗ್ ಓದಿ ರಾಕೆಟ್ ಬಿಡ್ಬೇಕಾಗಿದ್ದು ನಾ ಮನೆಗೆ ರೈಲ್ ಬಿಡಂಗ್ ಮಾಡ್ಬಿಟ್ಟಲ್ಲ.
ಕರೆಕ್ಟಾಗಿ ಹೇಳಿದೆ ಅಪ್ಪ. ನನ್ನ ಮಗ ನನ್ನ ಮುಂದೆನೆ ಮಾತಾಡಕ್ಕೆ ಎದ್ಕಂತಿದ್ದವನು ಇವತ್ತು ವಯಸ್ಸಿ ಬಂದಿದ್ದೀನಿ ಮದ್ವೆ ಮಾಡಪ್ಪ ಅಂತಾನೆ. ಈ ಮಾತುಗಳೆಲ್ಲ ಅವನ್ಗೆಲ್ರಿ ಬರ್ತಿತ್ತು. ನನ್ ಮಗನ್ಗೆ ಈ ಅಪ್ಪ ಪೋಲಿ ಜೊತೆ ಸೇರ್ಕೊಂಡು ನನ್ ಮಗ ಪೋಲಿ ಆಗ್ಬಿಟ್ಟವ್ನೆ. ಏನ್ ಕರೆಕ್ಟಾಗಿ ಹೇಳ್ದಪ್ಪ. ಮಗ ನಾನು ಬರ್ತೀನಿ. ನೀನ್ ಗುಟ್ಟವನೇನ ಮಗ ಅಂತ ಕರೀತ್ಯ? ಸಾರ್ ಅಂತ ಕರಿ. ಪ್ರಕಾಶ್ ಸರ್ ಬರ್ತೀನಿ ಸರ್. ಒಳ್ಳೆ ಮರ್ಯಾದೆ ಕೊಟ್ಟೆ. ಲೋ ತಿಂಡಿ ತಿನ್ಕೊಂಡು ಹೋಗಪ್ಪ. ಹೇಯ್ ನಿಮ್ಮ ಅಮ್ಮನ ಪ್ರೀತಿಗೆ ಕರ್ಗೋಗ್ಬಿಟ್ಟೆ ಕಣಪ್ಪ. ಬೇಡ ಕಣೋ. ಏಯ್ ಕುಕ್ಕರ್ಸ್ಕೊಂಡು ತಿಂಡಿ ಮಾಡ್ಕೊಂಡೋಗ. ಯಾರು ಗುರು ಬರ್ತಪ್ಪ ಬೇರೆ ಹೋಗು ಬಸವನ ಮೈ ಮೇಲೆ ಹೇಳ್ಕೊಂಡಾಯ್ತು. ಏಯ್ ನಮ್ಮ ಮನೆ ಹತ್ರ ಯಾವುದೇ ಬಿಕಾರಿ ಬಂದ್ರು ಅನ್ನ ಹಾಕ ಅಂತ ಜಮೀನ್ದಾರ ವಂಶ ನಮ್ದು. ಬೇಕಾದ್ರೆ ನನ್ನ ಮಗನ್ ಕೇಳು. ಕಲ ತಾಯ್ತಾವೆ ತಂದೇನೆ. ಅಯ್ಯೋ ಇರ್ರಿ, ಬಿಸಿ ಮಾಡಬಾರ್ದಾ? ಪರವಾಗಿಲ್ಲ, ಚೆನ್ನಾಗಿದೆ. ಕೆಂಪಿರುವೆಲ್ಲ ಮುತ್ಕೊಬಿಟ್ಟಿದೆ. ಬಾಬಾ ಬೇಗ. ಅಯ್ಯಯ್ಯ ಇರ್ರಿ ತಗ ಅವನ್ ಮಕ್ಕಿಡು ನುಂಗ್ಲಿ. ತಿನ್ನ ಏಯ್ ಗೋಡಂಬಿ ದ್ರಾಕ್ಷಿ ತುಪ್ಪ ಎಲ್ಲವೂ ಹಾಕಿದ್ಯಾ? ಜಾಸ್ತಿನೇ ಹಾಕಿದೀನಿ. ಹಂಗಾರೆ ಕಿತ್ಕೋ. ಕಿತ್ಕೊಳ್ಳೋ. ಒಬ್ಬೊಬ್ರಿಗೆ ಆತದೆ ಒಬ್ಬೊಬ್ರಿಗೆ ಆಗಲ್ಲ. ಏನು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮರ್ಯಾದೆ ಏನೋ. ನಿನ್ ಹೊಟ್ಟೆ ಪಾಡ್ಗಿಂತ ನಮ್ಮ ಫ್ಯಾಮಿಲಿ ರೆಪ್ಯುಟೇಷನ್ ಮುಖ್ಯ ಕಲ. ಪ್ಲೀಸ್ ಕೊಡು. ಕಿತ್ಕೊಳ್ಳೋಕೆ ಯಾವ ರೆಪ್ಯುಟೇಷನ್ ಅಲ್ಲ. ಕೊಡ್ಲಾ ಅಮ್ಮ? ಇನ್ನೊಬ್ರು ಬಂದ್ರೆ ಕೊಡಕ್ ಬೇಕಾಯ್ತದೆ. ಎಂತ ನನ್ನ ಮಕ್ಕಳು ಫ್ಯಾಮಿಲಿಗೆ ಬಂದು ಪಾಪ ಮಗು ಏನೂ ತಿಂದಿಲ್ಲ. ಸಂಕೋಚ ಸ್ವಭಾವ ಅನ್ಸತ್ತೆ. ಯಾಕಪ್ಪ ಏನು ತಿನ್ಲೇ ಇಲ್ಲ? ಹೊಟ್ಟೆ ತುಂಬಿತ್ತು. ಏನ್ ಕೆಲಸ ಮಾಡ್ತೀಯಪ್ಪ ನೀನು? ಬ್ಯಾಂಕ್ ಕ್ಲರ್ಕು. ಕ್ರಾಕ? ಕ್ಲರ್ಕು. ಬ್ಯಾಂಕ್ ಅವ್ರು 25% ಬಡ್ಡಿ ಕೊಡ್ತೀನಿ ಅಂತ ಸುಳ್ಳು ಹೇಳಿ ನನ್ನ ಮಗನ ಕೈಯಿಂದ ನನ್ನ ಅಕೌಂಟ್ಗೆ ದುಡ್ಡು ಕಳ್ತೀಯ ಅಂತ ಬಡ್ಡಿ ಮಗ ನೀನ ತಾನೆ? ಕರೆಕ್ಟಾಗಿ ಹೇಳಿದೆ ಕಣಪ್ಪ. ಪಾಪ ನಿಮ್ಮಪ್ಪ ಬ್ಯಾಂಕ್ ಹತ್ರ ಹೋಗಿದ್ರಂತೆ ಕಣೋ, ಮಕ್ಕುಗದ್ ಕಳ್ಸವ್ರೆ. ನಿಮ್ಮಪ್ಪ ಅಲ್ಲಿಂದನೇ ಹತ್ಕೊಂಡ್ ಬಂದ್ರು. ಏಯ್ ಆ ಮಾತಲ್ಲ ಈಗ ಯಾಕೆ ಬಿಡ. ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗಂತಾರಲ್ಲ ಹಂಗೆ. ಏನು ದೊಡ್ಡ ಜಮೀನ್ದಾರ ಇವನು. ಕರೆಕ್ಟಾಗಿ ಗೆಸ್ ಮಾಡಿದೆ ಕಣಮ್ಮ. ನಾನು ಹಾಳಾಯ್ತಿರೋದೆ ಇವನಿಂದ. ಏನ್ ಕರೆಕ್ಟಾಗಿ ಹೇಳಿದ್ಲ? ಲೆಕ್ಕ ಹೇಳ್ಬೇಕು ಅಂದ್ರೆ ಇವನಿಂದನೇ ನಾನು ಕುಡಿಯೋದು ಸಿಗರೇಟ್ ಸೆಟ್ ತರೋದು. ಮುಚ್ಚಲ ಬಾಯಿ ಚಂಗುಲಿ. ಟಿವಿಲಿ ಆ ಸಿಗರೆಟ್ ಅಡ್ವರ್ಟೈಸ್ಮೆಂಟ್ ಬಂದ್ರೆ ನನ್ನ ಮಗ ನೋಡಕ್ಕಾಗದೆ ಟಾಯ್ಲೆಟ್ ಗೆದ್ದು ಹೋಗ್ತಾನೆ. ಇಲ್ಲಾಂದ್ರೆ ಟೀ ಕುಡ್ಕ ಬರ್ತೀನಿ ಇರಮ್ಮ ಅಂತ ಓಡ್ ಬಂದಾನೆ. ಅಂತ ಕಂದ ನನ್ನ ಮಗ ಗೊತ್ತಾ? ಅಯ್ಯೋ ನಿಮ್ ಕಂದ ಟೀ ಕುಡಿಕೆ ಬಾತ್ರೂಮ್ಗೆ ಹೋಗುದು ಸುಮ್ನೆ ಅಲ್ಲ, ದಮ್ ಮಾಡಿಕ್ ಹೋಗುದು. ಏಯ್ ನನ್ನ ಕೂಸ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಏನ್ ಮಾಡಿರಿ? ಏ ನಡಿಯೋ, ಕೊಬ್ಬರಿ ಮಿಠಾಯಿ ತಿನ್ನಂತೆ. ನಡಿಯೋ ನಡಿಯಪ್ಪ ನಡಿಯೋ. ಚಿನ್ನ ಕಜ್ಜಾಯ ಚಿನ್ನ ಕಜ್ಜಾಯ. ಅಮ್ಮ ಏನು ತಿಂಡಿ ಏನಮ್ಮ? ತಗೋ, ಇದನ್ನ ತಿನ್ಕೊಂಡು ಮಧ್ಯಾಹ್ನದವರೆಗೂ ಮೇಂಟೈನ್ ಮಾಡ್ಬೇಕು. ತಗೋ. ಹೋಗ್ಲಿ, ಆ ದ್ರಾಕ್ಷಿ ಇತ್ತಲ್ಲ ಎಲ್ಲಿ? ಏಯ್ ಅದ್ರ ಮೇಲೆ ಏನಾದ್ರು ಕಣ್ಣು ಹಾಕ್ದೆ ಅಂದ್ರೆ ಮನೆಯಿಂದ ಆಚೆ ಕೊಡಿಸ್ಬಿಡ್ತೀನಿ. ಇವಳೆ ಏನ್ ಮಾಡ್ತಿದ್ಯಾ? ಅಯ್ಯೋ ಅದೇನದು ಬೆಳಗ್ಗೆನೆ ಮಲಗ ನನಗೆ ಇವಳೆ ಅಂತ ಆಡ್ಕೊತಾ ಇದೆಯಲ್ಲ. ಏನು ಹೇಳೋ? ತಗೋ ಇದನ್ನ ಬೀರಲ್ಲಿಡು. ಅಯ್ಯೋ ಅಮ್ಮ ಮಹಾಲಕ್ಷ್ಮಿ, ಟೀ ಕುಡಿತೀರಾ? ಹಾಲೇ ಇಲ್ಲ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಉಳಿಸ್ಕಳ್ಳಿ ಒಳಗೆ ಸೈಟ್ ಇತ್ತಲ್ಲ, ಒಳ್ಳೆ ಬೆಲೆಗೆ ಹೋಯ್ತು. ಅದ್ರ ದುಡ್ಡು ನಮ್ಮ ಬ್ರೋಕರ್ ನಿಯತ್ ನಾಗೇಶನ್ಗೆ ಕಮಿಷನ್ ಕೊಟ್ಬಿಟ್ಟು ರಿಜಿಸ್ಟರ್ ಆಯ್ತ್ರೆ ಮಿಕ್ಕಿದ ದುಡ್ಡು ಬಂದ್ಬಿಡ್ತದೆ. ಆ ದುಡ್ಡು ಬೇಗ ತಗೊಂಬಂದ್ಬಿಡಿ. ದುಡ್ಡನ್ನೆಲ್ಲ ಚೆನ್ನಾಗಿ ಜೋಡಿಸ್ಬಿಟ್ಟು ಅಕ್ಕಪಕ್ಕದವ್ರನ್ನೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಂಕುಮಕ್ಕರೇಣ. ಅವ್ರಿಗೆಲ್ಲ ನಾವು ಯಾವ ರೇಂಜಲ್ಲಿ ಇದೀವಿ ಅಂತ ಗೊತ್ತಾಗ್ಲಿ ಕಣ್ರಿ. ಏಯ್ ಫಸ್ಟು ಈ ದುಡ್ಡನ್ನ ಮನೆಯೊಳಗೆ ಸೇಫ್ಟಿಯಾಗಿ ಮಾಡ್ಕೋ. ಹೊರರು ಕದಿಮ್ಗಳು ಎಲ್ಲ ಜಾಸ್ತಿ ಅವ್ರೆ ಮನೆಗೆ. ಅಪ್ಪ ಅಷ್ಟೊಂದು ದುಡ್ಡು ಇಟ್ಟಿದ್ಯಾ? ನನ್ಗೊಂಚೂರು ಕೊಡಪ್ಪ, 1 ವರ್ಷಕ್ಕಾಗಷ್ಟು ರೀಚಾರ್ಜ್ ಮಾಡಿಸ್ಬಿಡ್ತೀನಿ. ಮನೆ ಕೂತ್ಕೊಂಡು ಏನಪ್ಪ ಮಾಡ್ತೀಯಾ? ಟೈಮ್ ಪಾಸು. ಅಯ್ಯೋ ದಂಡ್ಪಿಂಡ್ ನನ್ನ ಮಗನೇ, ಈ ಏಜಲ್ಲಿ ಟೈಮ್ ಪಾಸ್ ಮಾಡೋದೇ ತಪ್ಪು. ಅಂಥದ್ರಲ್ಲಿ ಅಪ್ಪನ ದುಡ್ಡನಿಗೆ ಟೈಮ್ ಪಾಸ್ ಮಾಡಕ್ಕಿದ್ದ
ತಿಂತ್ಯಾ ಒಟ್ಟಿಗೆ ಏನೋ ತಿಂತ್ಯಾನೆ ಬಿಸ್ಕೆಟು. ಏಯ್ ನಮಗೆ ಬಿಸ್ಕೆಟ್ ಹಾಕೋದು ಬಿಟ್ಟು ನಿಮ್ಮ ಅಪ್ಪನ ನೋಡು ಈ ವಯಸ್ಸಲ್ಲೂ ಎಷ್ಟು ದುಡ್ಕೊಂಬಂದಿದ್ದಾರೆ ಅಂತ ಹೋಗಿ ದುಡ್ಕೊಂಬಾರೋ ಲೋಫರ್. ತಾತನ ಆಸ್ತಿ ಮಾರಿ ದುಡ್ಡು ತರೋದಲ್ಲ, ತಾಕತ್ತಿದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ತರ ಕೇಳು ನಿನ್ ಗಂಡಂಗೆ. ನನ್ಗೆ ಎದುರು ತರ ಕೊಡ್ತೀಯಾ? ಮೂತಿ ಮೇಲೆ ಒಂದು ಮಿಜ್ಜೆ ಅಂದ್ರೆ 1.5 ಲೀಟರ್ ರಕ್ತ ನೀರ್ ಬಂದಂಗ್ ಬಂದ್ಬಿಡ್ಬೇಕು. ಏಯ್ ಎದ್ದೋಗ ಹಾಲು ತೊಗೊಂಬರೋಗ. ನಿಮ್ಮಪ್ಪ ಕೋಳಿ ಕೂಗಕ್ಕೆ ಮುಂಚೆ ಎದ್ದು ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ಕೊಂಬಂದಿದ್ದಾರೆ, ಅವ್ರಿಗೊಂದು ಲೋಟ ಕಾಫಿ ಮಾಡ್ಕೊಡ್ಬೇಕು. ಹೋಗೋ ಹಾಲು ತೊಗೊಂಬರೋ. ಏಯ್ ಏನು ಮುಖ ನೋಡ್ತೀಯಾ? ಎದ್ದೋಗ ಹಾಲು ತರೋಗ ಹೋಗಿ. ಹೋಗಲೇ. ಪಾಪ ನನ್ನ ಮಗು ಹೋಗ್ಬಿಟ್ಟ. ಸಮಾಧಾನ ಮಾಡ್ಕೊಡ್ರಿ. ನಿಮಗೂ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ನಾನು ಇನ್ನೂ 4 ಬಳೆ 2 ಎಳೆ ಸರ ಎಲ್ಲ ಮಾಡಿಸ್ಕೋಬೇಕು. ಅಳ್ಬೇಡಿ ಕಣ್ರಿ. ಅಪ್ಪ ಇದ್ಯಾಕಪ್ಪ ಹಿಂಗಳ್ತಾ ಇದ್ದೀರಾ? ಅಲ್ನವ್ವ ಏನಾಯ್ತಮ್ಮ? ಅದೇ ಆ ಬ್ರೋಕರ್ ನಿಯತ್ ನಾಗೇಶ ಸಡನ್ ಆಗಿ ಅದಕ್ಕೆ ಯಾಕೆ ಹಿಂಗಳ್ತಾ ಇದ್ದೀರಾ? ಕಮಿಷನ್ ಕಾಸು ಉಳಿತು ಅಂತ ಖುಷಿ ಪಡಿ. ಹೋಗಿ ಮಕ್ಕೆ ಫ್ರೆಂಡ್ಶಿಪ್ ಎಲ್ಲ ಇವನ್ಗೆ ಏನೇ ಗೊತ್ತು? ಹೆಂಗೋ ಸತ್ತವ್ರು ಲಾಸ್ಟ್ ಸರಿ ಮುಖ ನೋಡ್ಕೊಂಬತ್ತೀನಿ, ರೆಡಿ ಆಗುತ್ತೆ ಹೇಳು. ಹೋಗೋ ರೆಡಿ ಆಗೋ. ನಾನ್ ಬರಲ್ಲ, ನನ್ಗೆ ಹೊಟ್ಟೆ ನೋವು. ಅದೇನೋ ಸಡನ್ ಆಗಿ ಹೊಟ್ಟೆ ನೋವು? ಇವತ್ತೇ ಬಿಸ್ಕೆಟ್ ತಿಂತಿದ್ದೆ. ಅವ್ನು ಯಾರೋ ನಿಯತ್ ನಾಗೇಶ ಸಡನ್ ಆಗಿ ಸತ್ತೋಗಿದ್ದಕ್ಕೇನೆ ಇಷ್ಟು ಪ್ರಶ್ನೆ ಹುಟ್ಲಿಲ್ಲ. ನಾನೇನೋ ಸಡನ್ ಆಗಿ ಸಣ್ಣದಾಗ ಹೊಟ್ಟೆ ನೋವು ಹೊಂದಿದ್ದಕ್ಕೆ ನಿನ್ಗೆ ಇಷ್ಟೊಂದು ಪ್ರಶ್ನೆನಾ? ಲೇ ಈ ಡೌನ್ ನನ್ನ ಮಗನ ಮಾತೆ ಯಾಕೆ ಕೇಳ್ತೀಯಾ? ರೆಡಿಯಾಗಿ ಹೋಗ್ಬಿಟ್ಟು ಬರೋಣ. ಲೇ ಇವಳೆ ಬೆಳಗ್ಗೆ ಬಂಗಾರ ಇದ್ದಂಗಿದ್ದ ಕಡೆ, ನಿನ್ ಋಣ ಯಾವತ್ತೂ ತೀರ್ಸಕ್ಕಾಗಲ್ಲ ಅಂತ ಹೇಳ್ದ. ಇಷ್ಟು ಬೇಗ ದೇವ್ರೆ ಏನಪ್ಪ ಹಿಂಗಾಗೋದು? ರೀ ನಿಮ್ಮ ದುಃಖ ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ ಕಣ್ರಿ. ನಿಮ್ಮ ದುಃಖ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಹಂಗೆ ಮಾಡ್ತೀನಿ. ನಿಮ್ಮ ಫೋನ್ ಕೊಡಿ, ಸ್ಟೇಟಸಲ್ಲಿ ಹಾಕ್ತೀನಿ. ಈ ಥರ ಐಡಿಯಾ ನನ್ನ ತಲೆಗೆ ಬರಲ್ಲ ಕಣೆ. ಈ ಫೋಟೋ ಹಾಕ್ಲಾ? ಏಯ್ ನಾನು ಜೊತೆಗಿದ್ದೀನಲ್ಲೇ, ನಾನು ಸಾಯಿಸ್ಬಿಡೆ. ಹೌದಲ್ವಾ? ಈ ಫೋಟೋ ಅವನೊಬ್ಬನೇ ಹಾಕು. ದುಃಖಿತಸ್ತರು ಅಂತ ನಾವಿಬ್ಬರು ಸಾಕೊಂಡು ಕೆಳಗೆ ಹಾಕು. ರೀ ಯಾವುದೋ ಫೋನ್ ಬರ್ತಾ ಇದೆ, ತಗೊಳ್ಳಿ. ಈ ತರ ಮರ್ಯಾದೆ ತೆಗಿಬೇಕು ಅಂತ ಎಷ್ಟು ದಿನದಿಂದ ಪ್ಲಾನ್ ಮಾಡ್ಕೊಂಡಿದ್ದೋ, ಕಿತ್ತೋದವನೇ. ಅಣ್ಣ ನೀವೇನ ಮಾತಾಡ್ತಿರೋದು? ನಿಯತ್ ನಾಗೇಶ ಕಣ್ಲಾ, ನಿಯತ್ ನಾಗೇಶ. ನಾನ್ ಸತ್ತೋಗಿದ್ದೀನಿ ಅಂತ ಸ್ಟೇಟಸ್ ಹಾಕಿದ್ಯಲ್ಲೋ ಕಂತ್ರಿ ನನ್ನ ಮಗನೇ. ಬರೀ ಬಾಯಿ ಮಾತ್ಗೆ ನಿನ್ ಋಣ ತೀರ್ಸಕ್ಕಾಗಲ್ಲ ಅಂದಿದ್ಕೆ ಈ ತರ ಮಾಡ್ಬಿಟ್ಟಲ್ಲೋ ಪಾಪಿ. ಕಮಿಷನ್ ಕೊಡಕ್ಕಾಗಲ್ಲ ಅಂತ ಅವತ್ತೇ ಬೊಗಳ್ಬೇಕಾಗಿತ್ತು. ಈ ತರ ಕೆಲಸ ಯಾಕೋ ಮಾಡಿದೆ ಲೋಪರ್. ಮನೆಯಲ್ಲಿ ನಾನು ಸತ್ತೋಗಿದ್ದೀನಿ ಅಂತ ಚಟ್ಟನು ರೆಡಿ ಮಾಡೋರೆ ಕಣ್ಲಾ. ಅಣ್ಣ ನೀನ್ ಇನ್ನೂ ಸತ್ತಿಲ್ವಾ? ಲೇ ಅದೇ ಚಟ್ಟನ ನಿಮ್ಮನೆ ಹತ್ರ ತಂದು ನಿನ್ನ ಹೆಣ ಎತ್ತಲಿಲ್ಲ ಅಂದ್ರೆ ನನ್ನ ಹೆಸರು ನಿಯತ್ ನಾಗೇಶನ ಎಲ್ಲ ಕಣ್ಲಾ. ನಾಗೇಶ ಹೇಳ್ದಂಗೆ ಮಾಡ್ಬಿಡ್ತಾನೆ. ನಾನು ಒಬ್ಬನೇ ಹಚ್ಚಿನ ಬಾರೆ ಮನೆಗೆ ಹೋಗೋಣ ಮಾತಾಡೋಣ. ಬಂದ್ಬಿಡು, ನೀನೋಗಿ ಸಾಯಿ. ತಪ್ಪು ಮಾಡೋದು ನೀನು, ನಾನ್ಯಾಕೆ ನಿನ್ನ ಜೊತೆಗೆ ಸಾಯ್ಬೇಕು? ನಾನು ಅಲ್ಲಿ ನನ್ನ ಫ್ರೆಂಡ್ ಶಾಂತಿ ಮನೆಗೆ ಹೋಗಿ ಕೂತಿರ್ತೀನಿ. ನೀ ಸತ್ತ ಮೇಲೆ ನಾನು ಓಡ್ ಬಂದು ಬಾಯಿ ಬಡ್ಕೋತೀನಿ. ನೀನು ಮನ್ಕಾಯಿ ಹೋಗು. ಅಲ್ಲ ಕಣೆ, ಈ ಥರ ಯಾಮಾರ್ಸಕ್ಕೆ ಯಾರಿಂದನೇ ಸಾಧ್ಯ? ಓ ನನ್ನ ಮಗನೇ, ನನ್ನ ಮಗ ತಂಡ್ಪಿಂಡ. ನಾವು ಮುಂದೆ ಹೋಗೋದು ಬೇಡ, ಹಿಂದೆ ಹೋಗ್ಬಿಡೋಣ. ಯಾಕೆ? ನಾವು ಇಳಿದಾಗ ಆ ದಂಡಪಿಂಡ್ ನನ್ನ ಮಗ ಏನ್ ಮಾಡ್ತಾನೆ ಅಂತ ನೋಡೋಣ ಬಾರೆ. ನೀವು ನನ್ನ ಮಗನ ಅಂದೇ ಇದ್ರೆ ನಿಮಗೆ ಸಮಾಧಾನನೇ ಆಗಲ್ವಾ? ಅವನು ನಮ್ಮ ವಂಶೋದ್ಧಾರಕ ಕಣ್ರಿ. ವಂಶೋದ್ಧಾರಕ ಏನೇನ್ ಮಾಡ್ತಾನೆ ನೋಡೋಣ ಬಾ ಒಳಗೆ. ನೋಡೋಣ ನಡೀರಿ. ಈ ತರ ಖುಷಿಯಾಗಿರ್ಬೇಕು ಅಂತ ನಾನು ಅದೆಷ್ಟು ವರ್ಷದಿಂದ ಕಾಯ್ತಾ ಇದ್ನೋ. ದೇವ್ರೇ ನನಗೆ ದಿನ ಇದೇ ತರ ಖುಷಿ ಕೊಟ್ಟು ಕಾಪಾಡಪ್ಪ. ನಾನು ಮನೇಲಿದ್ದಾಗ ಗುಲಾಮನ್ ಥರ ಇರ್ತಾನೆ, ಇವಾಗ ಅವನೇ ರಾಜ ಅಂತ ತಿಳ್ಕೊಬಿಟ್ಟವನೇ. ಅಲ್ಲ, ನನ್ನಂತ ಮಗನ್ನ ಈ ಮನೇಲಿ ಒಬ್ಬನೇ ಬಿಟ್ಟೋಗವ್ರಲ್ಲ. ನಮ್ಮ ಅಪ್ಪ ಅಮ್ಮನಂತ ಗುಬಾಲ್ ನನ್ನ ಮಕ್ಕಳು ಈ ಪ್ರಪಂಚದಲ್ಲಿ ಬೂತ್ ಕನ್ನಡಿ ಹಾಕೊಂಡು ಹುಡ್ಕೋರು ಸಿಗಲ್ಲ. ನಮ್ಮನ್ನೇ ಗುಬಾಲ್ ಅಂತವನೆಲ್ಲ ಇವನು ನನ್ನ ಮಗ ಅಲ್ಲ. ಈ ಖುಷಿನ ನಾನು ಒಬ್ನೇ ಸೆಲೆಬ್ರೇಟ್ ಮಾಡಿದ್ರೆ ಹೆಂಗೆ? ನನ್ನ ಚಿನ್ನಿ ಮನು ಇದ್ರೆ ಚೆನ್ನಾಗಿರುತ್ತೆ. ಹಲೋ ನೋಡೆ
ಮಗನ್ ದೌಲತ್ ನೋಡು. ಚಿನಿಮ ನಿನ್ ದಿನ ಮನೆಗ್ ಬರ್ಲಾ ಅಂತ ಕೇಳ್ತಿದ್ದಲ್ಲ, ಇವತ್ ನಿನ್ ಮನೆಗ್ ಬರೋ ಟೈಮು ಬಂದೇ ಬಿಡ್ತು. ಪ್ಲೀಸ್ ಕಮ್ ಹೋಮ್. ರೀ ಅವಳು ನಮ್ಮ ಫ್ರೆಂಡ್ ಪುಷ್ಪದ ಮಗಳು ಲೈಲಾ. ನಿಜವಾಗ್ಲೂ? ರಿಯಲಿ? ಪ್ರಕಾಶ್ ಮಜ್ನು. ಲೈಲಾ ಪ್ರಕಾಶ್ ಮಜ್ನು. ಲೈಲಾ ರೀ ಅದೇನ್ರಿ ಇದು ಪ್ರಕಾಶ್ ಮಜ್ನು ಅಂತ ಹೆಸರಿಟ್ಕೊಂಡಿದ್ದಾನೆ. ನನ್ಗೊಬ್ಬನೇ ಮಗ ಅಂದ್ಬಿಟ್ಟು ನಮ್ಮ ಅಪ್ಪನ ಹೆಸರು ತೆಗೆದುಬಿಟ್ಟು ಈ ನಮಗೆ ಪ್ರಕಾಶ ಅಂತ ಹೆಸರು ತಕಣೆ. ಅದೇನು ಮಂಜುನು ಅಂತವನೇ. ಅಯ್ಯೋ ಅದು ಮಂಜುನು ಅಲ್ಲ, ಮಜ್ನು. ತಗೋ ದ್ರಾಕ್ಷಿ ತಿನ್ನು. ನೀನೇ ತಿನ್ನು ಪ್ರಕಾಶ್ ಮಜ್ನು. ನೀನ್ ತಿನ್ನು ಲೈಲಾ. ನೀನೇ ತಿನ್ನು ಮಜ್ನು. ನೀನು ಲೈಲಾ. ಅವಳೆ ಹೆಂಗಾದ್ರೂ ಮಾಡಿ ಇವತ್ತು ಪಟಾಯಿಸ್ಬಿಡ್ಬೇಕು. ಅಮ್ಮ ಹೇಳಿದ್ರು ಒಂಚೂರು ಹಾಲಿಸ್ಕೊಂಬರಕ್ಕೆ. ಸರಿ. ನಾನು ಇದೇ ರೋಡಲ್ಲಿ ಇರೋದು. ಯಾಕೆ ನಿಮಗೆ ಮನೆ ಇಲ್ವಾ? ಇದೇ ರೋಡ್ ಡೆಡ್ ಎಂಡಲ್ಲೇ ನಮ್ಮ ಮನೆ ಎಂದೆ. ಸರಿ, ನಾನು ಹಾಲು ತಗೊಂಡ್ಬರ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಲೈಲಾ ಅಂತ. ನೀವು? ಪ್ರಕಾಶ್. ಇನ್ಮೇಲಿಂದ ಪ್ರಕಾಶ್ ಮಜ್ನು. ಇವತ್ತು ನಮ್ಮ ಅಪ್ಪ ಅಮ್ಮ ಮನೇಲಿ ಚೆನ್ನಾಗಿ ಜಗಳ ಆಡ್ಕೊಂಡು ತಿಂಡಿ ಏನು ಮಾಡೇ ಇಲ್ಲ ಲೈಲಾ. ಪ್ರಕಾಶ್ ಮಜ್ನು, ಯಾಕೆ ಜಗಳ ಆಯ್ತು? ಇವತ್ತೇನಪ್ಪ ಡೌಕಚ್ಚೋದು? ಅದು ವಿಷಯ ಚಿಕ್ಕದೇ, ಆದರೆ ಜಗಳ ತುಂಬ ದೊಡ್ಡದು. ಇದೆಲ್ಲ ನಮ್ಮ ಮನೆಗೆ ಹೊಸದೇನೆಲ್ಲ ಬಿಡಿ, ನನಗೂ ಅಭ್ಯಾಸ ಆಗೋಗಿದೆ. ಹೆಂಗೆ? ಅದೆಂಗೆ ಅಂದರೆ ಬಾ ಹೇಳ್ತೀನಿ. ಅದು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲಾರಾಮ್ ಹೊಡಿತಾ ಇರಲಿಲ್ಲ ಅಂತ ನಮ್ಮಪ್ಪ ನಮ್ಮಮ್ಮಂಗೆ ಹೊಡಿಯೋನು. ಪಾಪ ನಿಮ್ಮಮ್ಮ. ಆಮೇಲೆ ನಮ್ಮ ಅಮ್ಮನೂ ಅಷ್ಟೇ ನಮ್ಮ ಅಪ್ಪಂಗೆ ನಾಯಿ ಹೊಡ್ದಂಗೆ ಹೊಡೆದ್ರು. ಪಾಪ ನಿಮ್ಮಪ್ಪ. ಇದೇನಿದು ನಮ್ಮ ಅಪ್ಪ ಅಮ್ಮನ ಹೊಡ್ತಾವಳೆ? ಹೇ ಪಾಪದವ್ರು ಅವರಲ್ಲ, ಪಾಪದವ್ರು ನಾನು. ಪ್ರಕಾಶ್ ಮಜ್ನು, ಜಗಳ ನಡಿಬೇಕಾದ್ರೆ ನೀವೇನ್ ಮಾಡ್ತಿದ್ರಿ? ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಅವ್ರ ಮನೇಲಿ ಅಕ್ಕಪಕ್ಕದ ಮನೇಲಿ ಬೇಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗ್ತಿದ್ದೆ. ನಂಗೆ ಬರ್ತಿರೋ ಕೋಪದಲ್ಲಿ ಈಗಲೇ ಹೋಗಿ ನಿಮ್ಮ ಅಪ್ಪ ಅಮ್ಮನ ಬೈದ್ಬೇಡ ಅನಿಸ್ತಿದೆ. ನಿನ್ಗೂ ಹಂಗೆ ಅನಿಸ್ತಾಯ್ತಾ? ಆದ್ರೆ ಕತೆ ಇನ್ನೂ ಇದೆ. ಕತೆನಾ? ಕತೆ ಅಲ್ಲ, ನನ್ನ ಜೀವನ. ಯಾಕೆ? ಏನಾಯ್ತು? ಅದು ನನ್ನ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇರು ನಾನು ತಿಂಡಿ ತಗೊಂಡ್ಬರ್ತೀನಿ, ಆಮೇಲೆ ತಿನ್ಕೊಂಡು ಮಾತಾಡೋಣ. ಅವತ್ತೊಂದಿನ 5 ಗಂಟೆ ಆದ್ರೂ ಎದ್ದಿಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಒಂದು ಬಕೆಟ್ ನೀರು ತಂದು ಇದ್ಬಿಟ್ರು. ಅಯ್ಯೋ ಪಾಪ ನೀವು. ಸಂಜೆ 5 ಗಂಟೆ ಆದ್ರೂ ಎದ್ದಿಲ್ಲ ಅಂದ್ರೆ ನೀರು ಇದೆ ಏನ್ ಬಿಯರ ಉಯ್ತಾರೆ. ನಿನಗೆ ತಿಂಡಿ ಬೇಡ, ನಾನು ರಾತ್ರಿನೇ ತಿಂದೆ. ಇದು ರಾತ್ರಿದಾ? ಲೈಲಾ, ಏನ್ ಫೋನ್ ಮಾಡ ಅರ್ಜೆಂಟಾಗಿ ಬಾ ಅಂತ ಕರೆದಿದ್ದು? ಅದು ನಂಗೆ ಗೊತ್ತಿರೋ ಒಂದು ಕಂಪ್ನಿಲಿ ಜಾಬ್ ವೇಕೆನ್ಸಿ ಇದೆ, ಅದಕ್ಕೆ ನಿನಗೆ ಕೆಲಸ ಕೊಡ್ಸೋಣ. ದಯವಿಟ್ಟು ಇನ್ನೊಂದ್ಸಲ ಈ ಥರ ಮಾತನ್ನ ನನ್ನ ಹತ್ರ ಇನ್ಯಾವತ್ತೂ ಆಡಕ್ಕೆ ಹೋಗ್ಬೇಡಿ. ಯಾಕೆ? ನಾನು ಕೆಲ್ಸಕ್ಕೆ ಕೊಟ್ಟೋದ್ರೆ ನಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೊತಾರೆ? ನೀವು ಕೆಲ್ಸಕ್ಕೆ ಹೋಗಿ ದುಡಿದ್ರೆ ತಾನೇ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ನೀವು ಮಾತಾಡ್ತಾ ಇರೋದು ನಾರ್ಮಲ್ ಜನದ ಬಗ್ಗೆ, ನಾನು ಹೇಳ್ತಾ ಇರೋದು ನನ್ನಂಥ ಎಕ್ಸ್ಟ್ರಾಡಿನರಿ ಜನಗಳ ಬಗ್ಗೆ. ಹೆಂಗೆ? ನನಗೆ ಕೆಲ್ಸಕ್ಕೆ ಹೋಗಿ ದುಡ್ಡು ಮಾಡೋ ಖುಷಿಗಿಂತ ಮನೇಲಿ ನಮ್ಮ ಅಪ್ಪ ಅಮ್ಮ ಜಗಳ ಆಡದೆ ನೆಮ್ಮದಿಯಾಗಿರ್ತಾರಲ್ಲ, ಆ ಖುಷಿ ಮುಖ್ಯ. ಆದರೂ ನೀವು ತುಂಬ ಗ್ರೇಟ್ ಕಣ್ರಿ. ನಿಮ್ಮನ್ನ ಮದುವೆ ಆಗೋ ಹುಡುಗಿ ತುಂಬ ಲಕ್ಕಿ. ಲೈಲಾ, ಆ ಲಕ್ಕಿ ನೀವೇ ಯಾಕಾಗಿರ್ಬಾರ್ದು? ಕಳ್ಳ ನಮಗ ಪಟಾಯಿಸ್ಬಿಟ್ನಲ್ಲ. ಅದ್ ಸರಿ, ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಕಾಣಿಸ್ತಿಲ್ವಲ್ಲ? ಸರ್ ನಿಯತ್ ನಾಗೇಶ ಹೋಗ್ಬಿಟ್ಟ. ಹತ್ಕೊಂಡು ಹೇಳು. ಸರ್ ನಿಯತ್ ನಾಗೇಶ ಹೋಗ್ಬಿಟ್ನಂತೆ. ಸಾಯೋ ಟೈಮಲ್ಲಿ ಒಂದೇ ಉಸಿರಲ್ಲಿ ನಿಂದೆ ಹೆಸರು ಹೇಳ್ತಿದ್ದಂತೆ. ನೀವು ಬರ್ಲಿಲ್ಲ ಅಂದ್ರೆ ಅವ್ನ ಆತ್ಮುಕ್ತ ಡೈಲಾಗ್ ಅಲ್ಲ, ನನ್ನಿಂದ ಹೇಳಕ್ಕಾಗಲ್ಲ. ಇಷ್ಟಿಷ್ಟೇ ಹೇಳೋ. ಸರ್ ಸಾಯೋ ಟೈಮಲ್ಲಿ ಒಂದೇ ಉಸಿರಲ್ಲಿ ನಿಂದೆ ಹೆಸರು ಹೇಳ್ತಿದ್ದಂತೆ. ನೀವು ಹೋಗ್ತಿದ್ರೆ ಅವ್ನ ಆತ್ಮಕ್ಕೆ ಶಾಂತಿನೇ ಸಿಗಲ್ವಂತೆ. ಸರ್ ನೀವು ಹೋಗದೆ ಇದ್ರೆ ಅವ್ರ ಆತ್ಮಕ್ಕೆ ಶಾಂತಿನೇ ಸಿಗಲ್ಲ ಅಂತೆ. ಏಯ್, ಇನ್ನು ಡೈಲಾಗ್ ಇತ್ತು ಕಣೋ. ನಿಮ್ಮ ಅಪ್ಪ ಅಮ್ಮಗೆ ಇಷ್ಟ ಆಗ್ಬಿಡ. ನಿನಗೂ ಇಷ್ಟ ಆಗ್ಬಿಡು.
ಎಂಥ ನನ್ನ ಮಗ ಹುಟ್ಟುಬಿಟ್ನೆ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಗೂಬೆಗಳಲ್ವಾ? ಬರೀ ಗೂಬೆಗಳಲ್ಲ, ಮುದಿ ಗೂಬೆಗಳು. ಕರೆಕ್ಟಾಗಿ ಮಾಡಿದ್ಯಾ ಅವ್ರಿಬ್ರು ಬಕ್ರ ಮಾಡಕ್ಕೆ. ನಮ್ಮಿಬ್ರದ್ದು ಮದ್ವೆ ಒಂದಾಗ್ಲಿ, ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ಮಾಡಿ ಅವ್ರಿಬ್ರನ್ನು ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತೀನಿ. ಏಯ್ ತಪ್ಪು ತಪ್ಪು, ಹಂಗೆಲ್ಲ ಮಾಡಿದ್ರೆ ಆ ದೇವ್ರು ಮೆಚ್ಚಲ್ಲ. ಇಲ್ಲೇ ಇಲ್ಲೇ ನಮ್ಮ ಕಣ್ಣು ಮುಂದೆನೆ ನರ್ಕ ತೋರಿಸ್ಬೇಕು. ಹೌದು. ಸೊಸೆ ಬರ್ತಿದ್ದಂಗೆನೆ ಅತ್ತೆ ಮಾವನ್ನ ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ರು ಅನ್ನೋ ಅಕ್ಕಪಕ್ಕದವ್ರ ಚುಚ್ಚು ಮಾತು ಈ ನನ್ನ ಬಾವಿ ಹೆಂಡತಿ ಕಿವಿಗೆ ಯಾವತ್ತೂ ಬೀಳ್ಬಾರ್ದು ಚಿನಿಮ್ಮ. ಹೌದು, ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು. ಅವ್ರಿಗೆ ಇಲ್ಲೇ ನಮ್ಮ ಜೀವನ ಸಾಕಪ್ಪ ಅನ್ನಿಸ್ಬಿಡ್ಬೇಕು. ಹಂಗೆ ಮಾಡ್ತೀನಿ. ಚಿನ್ನ, ನೀನು ಈ ಪ್ಲಾನ್ ಎಲ್ಲ ಎಲ್ಲಿಂದ ಕಲ್ತೆ? ನಾನು ದಿನ ಸೀರಿಯಲ್ ನೋಡ್ತೀನಲ್ಲ, ಅದರಲ್ಲಿ ಹಿಂಗೆ ಮಾಡೋದು. ಹೌದಾ? ಹಂಗಾರೆ ಇನ್ಮೇಲೆ ಇನ್ನೂ ಜಾಸ್ತಿ ಸೀರಿಯಲ್ ನೋಡು, ನಮ್ಮಪ್ಪ ಅಮ್ಮಂಗೆ ಇನ್ನೂ ಜಾಸ್ತಿ ನೋವು ಮಾಡ್ಬೋದು. ಹೆಂಗೆ ನಾನು? ಸೂಪರ್ ನೀನು. ಏನು ಸೂಪರೋ ಏನೋ, ನನಗೆ ನಾಳೆದೇ ಟೆನ್ಷನ್ ಆಗೋಗಿದೆ. ಯಾಕೆ? ನಾಳೆ ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ. ಎಲ್ಲರೂ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಬರ್ತಾರೆ. ಒಂದೊಳ್ಳೆ ರೇಷ್ಮೆ ಸೀರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಷ್ಟೇ ತಾನೇ, ನಮ್ಮಮ್ಮ ಮೊನ್ನೆ ತಾನು 25,000 ಕೊಟ್ಟು ಹೊಸ ರೇಷ್ಮೆ ಸೀರೆ ತಗೊಂಡವಳೆ. ಬಾ, ನಿನಗೆ ಕೊಡ್ತೀನಿ. ಅವಳು ಒಂದ್ಸಲಿನೂ ಹುಟ್ಟೇ ಇಲ್ಲ. ಅಯ್ಯೋ, ನಮ್ಮಪ್ಪ ನಮ್ಮಮ್ಮಂಗೆ ಎಂತೆಂತ ಸೀರೆ ಕೊಡ್ಸೋಂಗ್ ಗೊತ್ತಾ? ರೇಷ್ಮೆ ಸೀರೆ, ಏನಂತ ರೇಷ್ಮೆ ಸೀರೆ ಎಲ್ಲಾನು ಸಿಗುತ್ತೆ. ಟ್ಯಾನ್ ಸೀರೆ ಕೊಡ್ತಾವ. ಇದು ಹುಡುಗಿರು ಇಡೋದು, ನಮ್ಮಮ್ಮನ ತರ ಮುತ್ಕಿದಿರಲ್ಲ. ಸೀರೆ ಚೆನ್ನಾಗಿದೆ, ಆದ್ರೆ ಬರೀ ಸೀರೆ ಉಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಅದಕ್ಕೆ ಇದಕ್ಕೆ ಮ್ಯಾಚ್ ಆಗೋ ಒಡವೆಗಳಿರ್ಬೇಕು, ಚೆನ್ನಾಗಿರುತ್ತೆ. ಅಷ್ಟೇ ತಾನೇ, ನಮ್ಮಪ್ಪ ನಮ್ಮಮ್ಮಂಗೆ ಬೇಜಾನ್ ಒಡವೆ ಮಾಡಿಸ್ಕೊಟ್ಟವನೆ. ಇರು, ಕೊಡ್ತೀನಿ. ನೋಡು ನೋಡು, ಬಳೆ ಬಳೆ ತಗೋ, ಎಲ್ಲ ಮ್ಯಾಚಿಂಗ್ ಆಗುತ್ತೆ. ಹಾಕೊಂಡು ಸುಂದರವಾಗಿ ಕಾಣು. ಅಕಸ್ಮಾತು ನಾನು ಇದು ಯಾವುದನ್ನು ವಾಪಸ್ ಕೊಟ್ಟಿಲ್ಲ ಅಂದ್ರೆ? ಅಯ್ಯೋ, ತಲೆನೇ ಕೆಡ್ಸ್ಕೊಂಬೇಡ. ನಮ್ಮಪ್ಪ ನಮ್ಮಮ್ಮ ದೊಡ್ಡ ಗುಬ್ಬಾಲ್ಗಳು. ಅವ್ರಿಬ್ರಿಗೂ ನಾನು ರಾತ್ರಿ ಮಲಗಿದ್ದಾಗ ಕಳ್ಳ ಬಂದು ಒತ್ಕೊಂಡು ಹೊಟ್ಟೋದ ಅಂದ್ರೆ ಈಸಿಯಾಗಿ ನಂಬ್ಕೊಂಡ್ಬಿಡ್ತವೆ ಪೆದ್ದುಗಳು. ಹಾಗಾದ್ರೆ ಆ ಬೇರೂನಲ್ಲಿ ಇದೆಯಲ್ಲ ಕ್ಯಾಶು, ಅದನ್ನು ಕೊಳ್ಳು. ಈ ಹಣನ? ಹಣ ಏನು, ಸತ್ಮೇಲೆ ನಾನು ಹೆಣನು ನಿಂದೆ. ಮನೇನೂ ಮಾರ್ಬಿಡ್ತಾನೆ. ಇದು ನಿಯತ್ ನಾಗೇಶಂದು ದಫನ್ ಆಯ್ತಾ? ನಿಯತ್ ನಾಗೇಶಂದು ಟಫನ್ ಆಯ್ತು. ಈಗ ನಿನ್ ದಫನ್ ಮಾಡ್ತಾರೆ. ಮ್ಯಾಚಿಂಗ್ ಬಳೆ ಬೇಕಾ? ಇವ್ಳಿಗೆ ಏನ್ ಬಂದದಪ್ಪ ಇವತ್ತು? ಬನ್ರಿ, ನಿಂತ್ಕೊಳ್ರಿ ಇಲ್ಲಿ. ಅಲ್ಲಿ ನೋಡ್ರಿ, ಆ ಸುಖನಾತಿ 5 ವರ್ಷದ ಪ್ರೀತಿಗೆ ಗಂಡಂದು 1 ಶರ್ಟ್ ಗುಂಡಿ ಹೊಲಿತಾ ಇದ್ದಾಳೆ. ನಾನು 30 ವರ್ಷ ಸಂಸಾರ ಮಾಡಿದ್ದೀನಿ. ಈ ಶರ್ಟ್ನೆಲ್ಲ ಅರ್ಧಾಕ್ಬಿಟ್ಟು ಪೂರ್ತಿ ಹೊಲಿಬೇಕು ಅನ್ನಿಸ್ತಾ ಇದೆ. ಇದೆಂತ ಹುಚ್ಚು ಪ್ರೀತಿನೇ ಪಿಸಾಚಿ. ಅವೆಲ್ಲ ನಂಗೆ ಗೊತ್ತಿಲ್ಲ, ನಾನೀಗ ಗುಂಡಿ ಹಾಕ್ಲೇಬೇಕು. ಇಂಥ ಕಿತ್ತೋದ್ ಪ್ರೀತಿ ಯಾರಿಗೆ ಬೇಕು? ನಾನು ಬೇರೆ ಶರ್ಟ್ ಹಾಕಿದ್ರು ಹೋಗ. ಬನ್ರಿ ಇಲ್ಲಿ, ಬನ್ರಿ. ಏನಾಗದಪ್ಪ ಇವತ್ತು ಶರ್ಟ್ ಬೇಡ, ಬೇರೆ ಶರ್ಟ್ ಹಾಕೋತೀನಿ ಅಂತೀರ. ನಾಳೆ ಈ ಮನೆ ಬೇಜಾರಾಗಿದೆ, ಬೇರೆ ಮನೆ ಮಾಡ್ತೀನಿ ಅಂತೀರ. ನಮ್ಮಪ್ಪ ವರದಕ್ಷಿಣೆಗೆ ಅಂತ ಕೊಟ್ಟ ಬೈಕ್ನೂ ಮಾರ್ಕೊಂಡ್ಬಿಟ್ರಿ. ನಾಳೆ ನಾನ್ ಚೆನ್ನಾಗಿಲ್ಲ, ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಅಂತ ಭಾಗ್ಯ ನನಗಿಲ್ಲೇ ಬರ್ಬೇಕು. ನತದೃಷ್ಟ ನಿನ್ ತಂಗಿನ ಡವ್ವರ್ದು ಮದುವೆ ಆಗೋಣ ಅನ್ನೋಷ್ಟೊತ್ತಿಗೆ ಯಾಕಂಪ್ಲೇ? ಅಯ್ಯೋ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ಇವತ್ತು ಗುಂಡಿ ಹಾಕ್ಲೇಬೇಕು, ಗುಂಡಿ ಹೊಲಿಲೇಬೇಕು. ಅಮ್ಮ, ಇಲ್ಲಿ ಯಾವ್ದೋ 100 ರೂಪಾಯಿ ಬಿದ್ದೈತೆ ನಿಂದ. ಇಟ್ಕೊಂಡಿದ್ಯಾ? ಒಂದು ಆಟೋನೇ ಕಾಣ್ತಿಲ್ವಲ್ಲೇ? ಅಮ್ಮಮ್ಮ ಸೈಕತ್ತೆ ಊಟ. ಒಂದು ನಿಮಿಷ ಇರು, ಪ್ರಕಾಶ ಹೋಯ್ತಾವನೆ. ಲೇ ಪ್ರಕಾಶ, ಅಮ್ಮ ಅವನ ಜೊತೆ ಪ್ರಕಾಶ ಚೆನ್ನಾಗಿದ್ಯಾ? ಆಂಟಿ, ಫ್ರೀ ಇದೆಯೇನೋ? ಆಂಟಿ, ನಾನು ಆಲ್ವೇಸ್ ಫ್ರೀ. ಇವಳನ್ನ ಒಂಚೂರು ಆಫೀಸಿಗೆ ಬಿಟ್ಬಿಡ. ಸರಿ ಆಂಟಿ. ಹೋಗಿ ಹೋಗೆ, ಹುಷಾರಾಗಿ ಕರ್ಕೊಂಡೋಗೋ. ಆಂಟಿ, ಇದೇನು ಅವಳನ್ನ ಕಳಿಸ್ಬಿಟ್ಟು ನೀವು ಹಂಗೆ ಹೋಯ್ತಾ ಇದ್ದೀರಾ? ಮತ್ತೆ 50 ರೂಪಾಯಿ ಕಾಸು ಕೊಡಿ. ಯಾಕೆ?
ಆಟೋದಲ್ಲಿ ಹೋದ್ರೆ 100 ರೂಪೀಸ್ ಆಗಿರೋದು. ನೀವು ನಮ್ಮವ್ರಲ್ವಾ, ಅದಕ್ಕೆ 50% ಡಿಸ್ಕೌಂಟು ಕೊಡಿಯ ಇವತ್ತು. ಒಳ್ಳೆ ಇದೆಯಾ ನೀನು? ತಗೋ. ಕಳ್ಳ ಕಳ್ಳ. ನಿಲ್ಸು 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 ಯಾಕೆ? ನಿಲ್ಸು. ನಮ್ಮ ಅಮ್ಮನ ಹತ್ರ ಯಾಕೋ 50 ರೂಪಾಯಿ ಇಸ್ಕೊಂಡೆ? ನನ್ಗೆ ಇವತ್ತು ಖರ್ಚಿಗೆ 2 ಸಿಗರೇಟ್ ಸೇದಕ್ಕಾದ್ರೆ ಸಾಕು. ಅದು ನಿಮ್ಮ ಅಪ್ಪನ ಕಾಸಲ್ಲ, ನಮ್ಮ ಅಮ್ಮ ಕೊಟ್ಟಿರೋ ದುಡ್ಡು. ಕೊಡು ಅದನ್ನ. ನೀವು ಹುಡುಗಿರು ಮನೆಯವ್ರ ಹತ್ರ ಒಳ್ಳೆ ಮಳ್ಳಿ ಇದ್ದಂಗೆ ಇರ್ತೀರಾ, ಲವರ್ ಹತ್ರ ಮಾತ್ರ ಮುಂಗ್ಸಿ ಆಡ್ದಂಗೆ ಆಡ್ತೀರಾ. ತಗೋ. ಅದು ಸರಿ, ನಮ್ಮ ಲವ್ ವಿಷಯನ ನಿಮ್ಮ ಮನೇಲಿ ಮಾತಾಡ್ದ? ಇಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು. ಇನ್ನೂ ಎಷ್ಟು ಟೈಮ್ ಬೇಕು? ನೀನು ದಿನ ಆಫೀಸಿಗೆ ಡ್ರಾಪ್ ಮಾಡಕ್ಕೆ ಬರೋದು ನೋಡಿ ನಮ್ಮ ಸ್ಟಾಫ್ಗಳೆಲ್ಲ, ಓ ನಿಮ್ಮ ಚಿಕ್ಕಪ್ಪನ ಡೈಲಿ ಡ್ರಾಪ್ ಮಾಡ್ತಾರೆ, ನೀನು ತುಂಬ ಲಕ್ಕಿ ಅಂತ ಆಡ್ಕೋತಾರೆ. ನನ್ಗೆ ಅವ್ರೆಲ್ಲ ಮಾತಾಡೋದು ನೋಡಿ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಅದಕ್ಕೇನ್ ಮಾಡುವಂತೀಯ ಇವಾಗ? ನೀನೇನು ಮಾಡೋಕ್ಕಾಗಲ್ಲ ಅಂತಾನೆ ನಾನೇ ಒಂದು ಸೆಟ್ ಮಾಡಿದ್ದೀನಿ. ಸೆಟ್ಟಾ? ಏನದು? ನಮ್ಮ ಪ್ರೀತಿ ವಿಚಾರನ ಮಾತಾಡಕ್ಕೆ ಅಂತಾನೆ ನಮ್ಮ ಅಮ್ಮನ ನಿಮ್ಮ ಮನೆ ಕಳ್ಸಿದೀನಿ. ಹೌದಾ? ಹಂಗಾರೆ ನಾವ್ ಇಲ್ಲಿಂದ ಏನ್ ಮಾಡ್ತಾ ಇದೀವಿ? ನಡಿ, ಎತ್ತು ಗಾಡಿ, ಮನೆಗೆ ಹೋಗೋಣ. ಇನ್ನೊಂದ್ಸರಿ ನಾನು ಆ ಟಿವಿ ಪ್ರೋಗ್ರಾಮ್ ನೋಡಲ್ಲ, ಗುಂಡಿ ಕಿತ್ತಾಕಿ ಒಲಿಯಲ್ಲ ಕಣ್ರಿ ನಾನು. ಭಾಗ್ಯ, ಅನ್ಸೂಯ ಬಾ. ಭಾಗ್ಯ, ಕುಮಾರಣ್ಣ, ಇದೇನಿದು ಮುಖದ ಮೇಲೆ ಪ್ಯಾಚ್ ವರ್ಕು? ಅದು ಅದು ಬೆಳಗ್ಗೆ ಎದುರುಗಡೆ ಮನೆ ನಾಯಿ ಕಚ್ಬಿಡ್ತು. ಕಚ್ಚಿದ್ದು ಹೆಣ್ಣಾಯ ಗಣ್ಣಾಯ? ಗಂಡು ಜಾತಿ ನಾಯಿ ಪಾಪದವು, ಅವು ಬಗುಳ್ತವೆ, ಕಚ್ಚಲ್ಲ. ಕಚ್ಚೋದೇನಿದ್ರು ಹೆಣ್ಣಾಯಿ. ನಾನು ಆಯಿಂಟ್ಮೆಂಟ್ ಹಚ್ತೀನಿ, ವಾಸಿ ಆಗತ್ತೆ, ಸುಮ್ಮನೆ ಇರಿ. ಮಾತಾಡ್ತೀರಿ, ಬರ್ತೀನಿ. ಯಪ್ಪ. ಮತ್ತೆ ಏನೇ ಅನ್ಸೂಯ, ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಕಣೆ, ಸೀದಾ ವಿಷಯಕ್ಕೆ ಬರ್ತೀನಿ. ನಿನ್ನ ಮಗನ ನಮ್ಮ ಮನೆ ಅಳಿಯನ್ ಮಾಡ್ಕೋಬೇಕು ಅಂತಿದ್ದೀನಿ. ನೋ, ನೆವರ್. ಯಾಕೆ ಭಾಗ್ಯ? ಯಾಕೆ ಅಂದರೆ ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ವರದಕ್ಷಿಣೆ ವರೋಪಚಾರ ಏನಾದ್ರು ಕೊಡಬೇಕಾ? ಅಯ್ಯೋ, ವರದಕ್ಷಿಣೆ ವರೋಪಚಾರ ಏನು ಬೇಡ ಕಣೆ. ನಿನ್ನ ಮಗಳನ್ನ ನನ್ನ ಮನೆಗೆ ಕೊಡ್ತಿದ್ಯಲ್ಲ ಅಷ್ಟೇ ಸಾಕು. ಎಷ್ಟು ಒಳ್ಳೆ ಸ್ವೀಟ್ ಆಗಿರೋ ಸುದ್ದಿ ಹೇಳಿದೆ. ತಾಳು, ನಿನಗೆ ಸ್ವೀಟ್ ತೊಗೊಂಬರ್ತೀನಿ, ಆಯಿತಾ? ಸರಿ. ಅನ್ಸೂಯ, ಏ ನಾನೇ ತಿನ್ನಿಸ್ತೀನಿ ನಿನಗೆ. ಅವಲಕ್ಕಿ ಸರ ಯಾವಾಗಲೇ ಮಾಡಿಸ್ದೆ? ಏಯ್, ಇದು ಅವಲಕ್ಕಿ ಸರ ಅಲ್ಲ ಕಣೆ, ಕಾಸಿನ ಸರ. ಇಲ್ಲ ಕಣೆ, ಅದು ಅವಲಕ್ಕಿ ಸರನೇ. ಲೇ, ಕಾಸು ಕೊಟ್ಟು ಮಾಡಿಸಿದೀನಿ ಕಣೆ. ಅವಲಕ್ಕಿ ಸರ ಯಾವುದು, ಕಾಸಿನ ಸರ ಯಾವುದು ಅಂತ ನನಗೆ ಗೊತ್ತಿಲ್ವಾ? ಇದು ಕಾಸಿನ ಸರನೇ ಕಣೆ. ಅಯ್ಯೋ ಇಲ್ಲ ಕಣೆ, ಇದು ಅವಲಕ್ಕಿ ಸರ. ನಮ್ಮೂರಲ್ಲೆಲ್ಲ ಇದನ್ನ ಅವಲಕ್ಕಿ ಸರ ಅಂತಾನೆ ಕರೆಯೋದು. KGFನ ಆಡಿರೋದೆ ನಮ್ಮ ಖಾನ್ದಾನ್ಗಳು ಕಣೆ. ಗೋಲ್ಡ್ ಡಿಸೈನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಎಷ್ಟು ಮಾಡಿಸಿದೀನಿ ನಾನು. ನನಗಿಂತ ಡಿಸೈನ್ ಗೊತ್ತೇನೆ ನಿನಗೆ? ಲೇ, ನಿನಗೆ ಮೊದಲಿಂದನೂ ಈ ಅನ್ಸೂಯಿನ ಕಂಡ್ರೆ ತುಂಬ ಅಸೂಯೆ. ಏಯ್, ಯಾವ ಸೀಮೆ ಜಮೀನ್ದಾರ ಮಗಳು ಅಂತ ನಿನ್ಕೊಂಡ್ರು ನಾನು ಅಸೂಯೆ ಪಡ್ಬೇಕೆ? ಬಾಡಿಗೆ ಮನೇಲಿದ್ರು ಬಾಯಿ ತುಂಬ ಮಾತಾಡ್ತೀಯ ಕಣೆ. ಬಾಡಿಗೆ ಮನೇಲಿದ್ರು ವರ್ಷಕ್ಕೊಂದು ಒಡವೆ ಮಾಡಿಸ್ಕೊತೀನಿ. ನೀನು ಸ್ವಂತ ಮನೇಲಿದ್ರು 5 ವರ್ಷಕ್ಕೊಂದು ಮೂಗ್ಬಟ್ ಕೂಡ ಮಾಡಿಸ್ಕೊಂಡಿಲ್ಲ. ಏಯ್, ನನ್ನನ್ನು ಏನೇ ಅನ್ಕೊಂಬಿಟ್ಟಿದ್ಯಾ ನೀನು? ನನ್ನ ಮಗನ ಮದುವೆ ಮಾಡಬೇಕು ಅಂತ ಕೆ ಜಿ ಗಟ್ಟಲೆ ಒಡವೆ ಮಾಡಿಸಿ ಮೇಲೆ ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಬಾ, ಬೇಕಾದ್ರೆ ಇವಾಗಲೇ ನೋಡು, ಬಾ. ನಡಿ ನೋಡೋಣ. ಬೇಡ, ಕೂತ್ಕೋ ಸಮಾಧಾನವಾಗಿ. ನೋಡಿದೀನಿ ನಾನು ಬೀರುಲಿ ಎಷ್ಟು ಒಡವೆ ಇಟ್ಟಿದ್ಯಾ ಅಂತ. ನನ್ನ ಮಗಳು ಮದುವೆ ಆದ್ಮೇಲೆ ನಮ್ಮನೆ ಒಡವೆ ಎಲ್ಲ ನಿಮ್ಮನೆಗೆ ಬರುತ್ತೆ ಅಂತ ಬಕ್ಕ ಪಕ್ಷಿ ಕಾದಂಗೆ ಕಾಯ್ತಿದ್ಯಾ? ಆಹಾ, ನೀನೇನು ಕಮ್ಮಿನಾ? ಬೆಳಗ್ಗೆನೆ ನಾಟಕ ಶುರು ಮಾಡೋಳೆ ನೀನು, ಅದು ವಿತ್ ಮೇಕಪ್. ಇವತ್ತು ನಿಜವಾಗ್ಲೂ ನಮ್ಮ ಮದುವೆ ಫಿಕ್ಸ್ ಆಗುತ್ತೆ ಅಲ್ವಾ? 100% ಡೌಟೇ ಬೇಡ, ಬಾ. ಲೇ, ನನ್ನ ಮಗಳಿಗೆ ಸೆಟ್ ಆಗೋ ಅಂತ ಗಂಡು ಎಲ್ಲೋದ್ರೂ ಸಿಗ್ತಾರೆ. ನೋಡ್ತಾ ಇರು, ಎಂತ ಗಂಡನ ತಂದು ಕಟ್ತೀನಿ ಅಂತ. ನಮ್ಮನ್ನ ದೂರ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಾ. ನಿನ್ನ ಮಗನಿಗೆ ನನ್ನ ಮಗಳನ್ನ ಕೊಟ್ಬಿಟ್ರೆ ಈ ಸ್ಕೂಟ್ರಿಗೆ ಟ್ರ್ಯಾಕ್ಟರ್ದು ಟೈರ್ ಇರ್ತಲ್ಲ ಹಂಗಿರುತ್ತೆ ಇಬ್ಬರು ಜೋಡಿ. ಏಯ್, ನಿಮ್ಮ ಅಮ್ಮಂಗೆ ಕರೆಕ್ಟಾಗಿ ಮಾತಾಡಕ್ಕೆ ಹೇಳು. ಏನಮ್ಮ ಮಾತಾಡ್ತಿದ್ಯಾ? ಏಯ್, ನೀ ಸುಮ್ಮನಿರೆ. ಅಲ್ಲಿ ನೋಡು, ನಮ್ಮ ಕಾಂಪೌಂಡ್ ಅಷ್ಟುದ್ದನೂ ಇಲ್ಲ ನಿನ್ನ ಮಗಳು. ನನ್ನ ಮಗನಿಗೆ ಪಿಕ್ಚರ್ ಹೀರೋಯಿನ್ ತಂದು ಮದುವೆ ಮಾಡ್ತೀನಿ. ಅದು ಪ್ಯಾಲೇಸ್ ಗ್ರೌಂಡಲ್ಲಿ ತ್ರಿಪುರ ವಾಸಿನಿ ಇದೆಯಲ್ಲ, ಅಲ್ಲೇ ಮದುವೆ ಮಾಡ್ತೀನಿ ಕಣೆ. ನಿನ್ನೂ ಕರಿತೀನಿ, ಬಂದು ಹೋಗು.
ಅಮ್ಮ ನನ್ಗೆ ಯಾವ ಹೀರೋಯಿನ್ ಬೇಡ, ನನ್ಗೆ ಈ ಹೀರೋಯಿನ್ ಸಾಕಮ್ಮ. ನೀ ಸುಮ್ಮನೆ ಇರೋ, ನಿನ್ ವ್ಯಾಲ್ಯೂ ಏನು ಅಂತ ನಿನಗೆ ಗೊತ್ತಿಲ್ಲ. ಹೌದಾ? ಏಯ್ ನಮ್ಮಮ್ಮ ಹೇಳ್ತವ್ರೆ ನೀನ್ ಬೇಡವಂತೆ ಬಿಡು. ನೋಡ್ತೀನಿ ಕಣೆ ಅದೆಂತ ಒಳ್ಳ ತಂದು ಕಟ್ತೀಯ ಅಂತ. ಹೋಗೆ ಏಯ್ ಬಾರಿ ಹೋಗೋಣ. ಅಮ್ಮ ಸೂಯ ಎಂತ ಅವಮಾನ ಮಾಡ್ಬಿಟ್ಟೆ ನೀ ನನಗೆ. ನನಗೆ ಬರ್ತಾ ಇರೋ ಕೋಪದಲ್ಲಿ ಇದೇನೇ ಇದು? ನಾನು ಹೋಗಿ ಬರೋಷ್ಟ್ರಲ್ಲಿ ಅವಲಕ್ಕಿ ಸರ ಕಾಸಿನ ಸರ ಅಂತ ಕಿತ್ತಾಡ್ತಿದ್ರಂತಲ್ಲೇ. ಏನ ಹೋಗಿ 5 ನಿಮಿಷ ಆಗಿಲ್ಲ ಆಗ್ಲೇ ಇಡೀ ರೋಡ್ನ ಕವರ್ ಮಾಡೋಳ. ನನ್ನ ಮರ್ಯಾದೆ ಎಲ್ಲ ಹೋಯ್ತು. ಮರ್ಯಾದೆ ಹೋಯ್ತಾ? ಓ ನನ್ನ ಮರ್ಯಾದೆ ಉಳಿಸೋದು ನಿಮ್ ಕೈಲಿದೆ ಕಣ್ರಿ. ಏನ್ಕೆ? ನೋಡಿ, ಮರ್ಯಾದಿನ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲಿಂದನೇ ಪಡ್ಕೋಬೇಕು ಅಂತ ಅಂದ್ರೆ ಕಾಸಿನ ಸರ, ಒಂದ್ ಜೊತೆ ಬಳೆ, ಮುತ್ತಿನ ಓಲೆ, ಮುತ್ತಿನ ಸರ. ಯಾಕೆ ನಾಗವಲ್ಲಿ ಸರ? ನಾಗವಲ್ಲಿ ಸರನು ಕಣೋ. ಇಷ್ಟು ನನಗೆ ಬೇಕು ಕಣ್ರಿ. ಯಾವ್ದನ್ನ ದುಡ್ಡಾಗ್ಲಿ ಬಿಡೆ, ಕೊಡ್ಸ್ತೀನಿ ರೀ. ಅದೆಲ್ಲ ಗೊತ್ತಿಲ್ಲ ನನಗೆ, ನಾಳೆ ಬೆಳಗ್ಗೆ ಬೇಕು. ನೋಡಿ, ಇದೆಲ್ಲ ತಂದ್ಕೊಟ್ಟಿಲ್ಲ ಅಂದ್ರೆ ಊರಿಗೆ ಹೋಗ್ಬೇಕಾಗತ್ತೆ. ಟಿಕೆಟ್ ಬುಕ್ ಮಾಡ್ತಲಾ? ಸ್ಲೀಪರ ಸೀಟಾ? ನೋಡಿ, ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಊರಿಗೆ ಹೋಗೋದು ನೀವು, ಅಲ್ಲಿ ಹೋಗಿ ಎಮ್ಮೆ ಕರ್ಕೊಂಡು ಸಗಣಿ ಎತ್ಕೊಂಡು ಗೊಬ್ಬರ ಹಾಕ್ಬೇಕಾಗತ್ತೆ. ಇಲ್ಲಿ ಬಿಡು, ಜಮೀನ್ ಮಾರ್ಬಿಟ್ಟು ಅದ್ರ ತಕ್ಕೊಡ್ತೀನಿ. ತರ್ತಾರಂತೆ ನಿಮ್ಮಪ್ಪ. ತಗೊಂಡ್ಕೊಂಡು ಹಾಕೋ. ಎಲ್ಲ ಇಲ್ಲೇ ಬಿತ್ಸಾಯವು. ಆರೋಗ್ಯ ತಗೊಂಡೆ, ಈ ಸೀರೆ ತಗೊಂಡೆ ಅಂತ ಯಾವ ಕಾಣಿಸ್ತಾ ಇಲ್ಲ. ಯಾರು ತೋರಿಸ್ಲಪ್ಪ ಈಗ ನಾನು ಇದನ್ನ? ಅಲ್ಲಿ ನೇತ್ರಾವತಿ ಇದ್ದಾಳೆ. ನೇತ್ರ, ಏನ್ ಬಗ್ಗೆಮ್ಮ ಸಂಸಾರ ಕರ್ಕೊಂಡು ಎಲ್ಲಿ ತೀರ್ಥ ತಗೊಂಡಿರಂಗಿದೆ? ತೀರ್ಥ ಯಾತ್ರೆಗಲ್ಲ ಕಣೆ, ಸೇಡ್ ತೀರಿಸ್ಕೊಳ್ಳೋ ಯಾತ್ರೆ. ಅದಿರ್ಲಿ ಬಿಡು, ನನ್ನಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ತಾ ಇದೆಯಾ? ನೋಡು 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 ನೋಡು, ಸರಿಯಾಗಿ ನೋಡು 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 ನೋಡು. ಏನಾದರೂ ಕಾಣಿಸ್ತಾ ಇದೆಯಾ? ನೋಡು 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 ನೋಡು. ಹಾ, ಗೊತ್ತಾಯ್ತು. ಏನು? ನಿಮ್ಮ ತಲೆಯಲ್ಲಿ 4 ಬಿಳಿ ಕೂದಲು ಜಾಸ್ತಿ ಆಗೈತೆ. ರೀ, 500 ರೂಪಾಯಿ ಕೊಡ್ರಿ. ನೋ ಮೋರ್ ಕ್ವಶನ್, ಒನ್ಲಿ ಗಿವ್ ಮಿ 500. ತಗೋ ಇದನ್ನ. ಏನಕ್ಕಿದು? ನಿನಗೆ ಯಾರು ನೇತ್ರಾವತಿ ಅಂತ ಹೆಸರಿಟ್ರಮ್ಮ? ತಗೋ, ಹೋಗಿ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊ. ಇಲ್ಲಾಂದ್ರೆ ರೋಡಲ್ಲಿ ಓಡಾಡ್ಬೇಕಾದ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಕಣೆ ನೇತ್ರಾವತಿ. ದಾರಿಲಿ ಓಡಾಡಕ್ಕೆ ಕಷ್ಟ ಆಗತ್ತೆ. ಎಷ್ಟಾಯ್ತಲ್ಲ ಟೈಮು? 4:15. ಅವ್ರು ಬರೋ ಟೈಮಲ್ಲಿ ಬೇಗ ಮನ್ಗೋಗೋನ್ ಬಾರೆ. ಯಾರು ಬಂದ್ರು ಅಷ್ಟೇ, ಬರ್ದೇ ಇದ್ರು ಅಷ್ಟೇ. ಇವತ್ತು ಈ ಏರಿಯಾ ಫುಲ್ ಕವರ್ ಮಾಡಿ ನಾನು ಒಡವೆ ಎಲ್ಲ ತೋರ್ಸೋವರೆಗೂ ಬರಲ್ಲ ನಾನು. ಈ ಅಮ್ಮನಿಗೇನೋ ಕೇಳ್ಗಾಲ ಬಂದೈತೆ ಅನ್ಸುತ್ತೆ. ಶ್ಯಾಮ್ಲಂಗೆ ಫೋನ್ ಮಾಡ. ಶ್ಯಾಮ್ಲಾ, ಎಲ್ಲೇ ಇದೆಯಾ? ಏನ್ ವಿಷಯ? ನಿನಗೇನೋ ತೋರಿಸ್ಬೇಕಾಗಿತ್ತು ಕಣೆ. ನೀನೇನು ತೋರ್ಸೋದು ಬೇಕಾಗಿಲ್ಲ ಕಣೆ. ನಾವು ಡೆಲ್ಲಿಲಿದೀವಿ, ಎಂಜಾಯ್ ಮಾಡ್ತಿದೀವಿ ಟ್ರಿಪ್ನ. ನೀನು ಡೆಲ್ಲಿ ನೋಡಿದೀಯನೆ? ಏನ ಜುಜ್ಬಿ ಡೆಲ್ಲಿನ? ನಾವು ಬರೋವರ ಬ್ಯಾಂಕಾಕ್ ಹೋಗ್ತೀವಿ. ಬ್ಯಾಂಕಾಕ್ಗೆ ದಿನ ಕಾಲ್ಗೆ ಎಡ್ವಿ ಬೀಳ್ತಾ ಇದ್ವು. ಡೆಲ್ಲಿಗೆ ಹೋಗಿದಳಂತೆ, ಡೆಲ್ಲಿಗೆ. ಇದನ್ನೆಲ್ಲ ನೋಡೋ ಭಾಗ್ಯ ಅವಕ್ಕೂ ಇರ್ಬೇಕಲ್ಲ. ಮಹಾಲಕ್ಷ್ಮಿ, ಲೆಟ್ಸ್ ಗೋ, ಫಾಲೋ ಮೀ. ಅನ್ಸೂಯ, ಒಳಗೆ ಮೊಟ್ಟೆ ಇಡ್ತಿದ್ಯಾ? ಬಾರೆ ಆಚೆಗೆ. ಟೈಮ್ ಇಲ್ಲ, ಬಾರೆ. ಇನ್ನು ಏರಿಯಾ ಕವರ್ ಮಾಡಬೇಕು. ನೀನಾ? ನಾನು ಯಾರೋ ಭಿಕ್ಷದವರು ಅಂದ್ಕೊಂಡೆ. ಏಯ್,
ಭಿಕ್ಷೆ ಬೇಡ ಅಂತಂದ್ರೆ ನನಗೇನೆ ಬಂದಿರೋದು. ಅದು ಯಾವುದೋ ಒಂದು ಪುಟ್ಗೋಸಿ ಸರ ಹಾಕೊಂಡ್ಬಿಟ್ಟು ಪೋಸ್ ಕೊಡ್ತಿದ್ದಲ್ಲ ಪೋಸು. ಇಷ್ಟು ಬಂಗಾರ ಏನಾರು ನೀನು ಹಾಕೊಂಡ್ಬಿಟ್ರೆ ಇದ್ರ ಭಾರಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಿತ್ತು. ಹಾರ್ಟ್ ಅಟ್ಯಾಕು. ಆಂಟಿ ಏನಂಟಿ ಇಷ್ಟೊಂದು ಒಡವೆ ಸಡನ್ ಆಗಿ ಇಷ್ಟೊಂದು ಎಲ್ಲಿಂದ ಬಂತು? ಬಂದಿದ್ದಲ್ಲ, ತಂದಿದ್ದು. ನನ್ನ ಗಂಡ ಕಲಿಯುಗದ ಸಾಕ್ಷಾತ್ ಕುಬೇರ. ಜಮೀನ್ ಮಾರಿ ಈ ಚಿನ್ನ ತಂದು ಹಾಕಿರೋದು ಗೊತ್ತಾ. ನೋಡಕ್ ಮಾತ್ರ ಸಿಂಪಲ್ಲು, ಲೆವೆಲ್ ತೋರ್ಸಕ್ ನಿಂತ್ರೆ ನೆಕ್ಸ್ಟ್ ಲೆವೆಲ್. ಈ ಬಿಲ್ಡಪ್ ಮಾತ್ಕೊಳ್ಳಲ್ಲ ಇವಾಗ ಯಾಕೆ ಸುಮ್ಕೇರೋ. ಆದ್ರೂ ಇದು ಯಾಕೋ ಚಿನ್ನ ತರ ಕಾಣ್ತಾ ಇಲ್ವಲ್ಲ? ಕುಮಾರಣ್ಣ ನಲ್ಲಪ್ಪ ಇವನು. ಏನ್ ಕುಮಾರಣ್ಣ ನಿನ್ನ ಫೋನ್ ತೆಗಿತಾ ಇಲ್ಲ? ಸೈಲೆಂಟ್ ಆಗ್ಬಿಟ್ಟಿತ್ತು. ಏನ್ ಕುಮಾರಣ್ಣ ಸುಳ್ಳು ಹೇಳ್ತ್ಯಾ? ಸಂಜೆ ತಂದ್ಕೊಡ್ತೀನಿ ತಾನೆ ರಿಸ್ಕ್ ತಗೊಂಡು ಹೆಲ್ಪ್ ಮಾಡಿದ್ದು. ಏನ್ ರಿಸ್ಕ, ಏನ್ ಹೆಲ್ಪ್? ಇಲ್ಲೆಲ್ಲ ದೊಡ್ಡವ್ರು ಮಾತಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ? ನಡಿಯಾ, ನಡಿ ನಡಿ. ಅಕ್ಕ ಒಂದ್ ನಿಮಿಷ ಇರಿ, ಅವ್ನು ಏನು ಹೇಳ್ತಿದ್ದಾನೆ ಕೇಳೋಣ. ಅದೇನು ಹೇಳಪ್ಪ? ಇರಿ ಮೇಡಮ್, ಮೇಡಮ್ ನೀವು ಫಸ್ಟ್ ಸರ ತೆಗೀರಿ. ಸರ ತೆಗಿಗೆ ಅಂದ್ರೆ ನೀನ್ ತಲೆ ತೆಗೆದ್ಬಿಡ್ತೀನಿ. ಇದನ್ನ ನನ್ನ ಗಂಡ ಜಮೀನ್ ಮಾರಿ ತಂದಾಕಿರೋದು ಚಿನ್ನ ಗೊತ್ತಾ? ಕುಮಾರಣ್ಣ ಈ ಸರ ನೀನು ಜಮೀನ್ ಮಾಡ್ತಾನೆ ಕೊಟ್ಟ? ಹಂಗಂದ್ರೆ ಮೇಡಮ್ ಚಿನ್ನನೇ ಅಲ್ಲ ಅದು, ನಮ್ಮ ನಾಟಕದ ಸರ. ಈ ಅಪ್ಪ ಬಂದು ಸಂಜೆ ಗೋಳಾಡಿದ್ದಕ್ಕೆ ಹೋಗ್ಲಿ ಪಾಪ ಅಂತ ತಂದ್ಕೊಟ್ಟೆ. ಮೇಡಮ್ ನೀವಾದ್ರೂ ಹೇಳಿ ಮೇಡಮ್, ಟೈಮ್ ಆಗ್ತೈತೆ, ನಮ್ಮ ನಾಟಕ ಶುರು ಮಾಡಬೇಕು. ರೋಲ್ಡ್ ಗೋಲ್ಡಾ? ಕುಮಾರಣ್ಣ ಇದು ನಾಟಕದ ಕಂಪ್ನಿದಾ? ಅಯ್ಯೋ ಸಿಕ್ಕಿದ್ದೆ ಅದು. ನಾನು ಅನ್ಕೊಂಡೆ 500 ರೂಪಾಯಿ ಕೊಟ್ಬಿಟ್ಟು ಕಂಟೆಸ್ಟ್ ಮಾಡ್ಕೊಂತ ಹೇಳಿದ್ರಲ್ಲ, ಈಗ ಇದು ತಗೊಳ್ಳಿ. ಮಾನ ಮರೀದೆ ಹೋದ್ಮೇಲೆ ತಲೆ ಎತ್ಕೊಂಡು ನೋಡೋಲ್ಲ, ತಿರುಗಾಡೋಕ್ಕಾಗಲ್ಲ. ಆಟೋನಲ್ಲಿ ಹೋಗಿ. ಮಾನ ಹೋದ್ರೂ ಪರವಾಗಿಲ್ಲ, ಆದ್ರೆ ಈ ತರ ಮರ್ಯಾದೆ ಮಾತ್ರ ಹೋಗ್ಬಾರ್ದು. ಏನ್ರಿ ಇದೆಲ್ಲ? ಮೌ ನಮ್ಮಪ್ಪ ಹೆಂಗೋ ಎಲ್ಲ ಸೆಟ್ ಮಾಡಿದ್ದ, ನೀನೇ ಬಿಲ್ಡಪ್ ಅಂತ ಎಲ್ಲ ಮರ್ಯಾದೆ ಹಾಳು ಮಾಡ್ಕೊಂಡ್ಬಿಟ್ಟಲ್ಲ. ಮೇಡಮ್ ಇದೆಲ್ಲ ನೀವು ಆಮೇಲೆ ನೋಡ್ಕೊಳ್ಳಿ, ನಂಗೆ ಬಿಚ್ಕೊಡಿ, ನಾಟಕಕ್ಕೆ ಲೇಟ್ ಆಗ್ತಿದೆ. ಅಕ್ಕ ಒಡವೆ ಅಂತ ಬಿಚ್ಕೊಡಕ್ಕ? ಬಿಚ್ಚು ಬಿಚ್ಚು. ಪಾಪ ನಮ್ಮಕ್ಕ ಚಿನ್ನದು ಅಂತ ಯಾಮಾರ್ಬಿಟ್ರು. ಅಕ್ಕ ಇದನ್ನು ಬಿಚ್ಚಿ. ಹುಷಾರಪ್ಪ, ನಾಟಕ ಕಂಪ್ನಿದು. ಕುಮಾರಣ್ಣ ಸಂಜೆ ಕಂಪ್ನಿ ಕಡೆ ಬಾ. ಚಿನ್ನ ಚಿನ್ನ. ನಿಮ್ಮ ಮನೇಲಿ ಪೊರ್ಕೆ ಇದೆಯಾ? ಯಾಕೋ ನಿಂತ್ಕೊಳ, ಇವತ್ತು ನಿನ್ನ ಬಿಡಲ್ಲ ಕಣ. ಅಯ್ಯಯ್ಯೋ ನನಗೆ ಗೊತ್ತಿಲ್ಲದ್ರೆ ತಪ್ಪು ಮಾಡ್ಬಿಟ್ಟೆ ಕಣೆ. ಲೇ ಅಮ್ಮ ಅಮ್ಮ ಬಿಡಮ್ಮ, ಪಾಪ ಅಮ್ಮ, ಅಮ್ಮ ಅಮ್ಮ ಅಮ್ಮ. ಹಬ್ಬ ಅಂತೂ ಇಂತೂ ಮನೆಗಿರೋ ತಲೆನೋನ ತೋರು ಮನೆ ಗಟ್ಟಿದೆ. ಇನ್ನೊಂದು ತಿಂಗಳು ನೆಮ್ಮದಿ ಆಗಿರ್ಬೋದು. ರಾಜ ರಾಜ ಯುವರಾಜ ಬಾನಲ್ಲು ನೀನೆ ಹೆಂಗೆಂಗೋ ಶಿವ, ಹೆಂಗೆಂಗೋ ಶಿವ. ಕಾಸರಕ್ಕೆ ಅಂತ ATMಗೆ ಹೋಗ್ತಿದ್ನಲ್ಲಪ್ಪ, ಈ ಕೋತ್ ನನ್ನ ಮಗ ಬಂದು ಕೂತ್ಬಿಟ್ಟು ಯಮನ್ ದಾರಿ ತೋರಿಸ್ಬಿಟ್ಟ ನನಗೆ. ಅಯ್ಯ ಬೆಳಗ್ಗೆ ಯಾರ ಮಕ್ಕ ನೋಡ್ಲಿಲ್ಲಪ್ಪ. ನಾನು ಬೇಕು ಅಂತ ಮಾಡಿಲ್ಲ, ಸಾರಿ. ಏನೋ ಸಾರಿನಾ? ಈ ಟಕೋಟಾ ಗಾಡಿಲಿ ಗುದ್ದಿದಲ್ದೆ ಬರೀ ಸಾರಿ ಹೇಳ್ಬಿಟ್ಟು ಹೋಗ್ತಿದ್ಯಾ? ನೀನ್ ಗುದ್ದಿರೋ ಫೋರ್ಸ್ಗೆ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ, ತಲೆ ಎಲ್ಲ ತಿರುಗ್ತಾ ಇದೆ. ಅಯ್ಯೋ ಅಲ್ಲ ಕಣಮ್ಮ, ನಾನು ಕಾಲಿಗೆ ಗುದ್ದಿರೋದು, ತಲೆಗೆ ಹೆಂಗೆ ಏಟಾಯ್ತು? ನೀನ್ ಗುದ್ದಿರೋ ಫೋರ್ಸ್ಗೆ ಎಲ್ಲಿ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ಏನ್ ಮಾತಾಡ್ತಾ ಇದೀಯ ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯವ್ವ ಸರಿ ಆಗಿದ್ದಾಯ್ತು, ಮನೆಗೆ ಹೋಗಿ ಉಪ್ಪಿನ ಶಾಖ ಕೊಟ್ಕೊ. ಅಯ್ಯೋ ನನ್ನ ಗಂಡಂಗೆ ಗೊತ್ತಾದ್ರೆ ಏನಪ್ಪ ಮಾಡ್ಲಿ? ನನ್ನ ಗಂಡ ಮೊದಲೇ ಎನ್ಕೌಂಟರ್ ಸ್ಪೆಷಲಿಸ್ಟು. ನಿಮ್ಮ ಯಜಮಾನ್ರು ಪೊಲೀಸಾ? ಪೊಲೀಸಾ? SP ಸಾಂಗ್ಲಿಯಾನ, ಕೆಂಪೇಗೌಡ, ಅಯ್ಯ ಎಲ್ಲಾನು ಮಿಕ್ಸ್ ಮಾಡಿದ್ರೆ ನನ್ನ ಗಂಡ ಇದ್ದರೆ ಮನೆಗಾದ್ರೂ ಕರ್ಕೊಂಡು ಹೋಗ್ತಿದ್ದ. ಅವನ್ ಬೇರೆ ಡೆಲ್ಲಿಗೆ ಹೋಗೋನೆ. ಏನಪ್ಪ ಮಾಡ್ಲಿ ಈಗ ನಾನು? ಅಯ್ಯೋ ಅದಕ್ಕೇನಂತೆ, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಯ್ಯೋಯ್ಯೋ ಆಸ್ಪತ್ರೆಗ ನಾನು ಬರಲ್ಲಪ್ಪ. ಅಲ್ಲಿ ಯಾರಾದ್ರೂ ನನ್ನ ನೋಡಿ ನನ್ನ ಗಂಡಂಗೆ ಹೇಳ್ಬಿಟ್ರೆ ನನ್ನ ಗಂಡ ಬಂದಿನ ಡಮ್ ಹಂಚ್ಬಿಡ್ತಾನೆ. ಏನಪ್ಪ ಮಾಡೋದೀಗ?
ಒಳ್ಳೆ ಪೀಕ್ಲತ್ತಿಗೆ ಬಂತೆ. ಈಗ ಏನ್ ಮಾಡ್ಲಿ ಮತ್ತೆ? ನನ್ ಕಾಲ್ ಸರಿಯಾಗ ತನಕ ನೀನೇ ನನ್ನನ್ನು ಕೇರ್ ಮಾಡ್ಬೇಕು. ಅವೆಲ್ಲ ಆಗಲ್ಲ, ಕಾಸು ಬೀಸ್ ಹಾಕ್ತೀನಿ, ಹಾಕೊಂಡು ಹೋಯ್ತಾ ಇರು. ಹೌದಾ? ಇರು, ನನ್ ಗಂಡನ್ ಫೋನ್ ಮಾಡ್ತೀನಿ, ಎನ್ಕೌಂಟರ್ ಮಾಡಿ ನೀನ್ ಅಡ್ಡ ಮನಸ್ಬಿಡ್ತಾನೆ. ಬೇಡ ಬೇಡ, ನಮ್ದು ನಾಟಿ ವೈದ್ಯ ಮಾಡೋ ವಂಶ. ನೀನ್ ಬಂದ್ಬಿಡು, ನಮ್ಮ ಮನೆಗೆ ಕೇರ್ ಮಾಡ್ತೀನಿ ಬಾ. ಹೌದಾ? ಸರಿ ನಡಿ, ಹಿಡ್ಕ ಕೈಯೇ. ಹುಷಾರು. ಅಪ್ಪ ಸರಿಯಾಗಿ ಅವಳಿಗೆ ಚಪ್ಪಲಿ ಹಾಕತ್ತೀನಿ. ನೀರ ಬಿಟ್ಟು ನೆಲದ ಮೇಲೆ ಯಾರಪ್ಪ ಇದು? ಹೇಯ್, ಹೀಗೆ ತಲೆ ಕೆಟ್ಟ ಕೆರೆ ಹಿಡ್ದೋಗದೆ. ನೀನ್ ಯಾರು ಏನು ಅಂತ ಕೇಳ್ಬೇಡ, ನಡಿ ಸೈಡ್ಗೆ. ಅಮ್ಮ ಇಲ್ದಿರೋ ಟೈಮಲ್ಲಿ ಯಾರ್ಯಾರನ್ನ ಮನೆ ಕರ್ಕೊಂಬಂದೇನು ಆಟ ಆಡ್ತಿದ್ಯಾ? ಯಾರಪ್ಪ ಇದು? ಸದ್ಯಕ್ಕೆ ನಿಮ್ಮಮ್ಮ, ನಿಮ್ ಚಿಕ್ಕಮ್ಮ ಅಂತ ಇಟ್ಕೋ. ಏನಪ್ಪ ಹಂಗಂದ್ರೆ? ಕಾಲು. ಹೇ, ಇದು ನನ್ನ ಮನೆ. ನಾನು ಯಾರನ್ನ ಬೇಕಾದ್ರೆ ಕರ್ಕೊಂಬತ್ತೀನಿ, ಯಾರನ್ನ ಬೇಕಾದ್ರೆ ಇಟ್ಕೊತೀನಿ. ನೀನ್ ಯಾವನ ಕೇಳಕ್ಕೆ ಹೋಗತ್ತ? ಬಾಮ್ಮ ನೀನು ಕೂತ್ಕೊಳ್ಳಿ ಆರಾಮಾಗಿ. ನಾನು ಅಪ್ಪ, ನಿನ್ಗೇನು ಹುಚ್ಚಿಗೆ ಚಿಡ್ದಿದ್ಯೇನಪ್ಪ? ಮನೇಲಿ ಅಮ್ಮ ಹೇಳಿದ್ರೆ ಒಂದ್ ಕೆಲಸ ಮುಟ್ಟಲ್ಲ, ಇಲ್ಲಿ ಬೀದ್ ಬೀದಿಲಿರೋರ್ನೆಲ್ಲ ಕರ್ಕೊಂಡು ಬಂದು ಉಪಚಾರ ಮಾಡ್ತಾ ಕೂತಿದ್ಯಾ? ಏನೋ ನನ್ನ ಬೀದಿಲ್ ಹೋಗೋಳು ಅಂತಿದ್ಯಾ? ಏನಯ್ಯ, ಮನೆ ಕರ್ಕೊಬಂದು ಮಾನ ತೆಗಿಬೇಕು ಅಂತಿದ್ಯಾ? ನನ್ಗೇನು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ಯಾ? ಸುಮ್ನಿರಮ್ಮ, ಬಾಯ್ ಕಲ್ ಸುಮ್ನಿರಲಿ. ಬಡ್ಡೆ ತದ್ದೆ ಏನಂದ್ರೆ ಏನು ಗೊತ್ತಾಗಲ್ಲ. ಏನು ಬೇಜಾರು ಮಾಡ್ಕೊಂಬೇಡಿ, ನೀವು ದಯವಿಟ್ಟು ಸುಮ್ನಿರಿ. ಕೋಪ ಬಂದಾಗ ನನ್ಗೊಂಚೂರು ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ. ಅದಕ್ಕೇನಂತೆ ಮಾಡ್ಕೊಡಿರಿ. ಒಳ್ಳೆ ಅಭ್ಯಾಸ, ಒಳ್ಳೆ ಅಭ್ಯಾಸ. ಅಭ್ಯಾಸದ ಬಗ್ಗೆ ಆಮೇಲೆ ಮಾತಾಡೋಣ, ಈಗ ಕಾಫಿ ಮಾಡ್ಕೊ. ನಾನಾ? ಅಪ್ಪ, ನೀನೇನಾರು ಅವ್ರು ಕಾಫಿ ಮಾಡಿಕೊಟ್ರೆ ನಾನು ಅಷ್ಟೇ ಈಗ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನೀನು ಮನೆ ಬಿಟ್ಟು ಹೋಗಂಗಿದ್ರೆ ಕಾಫಿ ಏನು ಪಾಯಸನೇ ಮಾಡ್ಕೊಡ್ತೀನಿ, ಹೋಗ. ಇಷ್ಟೆಲ್ಲ ಆಯ್ತು ಕಣ್ಲ. ಅವಳ ಗಂಡ ಗನ್ ಗೋಪಾಲ ಅಂತೆ, ನನ್ನ ಎನ್ಕೌಂಟರ್ ಮಾಡ್ಸಕ್ಕೆ ಇದೆಲ್ಲ ಪ್ಲಾನ್ ಮಾಡ್ತಾವಳೆ. ಹೌದಾ? ಏನಾಯ್ತು? ನಾನು ಅಲ್ಲಿ ನಿದ್ದೆ ಬರ್ದೆ ಒದ್ಲಾಡ್ತಿದ್ರೆ ನೀವಿಬ್ರು ಇಲ್ಲಿ ರೂಮಲ್ಲಿ ಆರಾಮಾಗಿ ಮಲ್ಕೊಂಡಿದ್ದೀರಾ. ನಿದ್ದೆ ಬರ್ತಾ ಇದ್ರೆ ಹೋಗಿ ಟಿವಿ ನೋಡೋಗಿ. ಟಿವಿನ ಬೇಡ ಬೇಡ, ನಾನು ಇಲ್ಲಿ ಇರೋ ತನಕ ಯಾರು ಟಿವಿ ಆನ್ ಮಾಡ್ಲೇಬಾರ್ದು. ಮತ್ತೆ ಮಧ್ಯರಾತ್ರಿ ಎಲ್ಲಾನು ಒಬ್ಳೆ ಕುತ್ಕೊಂಡು ಏನ್ ಮಾಡ್ತೀಯಾ? ಕತೆ ಹೇಳಿ, ನನಗೆ ಕತೆ ಕೇಳೋದಂದ್ರೆ ತುಂಬಾ ಇಷ್ಟ. ಕತೆ ಎಲ್ಲ ಹೇಳಲ್ಲಮ್ಮ. ಓ, ಕತೆ ಹೇಳಲ್ವಾ? ಬೇಡ ಬಿಡಿ, ನನ್ನ ಗಂಡನಿಗೆ ಫೋನ್ ಮಾಡ್ತೀನಿ, ಎನ್ಕೌಂಟ್ರ್ ಕತೆನ ಡೀಟೇಲ್ ಆಗಿ ಕತೆ ತರ ಹೇಳ್ತಾರೆ. ಹೇಳ್ತೀನಿ, ಕೂತ್ಕೊಳ್ಳಮ್ಮ, ಕೂತ್ಕೋ. ಒಂದೂರಾಗೆ ಒಂದು ದೊಡ್ಡ ಮನೆ ಇತ್ತಂತೆ. ಮನೆಯೊಳಗೆ ಒಂದು ಬೀರ್ ಇತ್ತಂತೆ. ಬೀರ್ ತೆಗೆದ್ರೆ ದೊಡ್ಡ ದೆವ್ವ ಅಂತೆ. ಯಪ್ಪ, ದೆವ್ವದ ಕತೆ ಮಾತ್ರ ಬೇಡ, ಬೇರೆ ಯಾವ್ದಾದ್ರು ಹೇಳು. ಅದೇ ಹೇಳಪ್ಪ, ಅದೇ ಹೇಳಪ್ಪ. ಲೇ, ಇವಾಗ ನೀನ್ ಇಂಪಾರ್ಟೆಂಟ್ ಅಲ್ಲ ಕಣೋ, ಮೇಡಮ್ ಅವ್ರು ಇಂಪಾರ್ಟೆಂಟು. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ನನ್ಗೆ ಈ ಮನೇಲಿ ಬೆಲೆನೇ ಇಲ್ಲ. ನನ್ನ ಹತ್ರ ಇನ್ನೊಂದು ಪ್ರತಿಭೆ ಇದೆ, ನಾನು ನಿಮ್ಮ ಹತ್ರ ತೋರಿಸ್ತೀನಿ. ತೋರ್ಸ್ಲಾ? ಏನು ಈ ಭವ್ಯ ಭವನದ ಶೃಂಗಾರ ವೈಭವ, ಏನು ಈ ಭವನದ ಕಲಾಕೃತಿ. ಅಬ್ಬಾ, ಎಂದೂ ಇಲ್ಲದಂತಹ ವಿಚಿತ್ರ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವ ಶ್ರೀರಂಗನ ಅರಮನೆ. ಎತ್ತ ನೋಡಿದರತ್ತ ಮುತ್ತು ರತ್ನಗಳಿಂದಿತ್ತು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು. ಓರೆ ನೋಟವ ಬೀರಿ ಅರಮೆತ್ತಲೆಯಂ ತೋರುತ್ತಿರುವ ಈ ವಾರಾಂಗಣ್ಣಯ್ಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ. ಇದೇನು
ನನಗೆ ಮತಿಭ್ರಮೆ ಇಲ್ಲ, ಕನಸೆ ಇಲ್ಲ, ಇವೆಲ್ಲ ಏನು ಇಷ್ಟು ಅರ್ಜೆಂಟ್ ಬರಕ್ಕೆ ಹೇಳ್ದೆ? ಯಾಕೆ ಬೇಜಾರಾಗಿದ್ಯಾ? ನಮ್ಮ ಅಪ್ಪನ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಿದೆ. ಪರವಾಗಿಲ್ಲ ಕಣೋ, ಉದ್ಧಾರ ಆಗ್ಬಿಟ್ಟಿದ್ಯಾ. ಅಪ್ಪನ್ ಕಂಡ್ರೆ ಸಾಕು ಉರ್ಕೋತಿದ್ದೆ. ಈಗೇನು ಇದ್ದಕ್ಕಿದ್ದಂಗೆ ಇಷ್ಟೊಂದು ಕೇರಿಂಗು? ಮನೆಗೆ ಬಂದವಳಲ್ಲ ಮಂದಾಕಿನಿ, ನಮ್ಮ ಅಪ್ಪನ ಒಳ್ಳೆ ಕೋತೆ ಆಡಿಸ್ದಂಗೆ ಆಡಿಸ್ತಾವಳೆ. ಹೌದಾ? ಮೊನ್ನೆ ನಮ್ಮ ಅಪ್ಪನ ಗಾಡಿ ಗುದ್ದಿದ್ದಕ್ಕೆ ಕಾಲೇ ಮುರಿದೋಯ್ತು ಅನ್ನೋ ತರ ಮನೆಗೆ ಬಂದು ಸೆಟ್ಲ್ ಆಗ್ಬಿಟ್ಟವಳೆ. ಉಣ್ಕೊಂಡು ತಿನ್ಕೊಂಡು ಜಾಲಿಯಾಗಿ ಕುಂತವಳೆ. ನನ್ಗಳ ಮಖ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ಗೊತ್ತಾ? ಹೌದಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ಹಿಂಗ್ ಮಾಡೋಣ. ಸೂಪರ್, ನೀನು ನಡಿ ಹೋಗೋಣ. ಬಾ ಬಾಳೆನಾದ್ರೂ ತಿನ್ನೋಣ. ಏನ್ ಗೊತ್ತಾ, ಬರೀ ನಾಟಕನೇ ಆಡ್ತಾಳೆ. ಯಾವಾಗ್ಲೂ ನಾಟಕನೇ ಆಗೋಯ್ತು. ಅಯ್ಯೋ ಅಪ್ಪ, ನಾನು ಕಾಯ್ತಿದ್ದೆ ಯಾರಾದ್ರೂ ಬರ್ತಾರ ಅಂತ. ತಗೋ ತೊಳ್ಕೊಂಡ್ ಬಾ. ಬಾಳೆಹಣ್ಣು ಯಾರಾದ್ರೂ ತೊಳ್ಕೊಂಡ್ ತಿಂತಾರ? ಎಷ್ಟು ದಿನ ಆಯ್ತು ತಂದು, ಧೂಳಿರುತ್ತಲ್ವಾ ಅದಕ್ಕೆ. ಆದ್ರೂ ಸಿಪ್ಪೆ ತೆಗ್ದೆ ತಾನೆ ತಿನ್ನೋದು. ಹೌದಲ್ವಾ? ನಿಮ್ಮ ಅಪ್ಪ ಆಕ್ಸಿಡೆಂಟ್ ಮಾಡ್ದಾಗಿಂದ ನಾನು ಏನ್ ಮಾತಾಡ್ತಾ ಇದ್ದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಡಾಕ್ಟರ್ನ ಮನೆ ಕರ್ಕೊಂಡ್ ಬಂದಿರೋದು. ಇವಾಗೆಲ್ಲ ಸರಿ ಹೋಗುತ್ತೆ. ನಾನೇ ಇವಾಗ ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ಯಾವ ಡಿಪಾರ್ಟ್ಮೆಂಟ್? ಡೆಂಟಲ್ ಡಿಪಾರ್ಟ್ಮೆಂಟ್. ಡೆಂಟಲ್ ಡಾಕ್ಟ್ರಾ? ಲೋ, ಡೆಂಟಲ್ ಡಾಕ್ಟರ್ನ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ಮೆಂಟಲ್ ಮಾಡ್ಬೇಕು ಅಂತಿದ್ಯಾ? ನಂಗೆ ಹಲ್ಲು ಅಲ್ಲ ಕಣೋ, ಮೂಳೆ ನೋವು. ನಮ್ಮಪ್ಪ ಗುದ್ದಿದ್ದಕ್ಕೆ ನಿಮ್ಗೆ ಕಾಲ್ ನೋವಿಗೆ ತಲೆ ನೋವು ಬಂದಿರ್ಬೇಕಾದ್ರೆ ಡೆಂಟಲ್ ಡಾಕ್ಟ್ರು ಮೂಳೆ ನೋವು ಸರಿ ಮಾಡ್ಬೋದು. ಹ್ಞೂ ಆಂಟಿ, ನಾನ್ ಸರಿ ಮಾಡ್ತೀನಿ. ಆಂಟಿ, ಇಲ್ಲಿ ನೋವಿದ್ಯಾ? ಇಲ್ಲಿ ಇಲ್ಲ ಇಲ್ಲಿ ಇಲ್ಲ. ಇಲ್ಲ. ಅಯ್ಯಯ್ಯೋ, ಇಲ್ಲಿ ಇಲ್ಲಿ ನೋಡ್ತಾ ಇದೆ. ಸುತ್ತಿ ಇದೆಯಾ? ಇಲ್ಲ, ಕಲ್ಲಿದೆ. ಲೋ, ಆಂಟಿ ಈಗ ಆ ಕಾಲಿಡಿ. ಯಾಕಮ್ಮ? ಆಂಟಿ, ಇದು ಹೊಸ ಟ್ರೀಟ್ಮೆಂಟು. ಹೀಗೇನೆ ನಿಮ್ಗೆ ಬಲ್ಗಾಲಿಗೆ ಏಟ್ ಆಗಿದ ತಕ್ಷಣ ತಲೆ ಹೇಗ್ ನೋವು ಬಂತೋ, ಇದು ಹಾಗೆ ಎಡ್ಗಾಲು ಹೊಡೆದಿದ ತಕ್ಷಣ ಬಲ್ಗಾಲ್ ಸರಿ ಹೋಗುತ್ತೆ. ಅಯ್ಯಪ್ಪ, ಅಯ್ಯಪ್ಪ. ಯಾಕ್ರೋ ಏನೋ ಮಾಡಿದ್ರೆ ಈ ಅಮ್ಮಂಗೆ? ಅಪ್ಪ, ಈ ಅಮ್ಮಂದೆಲ್ಲ ನಾಟಕ ಅಪ್ಪ. ಈ ಅಮ್ಮನ್ ಕಾಲ್ಗೆ ಏನೂ ಆಗಿಲ್ಲಪ್ಪ. ಏನು ನನ್ನ ನೋವು ನಿಮಗೆ ನಾಟಕನ? ಇನ್ನೊಂದು ಕ್ಷಣನೂ ನಾನು ಈ ಮನೇಲಿ ಅಲ್ಲ, ಈಗಲೇ ಹೋಗ್ತೀನಿ. ತೊಲಗೋ. ತೊಲಗ್ಬೇಕಾ? ತೊಲಗಿದ್ರೆ ಸೆಟ್ಲ್ಮೆಂಟ್ ಮಾಡೋರು ಯಾರು? ಏನ್ ಸೆಟ್ಲ್ಮೆಂಟು? ಹಾಸ್ಪಿಟ್ಲದು, ಮೆಡಿಸನ್ದು, ಊಟದ್ದು ಎಲ್ಲ ಸೇರಿ 3 ಲಕ್ಷ. ಒಂದ್ ಬಿಡಿಗಾಸು ಕೊಡಲ್ಲ ಅಂದ್ರೆ? ಕೊಡಲ್ವಾ? ಸಾಮಾನ್ ಕೊಡೋಗಳೆ. ಅಪ್ಪ, ನಿನ್ಗೆ ಅರ್ಥ ಆಗಲ್ಲ, ಸುಮ್ನೆ ಇರಪ್ಪ. ನನಗೆ ಏನು ಅರ್ಥ ಮಾಡ್ಕೊಂಡಿದ್ಯಾ ನೀನು? ಹೋಗಿ ಸಾಮಾನ್ ಕೊಡೋಗು. ನಮ್ಮಮ್ಮಂಗೆ ಹೇಳ್ತೀನಿ ತಡಿ. ನಿಮ್ಮಮ್ಮ ಹೋಗಲ್ಲೇ ತಮ್ಮ ಮಗನ. ಸರಿಯಾಗಿ ಹೇಳಿದ್ರಿ. ತಾನೆ ಬೇಜಾನಿದೆ. ಅಯ್ಯೋ, ನನ್ ಗಾಡಿಗೆ ಇಟ್ಟಿದ್ದ ದುಡ್ಡು ಮನೆಗೆ ಅವಳು ಕರ್ಕೊಂಬಂದೆ ಎಲ್ಲ ಹಾಳು ಮಾಡ್ತಾವನೆ. ತಗೊಳ್ಳಿ. 3 ಲಕ್ಷ ಇದೆಯಾ? ಇರಮ್ಮ, ನೀನು ಹೋಗ್ಬೇಕಾದ್ರೆ ನಡ್ಕೊಂಡು ಬೇಡ, ಕಾಟ ಹೋಗು. ಏನು ಅಕ್ಕೋಮ್ಲ? ಅವಾಗ ಅಪ್ಪ, ಏನೋ ನೀನು ನೋವು? ಏಯ್, ಮನುಷ್ಯ ಇಂಪಾರ್ಟೆಂಟು, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಮಾನ ಮರ್ಯಾದೆ ಇಂಪಾರ್ಟೆಂಟು. ನಡಿಯೋ ಕಂಡಿದ್ದೀನಿ. ಮರೇ ಟಿವಿ ನೋಡ್ರು ಅಕ್ಕಮ್ಮ. ಕಳ್ಳೀವಳು, ಅಯ್ಯೋ ಕಳ್ಳೀವಳು. ಹೊರ ರಾಜ್ಯದ ಕುಖ್ಯಾತ ಕಳ್ಳಿ ಖತರ್ನಾಕ್ ಕೋಮಲ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವ ಗುಪ್ತಚರ ಮಾಹಿತಿ ಇದ್ದು, ಈಕೆ ಎಲ್ಲಿಯಾದರೂ ಕಂಡು ಬಂದಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ನೀಡಬೇಕೆಂದು ಸಾರ್ವಜನಿಕರಲ್ಲಿ ವಿನಂತಿ.
ಈಕೆಯ ಸುಳಿವು ನೀಡಿದವರಿಗೆ ಮಾನ್ಯ ಮುಖ್ಯಮಂತ್ರಿಗಳು 5 ಲಕ್ಷ ರೂಪಾಯಿ ಬಹುಮಾನವನ್ನು ಸರ್ಕಾರದ ಪರವಾಗಿ ನೀಡುತ್ತೇನೆಂದು ಘೋಷಿಸಿರುತ್ತಾರೆ. ಅಂಕಲ್ ಏನ್ ಅಂಕಲ್ ನೀವು ಅವಳನ್ನ ಇಟ್ಕೊಟ್ಟಿದ್ರೆ ಗೌರ್ಮೆಂಟ್ ಅವರೇ 5 ಲಕ್ಷ ರೂಪಾಯಿ ಕೊಡ್ತಿದ್ರು, ನೀವೇ ಸುಮ್ನೆ 3 ಲಕ್ಷ ಕೊಟ್ಬಿಟ್ರಲ್ಲ. ತಡಿ ಅಮ್ಮ ಬಲ್ಲಿ ಹೇಳ್ತೀನಿ. 3 ಲಕ್ಷ ಹೋದ್ರೂ ಚಿಂತೆ ಇಲ್ಲ ಕಣ, ನಿಮ್ಮ ಅಮ್ಮನ ಕೈ ಮಾತ್ರ ತುಳ್ಸಕೋಬೇಡಪ್ಪ, ನನ್ನ ಭಯ ಆಗ್ತದೆ. ಮನ್ಕಾಗೋಗ ಎಲ್ಲಿ ಕಾಯ್ಕೊಂಡಿದ್ಲು ನನಗೆ? ಕಾಸು ಬೇರೆ ಇಲ್ಲ ಮಗ. ಒಂದು 500 ಕಾಸಿದ್ರೆ ಹಾಕೋ. ನನ್ನ ಹತ್ರ 500 ರೂಪಾಯಿ ಎಲ್ಲೋ ಕಾಸೈತೆ, ಇರೋದೇ 150. ಹೌದಾ? ಪಾಪ ನಿನ್ನ ಹತ್ರನೂ ಕಾಸಿಲ್ವಾ? ಸರಿ ಅದನ್ನೇ ಹಾಕು. ಕಳ್ಸಿದೆ ನೋಡು. ಆದ್ರೂ ಶಾರ್ಟೇಜ್ ಆಯ್ತಲ್ಲ, ಏನ್ ಮಾಡೋದು? ಹಾಯ್ ಫ್ರೆಂಡ್ಸ್, ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಹಾಸ್ಪಿಟಲಲ್ಲಿ ಇದ್ದೀವಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಹತ್ರ 50, 100, 500, 1000 ಅಂತ ಇದ್ರೆ ಹಣ ಸಹಾಯ ಮಾಡಿ. ನಮ್ಮ ಫ್ಯಾಮಿಲಿನ ಉಳಿಸೋದು ಬಿಡೋದು ಎಲ್ಲ ನಿಮ್ಮ ಕೈಯಲ್ಲಿದೆ ಫ್ರೆಂಡ್ಸ್. ಹೆಂಗೆ? ಮಗ ನೋಡ್ದ, ಅವಾಗ್ಲೇ ನನ್ನ ಹತ್ರ 500 ರೂಪಾಯಿ ಇರ್ಲಿಲ್ಲ, ಆದ್ರೆ ಇವಾಗ 2,500 ಇದೆ. ಇಷ್ಟೇ ಕಣೋ ಪ್ರಪಂಚ. ನೀನ್ ಈ ತರ ಡೈಲಾಗ್ ಹೊಡೆಯಕ್ಕೆ ಸಂಪಾದನೆ ಮಾಡಿರೋದಲ್ಲ, ಸಾಲ ಮಾಡಿರೋದು. ನೆನ್ಪಿರ್ಲಿ, ಕೊಡ್ಬೇಕು ವಾಪಸ್ಸು. ವಾಪಸ್ ಕೊಡ್ಬೇಕಾ? ನೋಡಿ ಇವಾಗ ಫ್ರೆಂಡ್ಸ್, ನನ್ನ ಮೊಬೈಲ್ ಹ್ಯಾಕ್ ಆಗೋಗಿದೆ ಫ್ರೆಂಡ್ಸ್. ದಯವಿಟ್ಟು ಯಾರಾದ್ರೂ ನನ್ನ ಹೆಸರು ಹೇಳ್ಕೊಂಡು ಕಾಸು ಕೇಳಿದ್ರೆ ಕೊಡಕ್ ಹೋಗ್ಬೇಡಿ ಫ್ರೆಂಡ್ಸ್. ಇದಂಗೆ ಪ್ಲಾನು? ನೀ ಜೀವನದಲ್ಲಿ ಉದ್ದಾರ ಆಗಲ್ಲ, ಇಳಿ ಕೆಳಿಕೆ ಹೋಗಲೇ. ನಿಂತರ ಕಷ್ಟಪಟ್ಟು ದುಡಿದ್ರೆ ಇಷ್ಟಪಟ್ಟಾಗ ಜೀವನ ಮಾಡಕ್ಕಾಗಲ್ಲ. ಹೋಗಲ್ಲ ಬಂದ್ಬಿಟ್ಟ. ಅಮ್ಮ ಮಾ, ಅಡುಗೆ ಮಾಡಕ್ಕೂ ಬಿಡಲ್ಲ. ಏನೋ ಇದು ಬಟ್ಟೆ ಯಾಕಮ್ಮ ಹೋಗ್ದಿಲ್ಲ? ಏಯ್, 3 ಮನೇಲಿ ಬಿದ್ದಿರೋ ನಿನಗೆ ನೀಟ್ ಬಟ್ಟೆ ಬೇರೆ ಕೇಳು, ಅದರಲ್ಲಿ ಐರನ್ ಬೇರೆ ಮಾಡ್ಕೊಡ್ತೀನಿ. ನಿನಗೆ ಅನ್ನ ಹಾಕ್ತಾರೆ ದಂಡ. ಹೋಗ. ನಾನು ಜಿಮ್ಮಿಗೆ ಹೋಗ್ಬೇಕಾದ್ರೆ ಪಾರ್ಕ್ ಅಲ್ಲಿ ವಾಕ್ ಮಾಡ್ಬೇಕಾದ್ರೆ ಅವರು ನಿನ್ನ ಮಗ ಏನ್ ಹೋತಾನೆ ಅಂತ ಕೇಳಿದ್ರೆ ನಾನು ಮನೆಗೆ ಅವನೇ ಅಂತ ಹೆಂಗ್ ಹೇಳೋದು ಅಂತ ನಾನು ಪಾರ್ಕ್ ಹೋಗದೆ ಬಿಟ್ಬಿಟ್ರೆ. ಯಾರಪ್ಪ ಅಂತ ಕೇಳೋರು? ನನ್ನ ಫ್ರೆಂಡು ಲೀಲಾ. ನೋಡ್ದಮ್ಮ, ಇನ್ನು ಲೀಲನ್ ಸವಾಸ ಬಿಟ್ಟಿಲ್ಲ ಅಂತ ಎಷ್ಟು ಲೀಲಾ ಜಲ್ವಾಗಿ ಹೇಳ್ತಾ ಇರೋದು ನಿನ್ ಗಂಡ. ಇದು ಬೇರೆ 10 ವಯಸ್ಸಾಗಿದೆ, ಮೌನ ಮರ್ಯಾದೆ ಇಲ್ಲ ನಿನಗೆ. ಈ ತರ ತಂದಿಕ್ಕ ಕಣ, ನಿನ್ಗೆ ತಮ್ಮನೂ ಆಗಿಲ್ಲ ತಂಗಿನೂ ಆಗಿಲ್ಲ. ಅಯ್ಯೋ, ನಿನ್ನ ತಮ್ಮ ಬೇಕಾ ನಿನಗೆ? ತಮ್ಮ ಬೇಕಾ? ನಿಲ್ಸ್ರಿ, ಯಾಕೊಳ್ಳೆ ಬೀದಿ ನಾಯಿ ಕಚ್ಚಾಡ್ತಾ ಇದ್ದೀರಾ? ನೋಡ್ದವ್ರು ಏನನ್ನಲ್ಲ. ಎಲ್ಲ ನಿನ್ನೇ ಕಣ ಆಗಿದ್ದು. 1 ರೂಪಾಯಿ ಸಂಪಾದನೆ ಮಾಡಕ್ ಹೋಗ್ತಾ ಇಲ್ಲ, ನಮ್ಮನ್ನ ನಾಯಿ ಓಡಿಸ್ತಿದ್ಯಾ? ಏಯ್, ನೀನ್ ಹಿಂಗೆ 3 ತಿನ್ಕೊಂಡು ದಂಡ ಪಿಂಡವಾಗಿ ಮನೇಲಿ ಬಿದ್ದಿದ್ರೆ ನಿನ್ನ ಮನೆಯಿಂದ ಆಚೆಗೆ ಓಡಿಸಿ 2 ಬೀದಿ ನಾಯಿ ತಗೊಂಬಂದ್ ಸಾಕ್ತೀನಿ ಕಣೋ. ಜೂನೇ ಇರೋ ದಂಡ, ನಮ್ಮನ್ ದಂಡ ಪಿಂಡ, ಏನ್ ಬೀದಿ ನಾಯಿ ಅಂತ್ಯ? ಮುಖ ಮೂತಿ ಮುಸುರಿ ಹೊಡೆದಾಕ್ಬಿಡ್ತೀನಿ. ಅಪ್ಪ ಕರ್ದೇನಪ್ಪ? ಅಪ್ಪ ಗಣೇಶ, ಆದಷ್ಟು ಬೇಗ ನನ್ನ ಬೆಲೆ ಇವ್ರಿಗೆಲ್ಲ ಗೊತ್ತಾಗಂಗ್ ಮಾಡಪ್ಪ. ಲಾ 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 ಲಾ. ಯಾರೋ ನಾಷ್ಟ ಮಾಡ್ತಾವ್ರೆ. ಎಲ್ಲಿಲ್ದವ್ರು ಇಲ್ಲಿ ಇರ್ಬೇಕು ಇವನು. ಪ್ರಕಾಶ ಪ್ರಕಾಶ ಏ ಪ್ರಕಾಶ, ಏನು ರಿಯಾಕ್ಟ್ ಮಾಡ್ತಾವಲ್ಲ ಗಣೇಶ? ಯಾವಾಗ ಬಂದು? ನಾನು ಬಂದು ತುಂಬ ಹೊತ್ತಾಯ್ತು ಬಿಡು. ನೀನೇನಲ್ಲ ಆದ್ರೂ ಪ್ರಕಾಶ, ನಿನ್ನ ಹುಡುಕು ತುಂಬಾ ಈಸಿ ಕಣು. ಹೆಂಗಲ್ಲ? ಒಂದು ಟೀ ಶಾಪು,
ಒಂದು ಗ್ರೌಂಡು. ಅಲ್ಲೆಲ್ಲೂ ಇಲ್ಲ ಅಂದ್ರೆ ಇಲ್ಲೇ ಇರ್ತೀಯ ತಾನೆ, ಇನ್ನೆಲ್ಲಿ ಇರ್ತೀಯ? ಅಲ್ಲ ಕಣ, ಪಾಪ ಎಲ್ಲ ಕೆಲಸ ಮಾಡಿ ರೆಸ್ಟ್ ಮಾಡೋಕೆ ಅಂತ ಈ ಪಾರ್ಕ್ ಬರ್ತಾರೆ. ನೀನೇನು ಇಲ್ಲಿ ಬರೋದನ್ನ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಗಣೇಶ, ನೀನು ನಮ್ಮ ಮನೆಯವ್ರ ತರನೇ ಮಾತಾಡ್ತಿಯಲ್ಲೋ. ನಮ್ಮ ಮನೇಲಂತೂ ನನ್ಗೊಂಚೂರು ಬೆಲೆನೇ ಕೊಡ್ತಾ ಇಲ್ಲ ಕಣೋ. ಲವ್, ಕೆಲಸ ಅಂತ ಮಾಡೋ, ನಿನ್ಗೂ ಬೆಲೆ ತಾನಾಗೆ ಬರ್ತದೆ. ಕೆಲ್ಸನ? ನೀನ್ ನನ್ ಒಳ್ಳೆ ಸ್ನೇಹಿತ ಆಗಿದ್ರೆ ಒಂದು ಮಾತು ಹೇಳ. ಹೇಳು. ಯಾವತ್ತೂ ಈ ತರ ಮಾತಾಡ್ಬೇಡ. ಲವ್ ಮಗ, ನಾನು ನಿಮ್ಮ ಫ್ರೆಂಡ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು. ಒಳ್ಳೆ ಸಂಪಾದನೆ ಮಾಡೋ ದಾರಿ ಹುಡುಕೊಳ್ಳು. ಕಾಸು ತರ ಕಂಡವರೆಲ್ಲ ನಿನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ಬರ್ಲಿ, ನನಗೇನು. ಆಮೇಲೆ ನೀನು ಆಡುದ್ದೆ ಆಟ, ಆಡ್ಸುದ್ದೆ ಬಾವುಟ. ನೀನು ಒಳ್ಳೆ ಸಂಪಾದನೆ ಮಾಡಿದ್ರೆ ನೀನ್ ಮನೆಯವ್ರನ್ನೆಲ್ಲರನ್ನು ಬುಗ್ರಿ ಆಡಿಸ್ದಂಗೆ ಆಡಿಸ್ಬೋದು. ನಿನ್ನ ಮನೆಯಿಂದ ಆಚೆಗೆ ಓಡಿಸಿ 2 ಬೀದಿ ನಾಯಿ ತಗೊಂಬಂದು ಸಾಕ್ತೀನಿ ಕಣೋ. ಎಲ್ಲ ನಿನ್ನೇ ಕಣ ಆಗಿದ್ದು. ಆಮೇಲೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಪ್ರಕಾಶ್ ಸರ್ ಸರ್ ಪ್ರಕಾಶ್ ಸರ್ ಹಿಂಗೆಲ್ಲ ಕರೀತಾರೆ ಕಣೋ. ಸರ್ ಪ್ರಕಾಶ್ ಸರ್, ಪ್ರಕಾಶ್ ಸರ್, ಸರ್ ಪ್ರಕಾಶ್ ಸರ್. ಆಮೇಲೆ ನಿನ್ ಕೈ ತುಂಬ ಸಂಬಳ ಇದ್ರೆ ವೀಕೆಂಡಲ್ಲಿ ಒಂದ್ಸಲಿ ಫುಲ್ ಪಾರ್ಟಿ ಮಾಡ್ಬೋದು. ಗಣೇಶ, ಗಣೇಶ, ಯಾರ್ದಾದ್ರೂ ಕೈಯೋ ಕಾಲೋ ಹಿಡ್ದು ಇಡಿ ನೀನೇ ನನ್ಗೊಂದ್ ಕೆಲ್ಸ ಅಂತ ಕೊಡ್ಸ. ಇವನ್ ಕೆಲಸ ಕೊಡ್ಸೋಕೆ ನಾನಾಗ ಬೇರೆಯವ್ರ ಕೈ ಕಾಲು ಹಿಡಿಬೇಕು. ಅಯ್ಯೋ, ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನನ್ನ ಹೆಂಡತಿನೇ ಕರ್ಕೋಗೋದ್ರೆ ಅಯ್ಯೋ ಇದು ಯಾವ ಗಾದೆ ಬೇರೆ. ಗಣೇಶ, ಯಾವ ಕೈ ಕಾಲು ಹಿಡಿತೀಯೋ, ಯಾವ ಕೆಲಸ ಕೊಡಿಸ್ತೀಯೋ ಒಂದೇ. ಕೊಡಿಸ್ತೀನಿರೋ ಕೆಲಸ ಅಲ್ವೇ? ಸರಿ, ನಮ್ಮ ಕಂಪ್ನಿಲೇ ಕೊಡಿಸ್ತೀನಿ, ನೀನು ರೆಫರ್ ಮಾಡ್ತೀನಿ, ದುಡಿಯೋ. ಒಳ್ಳೆ ಕೈ ತುಂಬ ಸಂಬಳ ತಗೊಳ್ಳೋ. ತಗೋ. ಇಷ್ಟರಲ್ಲೇ ಇದಕ್ಕೆ ಕೆಲಸ ಬರಬೇಕು, ಹಂಗೆ ಮಾಡ್ತೀನಿ. ಏನ್ ಸುಖಪ್ರಸಾನಪ್ಪ, ಮನೆ ಕಮಿಟ್ಮೆಂಟ್ ಅನ್ಸ್ಕೊಂಡ್ರೆ ನನ್ ನಿದ್ದೆನೇ ಬರಲ್ಲ. ಇವ್ನು ಲೇಟಾಗಿ ಎದ್ದಿರೋದಲ್ಲ ಅಂದ್ಬಿಟ್ಟು ಫ್ಯಾನ್ ಬೇಡ ಸ್ಪೀಡ್ ಆಗಿ ಇಕ್ಕಟ್ಟವ್ರೆ ಚಳಿಗಾಲದಾಗೆ. ಅಪ್ಪ, ಫ್ಯಾನ್ ಹಾಕು. ಯಾಕೆ? ಅದು ಗಾಳಿ ಬರ್ಲಿ ಅಂತ ಇಕ್ಕೊಂಡಿರೋದಲ್ಲ, ಮತ್ತೆ ಸೌಂಡ್ ಬರ್ಲಿ ಅಂತ ಇಕ್ಕೊಂಡಿರೋದು. ಕೆಲ್ಸಕ್ಕೆ ಸೇರಿ 15 ದಿವಸ ಆಗಿಲ್ಲ, ಏನ್ ದುರಾಂಕಾರ ಬೀಳ್ತಿಯಲ್ಲ. ಮಮ್ಮಿ ಮಮ್ಮಿ, ಕಬೋರ್ಡಲ್ಲಿ ಹೊಸ ಬಟ್ಟೆಗಳಿಕ್ಕಿದ್ದೀನಿ, ವಾಶ್ ಮಾಡು. ತಲೆಗಿಲೆ ಕೆಟ್ಟಿದ್ಯೇನು ನಿನಗೆ? ಹೊಸ ಬಟ್ಟೆ ವಾಶ್ ಮಾಡು ಅಂತಿದ್ರ, ಒಂದ್ಸರ್ತಿನೂ ಹಾಕೊಂಡೇ ಇಲ್ಲ, ಅದನ್ನ ವಾಶ್ ಮಾಡು ಅಂತೀಯ ನೀನು. ಮಮ್ಮಿ, ನನ್ಗೆ ಹೊಸ ಬಟ್ಟೆ ಹಾಕೊಂಡ್ರೆ ಅಲರ್ಜಿ ಆಗುತ್ತೆ, ಇನ್ಫೆಕ್ಷನ್ನು ನೋಡು. ಆದ್ರೆ ವಾಶ್ ಮಾಡು, ಇಲ್ಲ 1 to 2 ಕೊಟ್ಟು ಸಿಂಗಾಪುರ್ ಡ್ರೈ ಕ್ಲೀನ್ ಕೊಡ್ತೀನಿ. ಅಷ್ಟೇ ಯಾಕೆ, ಸಿಂಗಾಪುರ್ಗೆ ಹೋಗಿ ಹೋಗಿಸ್ಕೊಂಬತ್ತೀನಿ. ಹ್ಞೂ ಕಣಪ್ಪ, 15 ದಿವಸ ಒಂದೊಂದೇ ಬಟ್ಟೆ ಹಾಕೋತಿದ್ದೆಲ್ಲ, ಆವಾಗ ಆಗದಿರೋ ಅಲರ್ಜಿ ಇನ್ಫೆಕ್ಷನ್ನು ಇವಾಗ ನಿಂಗೆ ಹೊಸ ಬಟ್ಟೆ ಹಾಕೊಂಡ್ರೆ ಆಗತ್ತೇನಪ್ಪ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಅಲ್ಪಂಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಎದ್ದು ಕೊಡ ಹಿಡ್ದ ಅಂತ. ನೀನ್ ಅರ್ಧ ರಾತ್ರಿ ಅಂದಾಗ ನೆನ್ಪಾಯ್ತು, ರಾತ್ರಿ ಮೈಸೂರಿಗೆ ಲೈಟಿಂಗ್ ನೋಡಕ್ ಹೋಯ್ತಾ ಇದ್ದೀನಿ, ಬಾಗ್ಲಾಕು. ನೀನು ಅರ್ಧರಾತ್ರಿ ಮನೆಗೆ ಬಂದ್ರೆ ನಾನು ಡೋರ್ ಓಪನ್ ಮಾಡೋಲ್ಲ, ನನ್ನ ಮನೆಗೆ ಬರಲ್ಲ. ಅಯ್ಯೋ, ಅದೇನು ಅಂತ ಉಟ್ಬಿಟ್ಯ ನನ್ನ ಹೊಟ್ಟೆಲಿ. ಎಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡು ಉಳಿಯಲ್ಲ ಕಣ ಕೈಯಲ್ಲಿ. ಅವಲಿ ಬಿಡು, ಅಲ್ಲೇ ಪ್ರಕಾಶ ಹೋಯ್ತಾ ನೋಡಲಿ. ಪ್ರಕಾಶ, ಹೆಂಗೋ ನಮ್ಮ ಮೈದ ಫುಲ್ ಬಿಸಿ ಆಗ್ಬಿಟ್ಟ ಕಣೋ. ಬಾರ ಏನಂತ ಕರೆದು? ಲೋ ಪ್ರಕಾಶ ಅಂದೆ. ನನ್ನೇ ಸಿಂಗುಲರ್ ಕರೀತೀಯ, ಎಷ್ಟೋ ಕೊಬ್ಬು ನಿನ್ಗೆ. ಲೋ, ಏನ್ ತಮಾಷೆ ಮಾಡ್ತಾ ಇದೀಯಾ? ನಾನು ನಿನ್ನ ಚಿಕ್ಕ ಹುಡುಗನಲ್ಲಿ ಸ್ಕೂಲ್ಗೆ ಹೋಗುವಾಗಲಿಂದ ಇದೇ ತರದಾನೆ ಕರಿತಿರೋದು. ಅವಾಗ ಏನ್ ಬೇಕಾದ್ರೂ ಕರಿಬೋದಾಗಿತ್ತು, ಇವಾಗ ಸಂಪಾದನೆ ಮಾಡ್ತಾ ಇದ್ದೀನಿ, ರೆಸ್ಪೆಕ್ಟ್ ಕೊಟ್ಟು ಸರ್ ಅಂತ ಕರೀರಿ. ಲವ್, ಏನೋ ಇದು ಸಂಪಾದನೆ ಮಾಡಿದ ತಕ್ಷಣ ಫ್ರೆಂಡ್ಶಿಪ್ ಚೇಂಜ್ ಆಗ್ಬಿಟ್ಟದೆ. ಅದಾಗುತ್ತೋ ಬಿಡುತ್ತೋ, ನಾನ್ ಚೇಂಜ್ ಆಗಿದ್ದೀನಿ, ಇನ್ಮೇಲೆ ರೆಸ್ಪೆಕ್ಟ್ ಕೊಟ್ಟು ಸರ್ ಅಂತ ಕರೀರಿ. ಏಯ್, ಎಷ್ಟೋ ಸಂಪಾದನೆ ಮಾಡ್ತೀನಿ ನಿನ್ ದಿನಕ್ಕೆ? ಗ್ಯಾಸು, ಊಟ, ತಿಂಡಿ ಎಲ್ಲ ಕಳೆದು 800 ರೂಪಾಯಿ ಸಂಪಾದನೆ ಮಾಡ್ತೀನಿ. ನಾನು ಎಲ್ಲ ಕೂಡಿ ಕಳೆದು ಗುಣಿಸಿ ಬಾಗ್ಸಿದ್ರು ದಿನಕ್ಕೆ 10,000 ದುಡಿತೀನಿ. ನೀನು ನಂತರ ದಿನಕ್ಕೆ 10,000 ದುಡಿ, ಆಮೇಲೆ ಬೇಕಾದ್ರೆ ಹೆಸರಿಟ್ಟು ಕರೆಯುವಂತೆ. ಏನು ಪ್ರಕಾಶ, ಇಷ್ಟೊಂದು ಚೀಪಾಗಿ ಮಾತಾಡ್ತಾ ಇದೀಯಾ ಫ್ರೆಂಡ್ಶಿಪ್ ಬಗ್ಗೆ? ಅದ್ರಲ್ಲಿ ಇವನ್ ಬಗ್ಗೆನೂ ಮಾತಾಡ್ತಾ ಇದೀಯಾ? ಇದೇ ಆಟೋದಲ್ಲಿ ಸಂಪಾದನೆ ಮಾಡಿ ನೀನ್ ಕೇಳಿದಾಗೆಲ್ಲ 100-200 ಕೊಡ್ತಿದ್ದು ಇವನು ಮರ್ತ್ಬಿಟ್ಟ. ಬಿಡ, ಅವಾಲ ಏನಕ್ಕೆ ಮಾತಾಡ್ತಿದ್ಯಾ? ಮತ್ ನೋಡು ಎಷ್ಟು ದುರಂಕಾರದಿಂದ ಮಾತಾಡ್ತಾವ ಇವನು. ಓಯ್ ತಗೊಳ್ಳೋ, 5,000 ಕಳಿಸಿದೀನಿ. ಯಾವ ನಾಯಿಗೆ ಬೇಕು ನಿನ್ ಋಣ? ನೀನು ಅಷ್ಟೇ, ಇನ್ಮೇಲೆ ಏನಾದ್ರು ಮರ್ಯಾದೆ ಇಲ್ದೆ ರೆಸ್ಪೆಕ್ಟ್ ಇಲ್ದೆ ಮಾತಾಡ್ದು
ತಗೋ 10,000 ಕಳ್ಸಿದೀನಿ. ಇದನ್ನ ಟಿಪ್ಸ್ ಅಂತನಾದ್ರು ಮಾಡಿಕೋ, ನಿನ್ ಕಮಿಷನ್ ಅಂತನಾದ್ರು ಮಾಡಿಕೋ. 800,000 ದುಡಿಯೋ ಕೆಲ್ಸಕ್ಕೆ ಬರ್ದಿದ್ದವರೆಲ್ಲ ನನ್ನೇ ಸಿಂಗುಲರ್ ಆಗಿ ಎಸ್ಟೇಟ್ ಕರೀತಾರೆ. ತುಕಾಲಿ ಮಗ ಏನು ಹಿಂಗಾಡ್ತಾವ ಅಲ್ಲಿ ನೋಡಿ ಮಗ ಚಿಲ್ಲರೆ ಇಸ್ಕೊತಿಲ್ಲ ಹೆಂಗ್ ಮಾತಾಡ್ತಾವನೆ. ಚಿಲ್ಡ್ರೆ ಔಟ ಬಿಡ ಅವನಲ್ಲಿ. ಕೆಲಸ ನೋಡ್ಕೊಳ್ರಿ. ಒಲ್ಲ ಆಯ್ತು. ರೀ ತಿಂಡಿ ಏನಮ್ಮ ಮಾಡಿದ್ಯಾ? ಮಶ್ರೂಮ್ ಬಿರಿಯಾನಿ ಮಾಡಿದೀನಿ ಕಣೋ. ಲೋ ನಿಮ್ ತಾತನ್ ನೋಡಕ್ ಹೋಗಿ ತುಂಬಾ ದಿನ ಆಗಿದೆ. ನಡೆಯೋ ನಿಮ್ ತಾತನ್ ನೋಡ್ಕೊಂಡ್ ಬರೋಣ. ಹೋಗ್ಬೇಕು ಅಂತ ಇರೋದು ನೀವ್ ತಾನೆ, ನೀವ್ ಹೋಗಿ, ನಾನ್ ಯಾಕೆ ಬರ್ಲಿ? ಲೋ ಕಪಿ, ನಿಮ್ ತಾತನ್ಗೆ ನೀನು ಅಂದ್ರೆ ತುಂಬಾ ಇಷ್ಟ ಕಣ. ನನಗೂ ನಮ್ ತಾತ ಅಂದ್ರೆ ಇಷ್ಟ ಇರ್ಬೇಕಲ್ಲ. ಎಳ್ನೀರ್ ಮಾರಿ ದುಡ್ಡಲ್ಲಿ ಐಫೋನ್ ಕೊಡ್ಸೋ ತಾತ ಅಂದ್ರೆ ನಿನ್ ಯೋಗ್ಯತೆಗೆ ಐಫೋನ್ ಆದ್ರೇನು ಕೀಪ್ಯಾಡ್ ಫೋನ್ ಆದ್ರೇನು ಅಂತ ನನ್ನೇ ರೇಗಿಸ್ಕೊಂಡಾಗ್ತಾನೆ ಮುದ್ಕ. ಅದಕ್ಕೆ ನಾನ್ ಬರಲ್ಲ, ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಿ ಫೋನ್ ತಗೊಬೇಕು, ಆಮೇಲೆ ಕಾರು, ಆಮೇಲೆ ಬಂಗ್ಲೆ, ಇನ್ನು ಏನೇನೋ ತಗೊಬೇಕು. ಲೋ ಹಾಗಾದ್ರೆ ನಿನ್ ಸಂಬಳ ಎಷ್ಟು? ಸಂಬಳ ಎಷ್ಟು ಅನ್ನೋದಕ್ಕಿಂತ ಕೆಲ್ಸಕ್ಕೆ ಸೇರ್ಕೊಂಡಿದ್ ಮೊದಲನೇ ತಿಂಗಳೇ ಬ್ಯಾಂಕ್ ಅವ್ರ ಕ್ರೆಡಿಟ್ ಕಾರ್ಡ್ ಕೊಟ್ಟವ್ರೆ. ಉಚ್ತಾ ಇರೋದೆ. ಲೇ ನೋಡ್ತಾ ಇರೋ, ನಿನ್ ಮಗ ದೊಡ್ಡ ಸಾಲ್ಗಾರ ಆತಾನೆ. ನಿಮ್ಗೇನಿದ್ರು ಪಕ್ಕದ ಮನೆ ಮಕ್ಕಳು ತಗೊಂಡ್ರೆ ಅವ್ರು ನೋಡ್ ಕಲಿ ಅಂತೀರಾ. ಅದೇ ನಿಮ್ ಸ್ವಂತ ಮಗ ತಗೊಂಡ್ರೆ ಇದು ಸಾಲನ ಸಂಪಾದನೆನಾ ಅಂತ 108 ಕ್ವಶನ್ಗಳು ಕೇಳ್ತೀರಾ. ಎಲ್ಲೋ ಹೋಯ್ತಾ ಇದೀರಲ್ಲ, ಬೀಗ ಹಾಕೊಂಡೋಗಿ. ಹಾಗೆ ನೀನೆಲ್ಲಿರ್ತೀಯೋ? ನೀವ್ ಬರೋ ತನಕ 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿರ್ತೀನಿ. ಲೋ ಫಸ್ಟ್ ಕ್ಲಾಸ್ ಮನೆ ಇರ್ಬೇಕಾದ್ರೆ ರೂಮ್ ಎಲ್ಲ ಯಾಕೋ? ಯಾಕೋ? ಶೋಕಿಗೆ. ತಿಂಡಿನಾರು ತಿನ್ಕೊಂಡು ಹೋಗೋ. ಅದನ್ನು 5 ಸ್ಟಾರ್ ಹೋಟ್ಲಲ್ಲೇ ಮಾಡ್ಕೊಂತೀನಿ. ಎಲ್ಲ ಇವನ ಹಲೋ ಪ್ರಕಾಶ್, ಏನ್ರಿ ನೀವು ಕೆಲಸ ಮಾಡೋ ಹುಟ್ಟು ಒಂದು ಪ್ರಾಜೆಕ್ಟ್ ಸರಿಯಾಗಿ ಮಾಡಿಲ್ಲ. ಕ್ಲೈಂಟ್ ಹತ್ರ ಹೆಂಗ್ ಬೇಕೋ ಹಂಗ್ ಮಾತಾಡ್ತೀರಂತೆ. ಏನಾಗಿದೆ ಏನ್ರಿ ನಿಮ್ಗೆ? ಸರ್ ಸಾರಿ ಸರ್. ರೀ, ನಾನು ನಿಮ್ಮನ್ನ ಸಾರಿ ಕೇಳಿ ಅಂತ ಫೋನ್ ಮಾಡ್ಲಿಲ್ಲ. ಮತ್ತೆ ದಯವಿಟ್ಟು ನಾಳೆಯಿಂದ ನೀವು ಕೆಲ್ಸಕ್ಕೆ ಬರಬೇಡಿ. ಸ್ಯಾಲ್ರಿ ನಾವು ಹೋಲ್ಡ್ ಮಾಡಿ ಫೋನು. ಹಲೋ, ಕ್ರೆಡಿಟ್ ಕಾರ್ಡ್ ಬಿಲ್ ಇನ್ನೂ ಕಟ್ಟೇ ಇಲ್ವಲ್ಲ ಸರ್ ನೀವು? ಚೆಕ್ ಬೇರೆ ಬೌನ್ಸ್ ಆಗಿಬಿಟ್ಟಿದೆ. ಯಾವಾಗ ಕಟ್ತೀರಾ ಸರ್? ಸರ್ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್, ಕಟ್ತೀನಿ. ಹೌದಾ ಸರ್? ಓಕೆ ಸರ್. ಫಸ್ಟು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ಬೇಕು. ಹಲೋ ಸರ್, ನಿಮ್ಗೆ ಹೇಳೋದು ಮರ್ತೆ. ನಾಳೆ ಏನಾದ್ರು ಫೋನ್ ಸ್ವಿಚ್ ಆಫ್ ಮಾಡೋದು, ಫೋನ್ ತೆಗೆದೇ ಇರೋದು, ಇದೆಲ್ಲ ಮಾಡಿದ್ರೆ ಚೆಕ್ ಬೌನ್ಸ್ ಕೇಸ್ ಹಾಕ್ತೀನಿ ಸರ್ ನಿಮ್ಮ ಮೇಲೆ. ಇಲ್ಲ ಸರ್, ಫೋನ್ ಸ್ವಿಚ್ ಆಫ್ ಮಾಡಲ್ಲ. ಸರ್ ಇದೆಲ್ಲ ಗೊತ್ತಿರುತ್ತೆ ನಿಮಗೆ, ನಾನು ನೆನ್ಪು ಮಾಡಿದೆ ಅಷ್ಟೇ. ನೀವು ನಿಧಾನಕ್ಕೆ ಕಟ್ಟಿ ಸರ್. ಆಯಿತು. ಯಾಕಪ್ಪ ಫೋನ್ ಮಾಡೋದೀಗ? ಪ್ರವೀಣ. ಲೋ ಮಗ. ಏಯ್, ನಮ್ಮನ್ನು ಸರ್ ಅಂತ ಕರೆಯೋ, ಮರ್ಯಾದೆ ಕೊಟ್ಟು ಮಾತಾಡು. ಲೋ ಮಗ, ಅಯ್ಯೋ ಹಳೇದೆಲ್ಲ ಬಿಡೋ. ಒಂದು 25,000 ರೂಪಾಯಿ ದುಡ್ಡು ಬೇಕಾಗಿತ್ತು. 25,000? ಸರ್, ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರಬೇಕು ಸರ್? ಅದು ಅಲ್ಲದೆ ನೀವು ಕೇಳ್ತಿರೋದು ನಮ್ದು 1 ತಿಂಗಳು ಸಂಪಾದನೆ. ನೀವು ಅದನ್ನ ಜುಜುಬಿ ಬರೀ 2 ದಿನ ಸಂಪಾದನೆ ಮಾಡ್ತೀರಾ. ಇನ್ನೊಂದ್ಸಲ ದುಡ್ಡು ಗಿಡ್ಡು ಅಂತ ನನಗೆ ಫೋನ್ ಮಾಡಿದ್ರೆ ನಿನ್ನ ನಂಬರ್ನೇ ಡಿಲೀಟ್ ಮಾಡ್ಬಿಡ್ತೀನಿ. ಇಂಥವ್ರಿಗೆಲ್ಲ ಹೆಲ್ಪ್ ಮಾಡಿದ್ರೆ ನಮ್ಮಂತ ಆಟೋದವರಿಗೆ ಅವಮಾನ. ಮಗ ಯಾಕೆ ಕಾಲ್ ಮಾಡ್ತಾವನೆ? ಹೇಳಿ ಪ್ರಕಾಶ್ ಸರ್. ಗಣೇಶ, ಲೋ ಅರ್ಜೆಂಟಾಗಿ ಒಂದು ಕೆಲಸ ಇದ್ರೆ ಕೊಡ್ಸೋ. ಕೆಲಸ ಕೊಡ್ಸುವ. 25,000 ಕಮಿಷನು ಅಥವಾ ಟಿಪ್ಸು ಅಂತ ಕೊಟ್ರೆ ಕೆಲಸ ಕೊಡ್ಸುವ. ಮಡ್ಗ ಫೋನಲ್ಲಿ ನಮ್ಮಮ್ಮಂಗೆ ಫೋನ್ ಮಾಡೋಣ. ಅಮ್ಮ, ಯಾವಾಗ ಬರ್ತೀರಾ ಅಮ್ಮ? ಲೋ ಇನ್ನೂ 1 ವರ್ಷ ಬರಲ್ಲ ಕಣ. ಏಕೆ?
ನಿಮ್ ತಾತ ಇಲ್ಲಿ ಸೋನಾ ಮಸೂರಿ ಭತ್ತನ ನಾಟಿ ಮಾಡವ್ರೆ. ಆ ಭತ್ತ ಬಂದ ಮೇಲೆ ಸಣ್ಣಕ್ಕಿಯನ್ನ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳೋರೆ. ಅದಕ್ಕೆ ಇನ್ನೂ 1 ವರ್ಷ ನಾನು ಬರಲ್ಲ ಕಣಪ್ಪ. ಅಮ್ಮ ಹಂಗಾರೆ ನಾನು ಊಟ ತಿಂಡಿ ಕತೆ. ಅಯ್ಯೋ ನಿನಗೇನಪ್ಪ 5 ಸ್ಟಾರ್ ಹೋಟ್ಲಲ್ಲೇ ಇರ್ತೀಯ, 5 ಸ್ಟಾರ್ ಹೋಟ್ಲಲ್ಲೇ ತಿನ್ಕೊಂಡಿರಪ್ಪ. ಅಪ್ಪಂಗೆ ಫೋನ್ ಕೊಡು. ರೀ ತಗೊಳ್ರಿ. ಹಲೋ, ಏನ್ಲ ನಿನ್ ಕತೆ? ನೀನ್ ಅಲ್ಲಿ ಆರಾಮಾಗಿ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ಯಲ್ಲಪ್ಪ. ಎಂಜಾಯ್ ಮಾಡ್ಕೊಂಡಿರೋ. ಇವಾಗ ನನ್ನ ತಲೆ ಕೆಡ್ಸ್ಬೇಡ, ಬ್ಯುಸಿ ಆಗಿದ್ದೀನಿ. ಫೋನ್ ಇಕ್ಕೋ. ಅಯ್ಯೋ ಏನಪ್ಪ ಮಾಡೋದೀಗ? ಮನೆನೂ ಇಲ್ಲ, ಕೆಲ್ಸನೂ ಇಲ್ಲ, ಫ್ರೆಂಡ್ಸು ಇಲ್ಲ. ದೇವರು ಎಲ್ರಿಗೂ ಒಂದು ಒಳ್ಳೆ ಅವಕಾಶ ಕೊಟ್ಟೇ ಕೊಡ್ತಾನೆ. ಆದರೆ ಅದನ್ನು ಉಪಯೋಗ ಪಡ್ಕೊಳ್ಳೋದು ಗೊತ್ತಿರಬೇಕು.